a joyful time to be here in the presence of the Lord with you ತುಂಬಾ all. ಆನಂದ ಅನಿಸ್ತಾ ಇದೆ ಇವತ್ತು ದೇವರ ಆಲಯದಲ್ಲಿ ಬಂದಿರೋದು. How many of you were blessed by the worship? ಎಷ್ಟು ಜನರು ಇವತ್ತು ಆರಾಧನೆಯಲ್ಲಿ ದೇವರ ಸನ್ನಿಧಿ ಅನುಭವಿಸಿದ ದೇವರ ಸನ್ನಿಧಿಯಿಂದ ಆಶೀರ್ವಾದ ಹೊಂದಲ್ಪಟ್ಟಿದ್ದೀರಾ? Amen. We were blessed by God's presence, right? ನೀವು ದೇವರ ಸನ್ನಿಧಿಯಿಂದ ಆಶೀರ್ವದಿಸಲ್ಪಟ್ಟಿದ್ದೀರಾ ತಾನೆ? Let's give Jesus a good clap of. ನಾವು ದೇವರಿಗಾಗಿ ಜೋರಾಗಿ ಚಪ್ಪಾಳೆ ತಟ್ಟೋಣ ಪ್ರಿಯರೇ. I truly appreciate Pastor and his family for inviting me here and being part of this Sunday service. ನಾನು ಪಾಸ್ಟ್ರಿಗೂ ಮತ್ತು ಅವ್ರ ಕುಟುಂಬದವರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ, ಕೃತಜ್ಞತನಾಗಿದ್ದೀನಿ. ಏನಕ್ಕಂದ್ರೆ ಇವತ್ತು ವಾಕ್ಯ ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಅದಕ್ಕಾಗಿ. There are a couple of things that I want to share about him before I share the word. ಇವತ್ತು ಪಾಸ್ಟರ್ ಕುರಿತಾಗಿ ಕೆಲವು ವಿಷಯಗಳು ನಾನು ವಾಕ್ಯ ಹಂಚ್ಕೊಳ್ಳೋದಕ್ಕಿಂತ ಮುಂಚೆ ಹಂಚ್ಕೋಬೇಕನ್ನೋದು ಆಶಿಸ್ತೇನೆ. I have known him for more than 15 years now. ಪಾಸ್ಟರ್ ಕ್ಲಿಯೋಫಸ್ ಅವರು ಪಾಸ್ಟರ್ ನಿರಂಜನ್ ಅವ್ರನ್ನ ಪರಿಚಯ 15 ವರ್ಷದಿದೆ. And two things I've seen in Pastor. ಏನು ಪಾಸ್ಟರ್ ನಿರಂಜನ್ ಅವರಲ್ಲಿ 2 ವಿಷಯಗಳನ್ನು ಅವ್ರು ನೋಡಿದ್ದಾರೆ. He's a man of integrity. ಏನಂತಂದ್ರೆ ಅವರು ನಿಯತ್ತಿಂದ ಜೀವಿಸುವ ವ್ಯಕ್ತಿ ಆಗಿದ್ದಾರೆ. And he's a man of character. ಮತ್ತು ಅವರು ಒಳ್ಳೆ ಗುಣಲಕ್ಷಣ ಇರತಕ್ಕಂತ ವ್ಯಕ್ತಿ ಆಗಿದ್ದಾರೆ. And these two things are very important if the relationship has to be long. ಏನು ಒಂದು ಸಂಬಂಧ ಚೆನ್ನಾಗಿರ್ಬೇಕಂತಂದ್ರೆ ನಿಯತ್ತು ಮತ್ತು ಒಳ್ಳೆ ಗುಣಲಕ್ಷಣಗಳು ತುಂಬಾ ಮುಖ್ಯವಾಗಿದೆ. And that is why I believe our relationship has lasted for so many years. ಅದಕ್ಕಾಗಿ ಪಾಸ್ಟರ್ ಕ್ಲಿಯೋ ಅವರು ನಂಬ್ತಾರೆ, ಪಾಸ್ಟರ್ ಕ್ಲಿಯೋ ಮತ್ತೆ ಪಾಸ್ಟರ್ ನಿರಂಜನ್ ಅವರ ಸ್ನೇಹಿತತ್ವ ಇಲ್ಲಿವರೆಗೂ ನಡೆದಿದೆ ಅಂತ ಹೇಳಿ. Not only with Pastor but also dear auntie and I've known the children as well for a long time. ಏನಂತಂದ್ರೆ ಪಾಸ್ಟರ್ ಹತ್ರ ಅಷ್ಟೇ ಅಲ್ಲ, ನನ್ನ ಹತ್ರನೂ ಅಮ್ಮನ ಹತ್ರ ಮತ್ತೆ ಸೇರಾ ಹತ್ರನೂ ಒಳ್ಳೆ ಸಂಬಂಧ ಇದ್ದಾರೆ. And it's a joy for me to see even Emmanuel rise up in the kingdom of God. ಅವರಿಗೆ ಸಂತೋಷವಾಗ್ತಿದೆ ಏನಂತಂದ್ರೆ ನಾನು ದೇವರ ಸೇವೆಯಲ್ಲಿ ಬಂದಿದ್ದೀನಿ ಅಂತ ಹೇಳಿ. I'm sorry, not Emmanuel but Pastor Emmanuel. ಇಮ್ಯಾನ್ಯುಯಲ್ ಸೇವೆಗೆ ಬಂದಿದ್ದಾನೆ ಅಂತ ಹೇಳಿ. It was so wonderful to see him being ordained during Sarah's wedding. ಏನಂತಂದ್ರೆ ಸೇರಾನ್ ಮದುವೆಯಲ್ಲಿ ನನ್ನ ಡೆಡಿಕೇಶನ್ ಮಾಡಿದ್ದನ್ನು ನೋಡಿ ಅವ್ರಿಗೆ ತುಂಬಾ ಸಂತೋಷವಾಗಿತ್ತು. I always saw him as a little boy who was hungry for the Lord. ಏನಂತಂದ್ರೆ ಯಾವತ್ತು ನನ್ನನ್ನು ನೋಡಿದಾಗ ಪಾಸ್ಟರ್ಗೆ ಏನು ಅನಿಸ್ತಿತ್ತು ಅಂತಂದ್ರೆ ದೇವ್ರಿಗೋಸ್ಕರ ದಾಹವುಳ್ಳ ವ್ಯಕ್ತಿ ಆಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ರು. And many a times, the Lord has ministered to me about how the Lord would use him. ಬಹಳಷ್ಟು ಸಾರಿ ಪಾಸ್ಟರು ನನ್ನ ಕುರಿತಾಗಿ ಪ್ರಾರ್ಥನೆ ಮಾಡಿದಾಗ ದೇವರು ಅನೇಕ ವಿಷಯಗಳು ಪಾಸ್ಟರ್ ಕಡೆ ನನ್ನನ್ನು ಹೇಗೆ ಆತನ ರಾಜ್ಯದಲ್ಲಿ ಉಪಯೋಗಿಸ್ಕೊಳ್ತಾರಂತ ಅನ್ಸಿದ್ರು. And I see a fulfillment of that. ಏನಂತಂದ್ರೆ ಆ ಪ್ರಾರ್ಥನೆಯ ಪೂರ್ವೈಸೋದು ನಾನು ನೋಡ್ತಾ ಇದ್ದೇನೆ. And God is raising this pastor, this man of God, to be a blessing in the years to come. ಇನ್ನು ದೇವರು ಇನ್ನ ಬರುವ ವರ್ಷಗಳಲ್ಲಿ ನನ್ನನ್ನು ಎಬ್ಬಿಸ್ತಾ ಇದ್ದಾರೆ, ನನ್ನನ್ನು ಉಪಯೋಗಿಸ್ಕೊಳ್ತಿದ್ದಾರೆ. Hallelujah. Hallelujah. You see the confidence. Amen. Amen. It's confidence. Amen. It's Godfidence. Hallelujah. Turn to your neighbor and say, you're looking good this day. ಏನಂತಂದ್ರೆ ನಿಮ್ಮ ಪಕ್ಕದವರಿರೋ ನೋಡಿ ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳ್ರಿ. Tell them you look handsome, you look beautiful. ನೀವು ನೋಡ್ರಿ, ಹುಡುಗಿ ಆಗಿದ್ರೆ ಯು ಲುಕ್ ಬ್ಯೂಟಿಫುಲ್ ಅಂತ ಹೇಳ್ರಿ, ಹುಡುಗ ಆಗಿದ್ರೆ ನೀವು ಬಹಳ ಚಲುವ ತರ ಕಾಣ್ತಾ ಇದ್ದೀರಾ ಅಂತ ಹೇಳ್ರಿ. Amen. Even if you don't like them, just say it. ಏನು ಒಂದ್ ವೇಳೆ ನಿಮಗೆ ಇಷ್ಟ ಆಗದೆ ಬರ್ಬೋದು, ಆದ್ರೂ ಕೂಡ ಹೇಳ್ರಿ. Amen. Maybe you don't talk to each other but still say it. ಒಬ್ರಿಗೊಬ್ರು ಮಾತಾಡದೇ ಇರಬಹುದು ನೀವು, ಬಟ್ ಆದ್ರೂ ಇದನ್ನು ನೀವು ಹೇಳ್ರಿ. But I just hope that you are not like that. ನಾವು ಪಾಸ್ಟರ್ ನಂಬಿದ್ದಾರೆ ನೀವು ಒಬ್ರಿಗೊಬ್ರು ಏನು ದ್ವೇಷ ಇಟ್ಕೊಂಡಿಲ್ಲ ಅಂತ ಹೇಳಿ. Because inside the church we are called to be united in the love of God. ಯಾಕಂದ್ರೆ ಸಭೆ ಒಳಗೆ ನಾವು ಐಕ್ಯತೆಯಿಂದ ಕೂಡಿ ಬರ್ಬೇಕಂತ ದೇವರ ವಾಕ್ಯ ನಮಗೆ ಹೇಳ್ತತೆ. Hallelujah. Hallelujah. And I want to keep it hopefully short today. ಏನಂತಂದ್ರೆ ಪಾಸ್ಟರ್ ಅನ್ಕೊಂಡಿದ್ದಾರೆ ಏನಂತಂದ್ರೆ ವಾಕ್ಯದ ಸಂದೇಶ ಸ್ವಲ್ಪ ಚಿಕ್ಕದಾಗಿ ಹೇಳೋಕೆ. My short is very different compared to your short. ಏನಂತಂದ್ರೆ ಪಾಸ್ಟರ್ ಅನ್ಕೊಂಡಿರ್ತಕ್ಕಂಥ ಚಿಕ್ಕ ಸಂದೇಶ ನಾವು ಅನ್ಕೊಳ್ಳೋದಕ್ಕಿಂತ ಬೇರೆ ಆಗಿರ್ಬೋದು. So bear with me this morning. ಸೊ ನಮ್ ಸಂಗಡ ಇವತ್ತು ಕೇಳ್ರಿ ವಾಕ್ಯ. And I believe that even as the word of God comes to your spirit, ನಾವು ನಂಬಿದ್ದೇವೆ ನಿಮ್ಮ ಆತ್ಮಕ್ಕೂ ದೇವರ ವಾಕ್ಯ ಬಂದಾಗ I believe it's going to bring a mighty transformation in your soul. ನಾವು ನಂಬಿದ್ದೇವೆ ಆ ವಾಕ್ಯವು ನಿಮ್ಮ ಪ್ರಾಣಕ್ಕೆ ಒಂದು ಅದ್ಭುತ ರೂಪಾಂತರವನ್ನು ತರಲಿಕ್ಕೆ ಆಗಿದೆ. Don't wait till the word of God is over for you to receive a healing. ಏನು ದೇವರ ವಾಕ್ಯ ಮುಕ್ತಾಯವಾಗುವವರೆಗೂ ಕಾಯಬೇಡ್ರಿ ನಿಮ್ಮ
ಗುಣ ಹೊಂದಲಿಕ್ಕೆ. While the word is coming to you, ಏನು ದೇವರ ವಾಕ್ಯ ಬರ್ತಿರುವಾಗ you can expect a healing to flow. ಏನು ತಕ್ಷಣ ನಿಮ್ಮ ಸ್ವಸ್ಥತೆಯನ್ನು ನೀವು ಬಯಸಬಹುದು. You can expect a deliverance to take ಏನು place. ನೀವು ಒಂದು ಬಿಡುಗಡೆ ಆಶಿಸಬಹುದು. You can expect a breakthrough to come. ಏನು ಒಂದು ಬಿಡುಗಡೆ ನೀವು ಆಶಿಸಬಹುದು. You can expect a miracle. ಏನು ಒಂದು ಅದ್ಭುತವನ್ನು ನೀವು ಬಯಸಬಹುದು. Are you with me this morning? ಅರ್ಥ ಆಗ್ತಿದ್ದೇನಾ ಪ್ರಿಯರೇ? Why? ಯಾಕೆ? Because the word is Jesus. ಇದಕ್ಕಂದ್ರೆ ವಾಕ್ಯವು ಯೇಸು ಸ್ವಾಮಿ ಆಗಿದ್ದಾರೆ. Everybody say the word is Jesus. ಎಲ್ಲರೂ ಹೇಳ್ರಿ ವಾಕ್ಯವು ಯೇಸು ಸ್ವಾಮಿ ಆಗಿದ್ದಾರೆ. ವಾಕ್ಯವು ಯೇಸು ಸ್ವಾಮಿ ಆಗಿದ್ದಾರೆ. Amen. The word is Jesus. ಏನು ವಾಕ್ಯವು ಯೇಸು ಸ್ವಾಮಿ ಆಗಿದ್ದಾರೆ. And when the word is Jesus, ಏನು ವಾಕ್ಯವು ಯೇಸು ಸ್ವಾಮಿ ಆಗಿದ್ದಾಗ Jesus is not dead but Jesus is alive. ಯೇಸು ಸ್ವಾಮಿ ಅವರು ಮರಣಿಸಲಿಲ್ಲ, ಅವತ್ತು ಅವರು ಜೀವಿಸ್ತಾ ಇದ್ದಾರೆ. So when we speak the word, ನಾವು ವಾಕ್ಯವನ್ನು ಮಾತನಾಡಿದಾಗ then the word can do great mighty things. ಅವಾಗ ವಾಕ್ಯವು ಅದ್ಭುತಗಳನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ. We are not talking about Jesus, ನಾವು ಯೇಸು ಸ್ವಾಮಿ ಕುರಿತಾಗಿ ಮಾತಾಡ್ತಾ ಇಲ್ಲ, but we are speaking in Jesus. ನಾವು ಯೇಸು ಸ್ವಾಮಿ ಮುಖಾಂತರ ಮಾತಾಡ್ತಾ ಇದ್ದೇವೆ. Hallelujah. Hallelujah. You are in Jesus. ನೀವುಗಳು ಯೇಸು ಸ್ವಾಮಿ ಒಳ ಇದ್ದೀರಿ. Can I have a little bit on my monitor? Yeah, yes. Because I feel I'm straining a bit. Yeah. We are in Christ Jesus. ನಾವು ಯೇಸು ಸ್ವಾಮಿ ಯೇಸು ಕ್ರಿಸ್ತನಲ್ಲಿ ಇದ್ದೇವೆ. Say I am in Christ Jesus. ಎಲ್ಲರೂ ಹೇಳ್ರಿ ನಾನು ಯೇಸು ಸ್ವಾಮಿ ಯೇಸು ಕ್ರಿಸ್ತನಲ್ಲಿ ಇದ್ದೇನೆ. Okay, let me ask you a simple question. How many of you believe in Jesus? ಏನು ನಾವೊಂದು ಸಾಧಾರಣವಾದ ಪ್ರಶ್ನೆ ಕೇಳ್ತೀವಿ, ಎಷ್ಟು ಮಂದಿ ನೀವು ಯೇಸು ಸ್ವಾಮಿ ನಂಬ್ತೀರಾ? If I don't see your hands, okay, everybody believes in Jesus. ನೋಡ್ರಿ ಎಲ್ಲರೂ ಯೇಸು ಸ್ವಾಮಿ ನಂಬ್ತೀರಾ. So if you believe in Jesus, ನೀವು ಯೇಸು ಸ್ವಾಮಿ ನಂಬೋದಾದ್ರೆ, the second question is, ಎರಡನೇ ಪ್ರಶ್ನೆ ಏನಂತಂದ್ರೆ, do you believe that Jesus lives in you? ಏನು ನೀವು ನಂಬ್ತೀರಾ ಯೇಸು ಸ್ವಾಮಿ ನಮ್ಮಲ್ಲಿ ಜೀವಿಸ್ತಾನೆ ಅಂತ ಹೇಳಿ? Do you believe that Jesus lives in you? ನೀವು ನಂಬ್ತೀರಾ ಯೇಸು ಸ್ವಾಮಿ ನನ್ನಲ್ಲಿ ಜೀವಿಸ್ತಾ ಇದ್ದಾನೆ ಅಂತ ಹೇಳಿ? So if he is living in you, ಇವತ್ತು ಯೇಸು ಸ್ವಾಮಿ ನಿಮ್ಮಲ್ಲಿ ವಾಸಿಸುತ್ತಿರುವಾಗ, so which means Christ is in you. ಅದರ ಅರ್ಥ ಏನಂತಂದ್ರೆ ಕ್ರಿಸ್ತನು ನಿಮ್ಮಗಳಲ್ಲಿ ಇದ್ದಾನೆ. Hallelujah. Hallelujah. So if Christ is in you, ಕ್ರಿಸ್ತನು ನಿಮ್ಮಲ್ಲಿ ಇರುವಾಗ, the life that you now live, ಏನು ನೀವು ಜೀವಿಸುತ್ತಿರುವ ಜೀವವು, you no longer live in the flesh. ನೀವು ಹೀಗೆ ಶರೀರ ಮುಖಾಂತರ ಜೀವಿಸೋದಿಲ್ಲ. Say I no longer live in the flesh. ಹೇಳ್ರಿ ನಾನು ಶರೀರದಲ್ಲಿ ನಾನು ಜೀವಿಸ್ತಾ ಇಲ್ಲ ಅಂತ ಹೇಳ್ರಿ. Amen. You cannot live in the flesh. ಏನು ಯೇಸು ಸ್ವಾಮಿ ನಿಮ್ಮಲ್ಲಿದ್ದಾಗ ನೀವು ಶರೀರದಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ. You live by the faith. ನೀವು ವಿಶ್ವಾಸ ಮುಖಾಂತರ ಜೀವಿಸ್ತಾ ಇದ್ದೀರಾ in the Son of God. ಏನು ಕ್ರಿಸ್ತನ ದೇವರಾದ ಕುಮಾರನದಲ್ಲಿ. So the flesh is there, ಶರೀರ ಇದೆ ಇವಾಗ, but faith is above the flesh. ಆದ್ರೆ ಈ ಶರೀರಕ್ಕಿನ ಉತ್ತಮವಾಗಿರೋದು ವಿಶ್ವಾಸ. Amen. Amen. Because that is the advantage we have in Jesus. ಏನಂತಂದ್ರೆ ಅದು ನಮಗಿರ್ತಕ್ಕಂಥ ಒಂದು ಅಡ್ವಾಂಟೇಜ್, ವಾಟ್ ಯು ಸೇ, ಒಂದು ಲಾಭ ಇದೆ. Yes, you have an advantage because Jesus lives in you. ಹೌದಾ? ನಾವು ಈ ಶಾರೀರಿಕ ಜೀವನದಲ್ಲಿ ಜೀವಿಸಿದಾಗ ನಮ್ಮಲ್ಲಿ ಯೇಸು ಸ್ವಾಮಿ ಇರೋದ್ರಿಂದ ನಮಗೊಂದು ಲಾಭ ಇದೆ. Without Jesus, ಯೇಸು ಸ್ವಾಮಿ ಇಲ್ದಂಗೆ when a temptation comes, ನಮಗೊಂದು ಶೋಧನೆ ಬಂದಾಗ, or when a problem comes, ಅಥವಾ ಒಂದು ತೊಂದರೆ ಬಂದಾಗ, or whatever comes against you, ಏನಾದ್ರೂ ಬರ್ಬೋದು ನಮಗೆ, you don't know how to deal with it. ಏನೋ ಅದನ್ನ ಹೇಗೆ ನಾವು ಸರಿಪಡಿಸ್ಕೊಳ್ಬೇಕನ್ನೋದು ನಮಗೆ ಗೊತ್ತಾಗೋದಿಲ್ಲ. But with Jesus, ಆದ್ರೆ ಯೇಸು ಸ್ವಾಮಿ ನಮ್ಮಲ್ಲಿ ಇದ್ದಾಗ, the way you respond, ನೀವು ಹೇಗೆ ಆ ಒಂದು ಸಮಸ್ಯೆಗಾಗ್ಲಿ ಒಂದು ತೊಂದರೆ ಆಗಲಿ ಹೇಗೆ ಉತ್ತರ ಕೊಡ್ತೀರೋ, the way you look at it, ಯಾವ ದೃಷ್ಟಿಕೋಣೆಯಿಂದ ನೋಡ್ತಿರೋ, the way you perceive it, ಅದೇ ಯಾವ ದೃಷ್ಟಿಕೋಣೆಯಿಂದ ನೋಡ್ತಿರೋ, it is very different. ಅದು ಯೇಸು ಸ್ವಾಮಿ ಇದ್ದಾಗ ಇಲ್ದಾಗ ಬಹಳ ವ್ಯತ್ಯಾಸ ಇರುತ್ತೆ. You're easily able to overcome the flesh. ಹೌದಾ? You're easily able to overcome the flesh. ನಿಮಗೆ ಸಮಸ್ಯೆ ಬಂದಾಗ, ನಿಮಗೆ ಶೋಧನೆಗಳು ಬಂದಾಗ ಯೇಸು ಸ್ವಾಮಿ ಮುಖಾಂತರ ನೀವು ಇದು ಸಹಜವಾಗಿ ನೀವು ಆ ಶರೀರವನ್ನು ನೀವು ಜಯಿಸಬಹುದು. Hallelujah. Hallelujah. See, many a times we don't understand. ಬಹಳಷ್ಟು ಸಾರಿ ನಮಗೆ ಅರ್ಥ ಆಗೋದಿಲ್ಲ ಪ್ರಿಯರೇ. It is the flesh that you need to actually overcome more than the devil. ಏನಂತಂದ್ರೆ ಸೈತಾನ್ಕಿನ ನಾವು ಈ ಈ ಮಾಂಸವನ್ನು ನಾವು ಜಯಿಸಬೇಕಾಗಿದೆ. If you are in Christ Jesus, ನಾವು ಕ್ರಿಸ್ತನಲ್ಲಿ ಇರೋದಾದ್ರೆ there can be no darkness in you. ನಮ್ಮಲ್ಲಿ ಕತ್ತಲೆ ಇರಕ್ಕೆ ಸಾಧ್ಯವಿಲ್ಲ. Because light and darkness cannot stay together. ಇದಕ್ಕಂದ್ರೆ ಬೆಳಕು ಮತ್ತು ಕತ್ತಿಲ ಒಂದೇ ಸ್ಥಳದಲ್ಲಿ ಇರಕ್ಕೆ ಆಗೋದಿಲ್ಲ. Amen. Amen. Do you believe that? ನಂಬ್ತೀರಾ ಪ್ರಿಯರೇ?
So if no darkness can remain in you, ಆದ್ರೆ ಕತ್ತಿಲ ನಮ್ಮಲ್ಲಿ ಇಲ್ಲದೆ ಇದು ಇರ್ಲಿಕ್ಕೆ ಸಾಧ್ಯವಿಲ್ಲ ಅಂದ್ರೆ, so which means you can actually walk in the light. ಕತ್ತಿಲ ನಮ್ಮಲ್ಲಿ ಇರಕ್ ಸಾಧ್ಯವಿಲ್ಲ ಅಂತಂದ್ರೆ ಅದರ ಅರ್ಥ ಏನಂತಂದ್ರೆ ನಾವು ಬೆಳಕಲ್ಲಿ ನಡೆಯಕ್ಕೆ ಸಾಧ್ಯವಾಗಿದೆ. Amen. ಆಮೆನ್. So when you walk in the light, ನೀವು ಬೆಳಕಲ್ಲಿ ನಡೀತಿರುವಾಗ, even if darkness comes, ನಿಮಗೆ ಕತ್ತಲ ಎದುರಾದ್ರೂ ಕೂಡ you don't stumble. ನೀವು ತಳ್ಳಿ ಬೀಳೋದಿಲ್ಲ. You still keep walking. ನೀವು ಇನ್ನ ಕಂಟಿನ್ಯೂ ಆಗಿ ನಡೀತಾ ಇರ್ತೀರಿ. Because darkness will come. ಎದಕ್ಕಂದ್ರೆ ಕತ್ತಿಲ ಅನ್ನೋದು ಎಲ್ಲರ ಜೀವಿತದಲ್ಲಿ ಬರುತ್ತೆ. Temptations will come. ಶೋಧನೆ ಅನ್ನೋದು ಎಲ್ರಿಗೂ ಬರುತ್ತೆ. Sicknesses will come. ಏನು ಅನಾರೋಗ್ಯಗಳು ಎಲ್ರಿಗೂ ಬರುತ್ತೆ. But because you are in the light, ಆದ್ರೆ ನೀವು ಬೆಳಕಲ್ಲಿ ಇರುವಾಗ, you are overcoming every day. ನೀವು ಪ್ರತಿ ದಿನವೂ ಈ ಶೋಧನೆಗಳು, ಈ ಕತ್ತಲವನ್ನು ಜಯಿಸ್ತಾ ಇದ್ದೀರಾ. Hallelujah. Hallelujah. You are actually walking opposite to what the flesh is doing. ಏನು ಶರೀರ ಯಾವ ಮಾರ್ಗದಲ್ಲಿ ಹೋಗ್ತಿದೋ ಅದ್ರ ವಿರುದ್ಧ ನಾವು ಹೋಗ್ತಾ ಇದ್ದೇವೆ. Amen. 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 Your flesh says, I want to go and sleep now. ಏನು ನಿಮ್ಮ ಶರೀರ ಹೇಳ್ತತೆ, ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಳ್ತೀನಪ್ಪ, I'm very tired. ನನಗೆ ಬಹಳ ಸುಸ್ತಾಗಿದೆ. But your spirit ಆದ್ರೆ ನಿನ್ನ ಆತ್ಮವು wants to pray. ಹೋಗಿ ಪ್ರಾರ್ಥನೆ ಮಾಡ್ಬೇಕನ್ನೋ Your spirit wants to intercede. ಏನು ನಿನ್ನ ಆತ್ಮ ಹೋಗಿ ವಿಜ್ಞಾಪನೆ ಪ್ರಾರ್ಥನೆ ಮಾಡಬೇಕು. Your spirit wants to be awake. ನಿನ್ನ ಆತ್ಮವು ಎದ್ದಿದ್ದು ಪ್ರಾರ್ಥನೆ ಮಾಡಬೇಕು. So what do you do in a situation like that? ಆದ್ರೆ ಅಂತ ಒಂದು ಸಂದರ್ಭದಲ್ಲಿ ನೀವುಗಳೇನ್ ಮಾಡ್ತೀರಾ? You can either become weak in the flesh. ನೀವು ಶಾರೀರಿಕವಾಗಿ, I think your battery is off. ನೀವು ಶಾರೀರಿಕವಾಗಿ ಬಲಹೀನರಾಗಿರಬಹುದು. You can become weak in the flesh ನೀವು ಶಾರೀರಿಕವಾಗಿ ಬಲಹೀನರಾಗಿರಬಹುದು and then go to sleep. ಹಾಗೆ ಮಲ್ಕೋಬಹುದು. That's what happened to the disciples. ಹಾಗೆ ಶಿಷ್ಯರ ಬಳಿ ಆಯ್ತು ಹೀಗೆ. That's why Jesus said that the flesh is weak. ಅದಕ್ಕೆ ಶಿಷ್ಯರು ಹೇಳ್ತಾರೆ ಏನಂತಂದ್ರೆ, ಏನು ಶರೀರ ಬಲಹೀನನಾಗಿದೆ, But the spirit is willing. ಆದ್ರೆ ಆತ್ಮ ಚಿತ್ತರಾಗಿದೆ. Amen. Amen. Your spirit is willing this morning. ಏನು ಇವತ್ತು ನಮ್ಮ ಪ್ರತಿಯೊಬ್ಬರ ಆತ್ಮ ಏನು ದೇವರ ಕೆಲಸ ಮಾಡಬೇಕನ್ನೋದು ಆಶಿಸ್ತಾ ಇದೆ. Your spirit is willing to receive a breakthrough. ಏನು ನಿಮ್ಮ ಆತ್ಮ ದೇವರಿಂದ ಒಂದು ಬಿಡುಗಡೆ ಹೊಂದ್ಕೋಬೇಕನ್ನೋದು ಆಶಿಸ್ತಾ ಇದೆ. Your spirit is willing to receive a miracle. ಏನು ನಿಮ್ಮ ಆತ್ಮ ದೇವರಿಂದ ಒಂದು ಅದ್ಭುತವನ್ನು ಹೊಂದ್ಕೊಳ್ಬೇಕಂತ ಹೇಳಿ ಆಶಿಸ್ತಾ ಇದೆ. Your spirit is willing to receive a blessing from God. ನಿಮ್ಮ ಆತ್ಮವು ದೇವರಿಂದ ಒಂದು ಆಶೀರ್ವಾದ ಹೊಂದ್ಕೊಳ್ಬೇಕನ್ನೋದು ಬಯಸ್ತಾ ಇದೆ. But your flesh is doubting. ಆದರೆ ನಿಮ್ಮ ಶರೀರ ಏನು ಸಂದೇಹ ಪಡ್ತಾ ಇದೆ. Your flesh is thinking, is this going to be possible? ನಿಮ್ಮ ಶರೀರ ಹೇಳ್ತಾ ಇದೆ, ಆಗ್ಬೋದಾ, ನಡೀತತಾ? I come every Sunday to church. ಪ್ರತಿ ಭಾನುವಾರ ಬರ್ತಾ ಇದ್ದೀನಿ. My problem is going on persisting. ನನ್ನ ಸಮಸ್ಯೆ ಇನ್ನ ಹೋಗ್ತಾನೆ ಇದೆ. And I keep praying. ನಾನು ಪ್ರಾರ್ಥನೆ ಮಾಡ್ತಾನೆ I keep fasting. ನಾನು ಉಪವಾಸ ಮಾಡ್ತಾನೆ ಇದ್ದೀನಿ. I'm trying. ನಾನು ಪ್ರಯಾಸ ಪಡ್ತಾ ಇದ್ದೀನಿ. But my situation is still the same. ಆದರೆ ನನ್ನ ಸಂದರ್ಭ ಏನು ಬದಲಾಗ್ಲೇ ಇಲ್ಲಲ್ಲ. And you may wonder, is God even there? ಅಂತೇಳಿ ನೀವು ಇವೆಲ್ಲವನ್ನು ಅನುಭವಿಸ್ತಾ ಇರುವಾಗ ನೀವು ಅನ್ಕೊಳ್ತೀರಿ, ದೇವರ ಅನ್ನೋದು ನಿಜವಾಗ್ಲೂ ಇದಾನ? God, are you silent? ದೇವರೇ ಮೌನವಾಗಿ ಯಾಕಿದ್ದೀರಾ? Lord, I'm going through all these problems. ಕಾಣ್ತಿಲ್ವಾ ಇಷ್ಟು ಅನುಭವಿಸ್ತಾ ಇದ್ದೀನಿ ನಾನು? Anybody who witnesses that thing? ಈ ರೀತಿಯಾಗಿ ಯಾರಾದ್ರೂ ಅನುಭವಿಸಿದ್ದೀರಾ? Right? If you're not lifting your hands, I can say that you probably don't understand what I'm saying. ನೀವು ಕೈ ಎತ್ತಿದಿಲ್ಲ ಅಂದ್ರೆ ನೀವು ಇನ್ನ ಅರ್ಥ ಆಗ್ತಿಲ್ಲ ಅಂತ ಹೇಳಿ ನಮಗೆ ಅನಿಸುತ್ತೆ. Because I can tell you 80% of you are going through that. ಯಾಕಂದ್ರೆ ನಾವು ಹೇಳ್ಬೋದು 80% ಜನರು ಯಾರು ಕೂತಿದಾರಲ್ಲ ಇವೆಲ್ಲ ಅನುಭವಿಸ್ತಾ ಇದ್ದೀರಾ. Amen. You're not wanting to lift your hands because you're shy. ಏನಂತಂದ್ರೆ ನೀವು ಕೈ ಎತ್ತಲಿಕ್ಕೆ ಯಾಕೆ ನಿಮಗೆ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ನೀವು ಸ್ವಲ್ಪ ಹಂಚ್ಕೊಳ್ತಾ ಇದ್ದೀರಿ. Oh, what if I lift my hands? Then they'll get to know I'm in a problem. ಏನಂತಂದ್ರೆ ನಾನು ಕೈ ಎತ್ತಿ ಬಿಟ್ರೆ ನನ್ನ ಪಕ್ಕದವರಿಗೆ ಗೊತ್ತಾಗ್ಬಿಡುತ್ತಲ್ಲ ನಾನು ಏನು ಸಮಸ್ಯೆದಲ್ಲಿ ಇದ್ದೀನಿ ಅಂತ. So how you respond is very important. ಪ್ರಿಯರೇ, ಇಂಥ ಸಂದರ್ಭಗಳಿಗೆ ನೀವು ಹೇಗೆ ನೀವು ಹೇಗೆ ನೋಡ್ತೀರೋ, ಹೇಗೆ ಇದಕ್ಕೆ ಉತ್ತರ ಕೊಡ್ತೀರೋ ಅನ್ನೋದು ಬಹಳ ಮುಖ್ಯವಾಗಿದೆ. And I believe this morning ನಾವು ನಂಬ್ತೀವಿ ಪ್ರಿಯರೇ, ಈ ಹೊತ್ತಿನ ಮುಂಜಾನೆ the Lord is going to meet that need. ಏನು ದೇವರು ನಿಮ್ಮ ಕೊರತೆಯನ್ನು ನೀಗಿಸುವ ದೇವರಾಗಿದ್ದಾರೆ. The Lord is going to meet your physical needs. ದೇವರು ನಿಮ್ಮ ಶಾರೀರಿಕವಾದ ಕೊರತೆಗಳನ್ನು ನೀಗಿಸುವರಂತ. He is going to meet your emotional needs. ನಿಮ್ಮ ಭಾವನೆಗಳಲ್ಲಿ ಏನು ಕಡಿಮೆ ಅನಿಸ್ತಾ ಇದೆಯೋ ಅದನ್ನ ನೀಗಿಸುವಂತ ದೇವರಾಗಿದ್ದಾರೆ. He is going to meet your financial needs. ದೇವರು ನಿಮ್ಮ ಆರ್ಥಿಕ ಕೊರತೆಗಳನ್ನು ನೀಗಿಸುವಂತ
ಆಗಿದ್ದಾರೆ. Do you believe that? ನಂಬ್ತೀರಾ ಪ್ರೇರೆ ಇವತ್ತು? Do you believe that? ನಂಬ್ತೀರಾ? Amen. Amen. But the way we receive what God has for us, ಆದ್ರೆ ನಾವು ದೇವರಿಂದ ದೇವ್ರು ನಮ್ಮ ಕುರಿತಾಗಿ ಏನು ಇಟ್ಟಿದ್ದಾನೋ ಅದನ್ನ ಹೊಂದ್ಕೊಳ್ಳೋದು ಯಾವ ರೀತಿಯಾಗಿ ಅಂದ್ರೆ, it is not just through prayer. ಏನೋ ಅದು ಪ್ರಾರ್ಥನೆ ಮುಖಾಂತರ ಹೊಂದ್ಕೊಳ್ಳೋದು ಅಷ್ಟೇ ಅಲ್ಲ. It is not just through maybe just me laying hands on you. ಏನು ಪಾಸ್ಟ್ರು ಬಂದು ನಿಮ್ಮ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಹೊಂದ್ಕೊಳ್ಳೋದಲ್ಲ. But you receive the things of God through the word of God. ದೇವರ ವಿಷಯಗಳನ್ನು ದೇವರ ವಾಕ್ಯದಿಂದ ನೀವು ಹೊಂದ್ಕೊಳ್ಳೋರಾಗಿರ್ತೀರಾ. Hallelujah. Hallelujah. Because this word is Jesus. ಯಾಕಂದ್ರೆ ಈ ವಾಕ್ಯವು ಯೇಸು ಸ್ವಾಮಿ ಆಗಿದ್ದಾರೆ. I want you to take your Bible like this and say, this word. ನಿಮ್ಮ ಬೈಬಲ್ ಅನ್ನು ಈ ರೀತಿಯಾಗಿ ಇಟ್ಕೊಂಡು ಈ ವಾಕ್ಯವು, say, it is Jesus. ಇದು ಯೇಸು ಸ್ವಾಮಿ ಆಗಿದ್ದಾರೆ. This is Jesus. ಇದು ಯೇಸು ಸ್ವಾಮಿ ಆಗಿದ್ದಾರೆ. This is the word of life. ಏನು ಇದು ಜೀವದ ವಾಕ್ಯವಾಗಿದೆ. This is the power of God. ಇದು ದೇವರ ಬಲವಾಗಿದೆ. Amen. Amen. It's the power of God. ಇದು ದೇವರ ಬಲವಾಗಿದೆ. Working in the spirit. ಏನು ಆತ್ಮದಲ್ಲಿ ಕಾರ್ಯ ಮಾಡ್ತಿದೆ. Making things happen for us. ಏನು ನಮಗೋಸ್ಕರ ಅಸಾಧಾರಣವಾದ ವಿಷಯಗಳನ್ನು ಸಾಧ್ಯವಾಗುವಂತೆ ಮಾಡ್ತಾ ಇದೆ. So the Lord will make things happen for you this morning. ಆದ್ರಿಂದ ಪ್ರಿಯರೇ, ದೇವರು ನಿಮ್ಮ ಜೀವಿತದಲ್ಲಿ ಆ ಅನುಗ್ರಹಗಳನ್ನು ನೀಗಿಸುವಂತನಾಗಿದ್ದಾನೆ. So we will see from the book of John chapter 11. ನಾವು ಇವತ್ತು ಯೋಹನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಹೋಗೋಣ. And I want you to read verse number 6. ಅಲ್ಲಿ 6ನೇ ವಚನಕ್ಕೆ ಹೋಗೋಣ. 11:6 ಯೋಹನ 11:6. Okay, let me ask one more question. How many of you know the story of Lazarus? ಏನು ಲಾಜರಿನ ಕತೆ ಎಷ್ಟು ಜನರಿಗೆ ಗೊತ್ತು? How many of you know the story of Lazarus? ಎಷ್ಟು ಜನರಿಗೆ ಲಾಜರಸ್ಸಿನ ಕತೆ ಗೊತ್ತು? How many of you don't know the story of ಎಷ್ಟು Lazarus? ಜನರಿಗೆ ಗೊತ್ತಿಲ್ಲ? ಗೊತ್ತಿಲ್ಲ ಅಂದ್ರೆ ಕೈ ಎತ್ತಿ, ಪರವಾಗಿಲ್ಲ. Okay, some of them don't know. ಕೆಲವೊಬ್ಬರಿಗೆ ಲಾಜರಿನ ಕತೆ ಗೊತ್ತಿಲ್ಲ. The book of John is in the New Testament. ಹೌದಾ? ಯೋಹನ ಬರೆದ ಸುವಾರ್ತೆ ಅನ್ನೋದು ಹೊಸ ಒಡಂಬಡಿಕೆಯಲ್ಲಿ ಇದೆ. And you can read that from chapter 11. ನೀವು 11ನೇ ಅಧ್ಯಾಯ ಓದಬಹುದು. And we are not going to go through the entire chapter. ನಾವು ಇದನ್ನ ಬಿಡಿಸಿ ನಿಮಗೆ ಹೇಳೋದಿಲ್ಲ. But I want to share a few parts from that. ನಾವು ಇಲ್ಲಿ ಕೆಲವು ವಚನಗಳು ಹಾರಿಸಿಕೊಂಡು ನಾವು ಮಾತಾಡ್ಲಿಕ್ಕೆ ಇಷ್ಟಪಡ್ತೇವೆ. So the number one thing there we see, ಮೊದಲನೇ ವಿಷಯ ನಾವು ಏನ್ ನೋಡ್ತೀವಿ ಅಂದ್ರೆ, that when Jesus heard that Lazarus was ill, ಏನು ಯೇಸು ಸ್ವಾಮಿ ಯಾವಾಗ ಲಾಜರನು ಅನಾರೋಗ್ಯದಲ್ಲಿ ಇದ್ದಾನೆ ಅಂತ ತಿಳ್ಕೊಂಡಾಗ, the Bible says, ಬೈಬಲ್ ನಮಗೆ ಹೇಳುತ್ತೆ, he stayed 2 days longer in the place where he was. ಏನು ಎಲ್ಲಿ ಲಾಜರ್ನಿದ್ದೋ ಅಲ್ಲಿ ಆ ಲಾಜರಿನ ಊರಲ್ಲಿ ಯೇಸು ಸ್ವಾಮಿ 2 ದಿನ ಇನ್ನ ಜಾಸ್ತಿ ಇದ್ರಂತೆ. You see, how you respond to a situation determines what the outcome will be. ನಾವು ನೋಡ್ತೇವೆ ಪ್ರೇರೆ, ಯಾವ ರೀತಿಯಾಗಿ ನಾವು ಸಂದರ್ಭಕ್ಕೆ ರಿಯಾಕ್ಟ್ ಆಗ್ತೀವೋ ಅದು ನಮ್ಮ ಅದರ ಪ್ರತಿಫಲವನ್ನು ತೀರ್ಮಾನಿಸುತ್ತೆ. Now Lazarus was Jesus's good friend. ಇವಾಗ ಲಾಜರನು ಯೇಸು ಸ್ವಾಮಿಯ ಒಳ್ಳೆ ಸ್ನೇಹಿತನಾಗಿದ್ದ. And when you hear the news of a good friend ill or passing away, how would you respond? ಇವಾಗ ನಮ್ಮ ಒಳ್ಳೆ ಸ್ನೇಹಿತನ ಒಂದು ಏನು ಅಂದ್ರೆ ವಿಷಯ ತಿಳ್ಕೊಂಡ್ವಿ, ಏನಂತಂದ್ರೆ ಅವನಿಗೆ ಆರಾಮಿಲ್ಲ ಅಂತಂದಾಗ, ನನ್ನ ಸ್ನೇಹಿತನಿಗೆ ಆರಾಮಿಲ್ದಾಗ ನಾವು ಏನ್ ಮಾಡ್ತೀವಿ? We immediately want to go and see the person. ನಾವು ಏನ್ ಮಾಡ್ತೀವಿ? ತಕ್ಷಣ ಆತನಿಗೆ ಹೋಗಿ ಭೇಟಿಯಾಗಿ ಹೇಗಿದ್ದಾನೆ ಅಂತ ನೋಡ್ಲಿಕ್ಕೆ We ಹೋಗ್ತೀವಿ. somehow want to get in touch with that individual. ಯಾವುದೋ ಒಂದು ರೀತಿಯಾಗಿ ಫೋನ್ ಅನ್ನ ಮಾಡ್ತೀವಿ, ಇಲ್ಲ ಯಾವುದೋ ಒಂದು ರೀತಿಯಾಗಿ ಅವನಿಗೆ ಮಾತಾಡ್ಬೇಕು, Or you want to even go into their house. ಇಲ್ಲದಿದ್ರು ಅವ್ರ ಮನೆಗನ ಹೋಗಿ ಭೇಟಿ ಆಗ್ತೀವಿ. But Jesus' response was very different. ಆದ್ರೆ ಯೇಸು ಸ್ವಾಮಿ ಈ ಸಂದರ್ಭಕ್ಕೆ ರಿಯಾಕ್ಷನ್ ಬೇರೆ ಆಗಿತ್ತು. He did not react emotionally. ಏನು ಅವರು ಭಾವನೆಗಳಿಂದ ಅವ್ರು ರಿಯಾಕ್ಟ್ ಆಗಿಲ್ಲ. He reacted spiritually. ಏನು ಆತ್ಮಿಕವಾಗಿ ಅವ್ರು ರಿಯಾಕ್ಟ್ ಆದ್ರು. Hallelujah. Hallelujah. So how you react determines what the outcome will be. ಆದ್ರಿಂದ ಪ್ರಿಯರೇ, ಸಂದರ್ಭಗಳು ಬಂದಾಗ ನೀವು ಅದಕ್ಕೆ ಹೇಗೆ ರಿಯಾಕ್ಟ್ ಆಗ್ತಿರೋ ಅದರ ಒಂದು ರಿಸಲ್ಟ್ ನಮಗೆ ಗೊತ್ತಾಗ್ಬಿಡುತ್ತೆ. So this morning I want to encourage you. ಇವತ್ತು ನಾವು ನಿಮಗೆ ಪ್ರೋತ್ಸಾಹಿಸಲಿಕ್ಕೆ ಇಷ್ಟಪಡ್ತೀವಿ. Learn to react spiritually than emotionally. ಆದ್ರಿಂದ ಸಂದರ್ಭಗಳು ನೀವು ಬಂದಾಗ ನೀವು ಆತ್ಮಿಕವಾಗಿ ರಿಯಾಕ್ಟ್ ಆಗೋದು ಕಲೀರಿ, ಹೊರತು ಭಾವನೆಗಳಿಂದ ಶಾರೀರಿಕವಾಗಿ ನೀವು ರಿಯಾಕ್ಟ್ ಆಗಬೇಡ್ರಿ. Because your emotions and feelings will only let you down. ಯಾಕಂದ್ರೆ ನಿಮ್ಮ ಭಾವನೆಗಳು ಮತ್ತು ನಿಮ್ಮ ಆಲೋಚನೆಗಳು ನಿಮ್ಮನ್ನ ಏನು ನಿರಾಶೆ ಪಡಿಸ್ತವೆ. You hear a bad news. ಏನೋ ಒಂದು ಕೆಟ್ಟ ನ್ಯೂಸ್ ಕೇಳ್ಬಿಟ್ಟಿರ್ತೀರಿ, ಬ್ಯಾಡ್ ನ್ಯೂಸ್ ಕೇಳಿರ್ತೀರಿ. Monday morning you lost your job. ಏನಂತೇಳಿ ಮಂಡೇ ಬೆಳಗ್ಗೆ ನಿಮ್ದು ಏನು ಉದ್ಯೋಗ ಕಳ್ಕೊಂಡ್ರಿ. And what would you do? ಅವಾಗ ಏನ್ ಮಾಡ್ತೀರಿ? How would you react? ನೀವು ಅದಕ್ಕೆ ರಿಯಾಕ್ಷನ್ ಏನ್ ಕೊಡ್ತೀರಾ?
Maybe you will cry. ನೀವು ಅಳ್ತೀರೇನೋ. Oh, how will I pay my bills next month? ಅಯ್ಯೋ ಇವಾಗ ಬರ ತಿಂಗಳ ನಾನು ಹೇಗೆ ಕಟ್ಲಿ ಕರೆಂಟ್ ಬಿಲ್ ಎಲ್ಲ. How will I face this month? ಹೌದಾ, ಈ ತಿಂಗಳ ನಾನು ಹೆಂಗ್ ಜೀವಿಸ್ಲಿ? I lost my job. ನನ್ನ ಉದ್ಯೋಗ ಕಳ್ಕೊಂಡೆ. So you will react emotionally. ಸೊ ನೀವೇನ್ ಮಾಡ್ತೀರಾ, ಭಾವನೆಗಳಿಂದ ಮತ್ತು ಶಾರೀರಿಕದಿಂದ ನೀವು ಅದನ್ನ ರಿಯಾಕ್ಟ್ ಆಗ್ತೀರಾ. But with Christ Jesus in you, ಆದ್ರೆ ಕ್ರಿಸ್ತನು ನಿಮ್ಮಲ್ಲಿ ಇರುವಾಗ, with Christ living in you, ಕ್ರಿಸ್ತನು ನಿಮ್ಮಲ್ಲಿ ಜೀವಿಸ್ತಿರುವಾಗ, the Lord says to you this morning, ದೇವರು ಇವತ್ತು ನಿಮ್ಮ ಬಳಿ ಹೇಳ್ತಾರೆ, don't react emotionally. ನೀವು ಶಾರೀರಿಕವಾಗಿ ರಿಯಾಕ್ಟ್ ಆಗಬೇಡಿ. If you lose the job, ನೀವು ಉದ್ಯೋಗ ಕಳ್ಕೊಂಡ್ರು ಕೂಡ, if you lose the contract, ನೀವು ಕಾಂಟ್ರಾಕ್ಟ್ ಕಳ್ಕೊಂಡ್ರು ಕೂಡ, if the door shuts, ನೀವು ಅನೇಕ ದ್ವಾರಗಳು ನಿಮ್ಮ ಜೀವಿತದಲ್ಲಿ ಮುಚ್ಚಲ್ಪಟ್ರು ಕೂಡ, and if you feel like nothing is happening, ನಿಮಗೆ ಅನ್ಸಿದ್ರು ಕೂಡ ಏನ್ ಆಗ್ತಾ ಇಲ್ಲ ನನ್ನ ಜೀವಿತದಲ್ಲಿ, react spiritually. ಏನು ನೀವು ಆತ್ಮಿಕವಾಗಿ ಅದಕ್ಕೆ ರಿಯಾಕ್ಟ್ ಆಗ್ರಿ. Jesus said, this is not unto death, but this sickness is for the glory of God. ಏನು ಯೇಸು ಸ್ವಾಮಿ ಅಂತಾರೆ ಲಾಜರ್ ಕುರಿತಾಗಿ ಏನಂತಂದ್ರೆ, ಅವನ ಅನಾರೋಗ್ಯವು ಆತನ ಮರಣಕ್ಕಾಗಿ ಅಲ್ಲ, ಆದ್ರೆ ಆ ಒಂದು ಅನಾರೋಗ್ಯದಿಂದ ಸ್ವಸ್ಥತೆ ಹೊಂದು ದೇವರಿಗೆ ಮಹಿಮೆ ತರುವಂತದ್ದಾಗಿದೆ ಅಂತ ಹೇಳಿ. You are crying because you lost the job. ಏನು ನೀವು ಅಳ್ತಾ ಇದ್ದೀರಿ ಏನಂತ, ಇದಕ್ಕಾಗಿ ನೀವು ಉದ್ಯೋಗ ಕಳ್ಕೊಂಡಿದ್ದೀರಿ ಅಂತ ಹೇಳಿ. But let me tell you something. ಆದ್ರೆ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇವೆ, with Christ Jesus, ಯೇಸು ಸ್ವಾಮಿ ಮುಖಾಂತರ you will not look for the job. ನೀವು ಉದ್ಯೋಗಕ್ಕೋಸ್ಕರ ಹುಡುಕೋದಿಲ್ಲ, the job will look for you. ಆ ಉದ್ಯೋಗ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. Hallelujah. Hallelujah. The company will look for you. ಆ ಕಂಪನಿ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. the businesses will look for you. ವ್ಯಾಪಾರಗಳನ್ನು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. the miracle is coming to you. ಆ ಅದ್ಭುತವು ನಿನ್ನ ಕಡೆಗೆ ಬರ್ತದೆ. because Christ is in you. ಯಾಕಂದ್ರೆ ಯೇಸು ಸ್ವಾಮಿ ನಿಮ್ಮಲ್ಲಿದ್ದಾರೆ. So when you receive something like that, ಸೊ ನೀವು ಯಾವಾಗ ಆ ರೀತಿಯಾಗಿ ನೀವು ಹೊಂದ್ಕೊಂಡಾಗ, you react differently. ನೀವು ನಿಮ್ಮ ರಿಯಾಕ್ಷನ್ ಬೇರೆ ಆಗಿರುತ್ತೆ. what if I lose this job? ಏನು ನಾ ಈ ಉದ್ಯೋಗ ಕಳ್ಕೊಂಡ್ರೆ ಏನಾಯ್ತು? Lord Jesus, thank you, I'm getting a new promotion. ದೇವರೇ ನಿನಗೆ ಸ್ತೋತ್ರ, ನನಗೆ ಪ್ರಮೋಷನ್ ಕೊಡ್ಲಿಕ್ಕೆ ಹೋಗ್ತಾ ಇದೆ, ಅದಕ್ಕೆ ಈ ಉದ್ಯೋಗ ಕಳ್ಕೊಂಡೆ. I believe I'm getting a better job. ನಾನು ನಂಬಿದ್ದೇನೆ ನನಗೆ ಇದಕ್ಕಿಂತ ಉತ್ತಮವಾದ ಉದ್ಯೋಗ ನನಗೆ ಕೊಡ್ತೀರಾ. because Jesus can feed you even without a job. ಯಾಕಂದ್ರೆ ಯೇಸು ಸ್ವಾಮಿ ನಿಮಗೆ ಉದ್ಯೋಗವಿಲ್ಲದೆ ನಿಮಗೆ ಆಹಾರ ನೀಡಲಿಕ್ಕೆ ಇದ್ದಾರೆ. Hallelujah. Hallelujah. How many of you believe that? ಎಷ್ಟು ಜನ ನಂಬ್ತೀರಾ? Amen. Amen. Jesus can take care of you even without the world having to give you anything. ಹೌದಾ, ಲೋಕವು ನಿಮಗೆ ಏನು ಕೊಡದೇ ಇದ್ರೂ ಕೂಡ ದೇವರು ನಿಮ್ಮನ್ನು ನೋಡ್ಕೊಳ್ಳಿಕ್ಕೆ ಸಾಧ್ಯ. That is the power of God. ಅದು ದೇವರ ಬಲವಾಗಿದೆ. So you must learn to react spiritually. ಆದ್ರಿಂದ ಪ್ರೇರೆ ನಾವು ಸಂದರ್ಭಗಳಿಗೆ ನಾವು ಆತ್ಮಿಕವಾಗಿ ರಿಯಾಕ್ಟ್ ಆಗಬೇಕು. When we react spiritually, ಯಾವಾಗ ಆತ್ಮಿಕವಾಗಿ ರಿಯಾಕ್ಟ್ ಆಗ್ತೀವೋ, we are more in control of the situation. ಅವಾಗ ಸಂದರ್ಭದ ಕಂಟ್ರೋಲ್ ನಮ್ಮ ಕೈಯಲ್ಲಿ ಇರುತ್ತೆ. If you react emotionally, ನಾವು ಒಂದ್ ವೇಳೆ ಶಾರೀರಿಕವಾಗಿ ಅದಕ್ಕೆ ರಿಯಾಕ್ಟ್ ಆದ್ರೆ you're giving the control over to the enemy. ನಾವೇನ್ ಮಾಡ್ತಿದ್ವಿ ಅಂದ್ರೆ ಸೈತಾನ್ ಹತೋಟಿಯಲ್ಲಿ ನಾವು ಈ ಸಂದರ್ಭವನ್ನು ಕೊಡ್ತಾ ಇದ್ದೇವೆ. Because the enemy knows that he can play on your emotions. ಯಾಕಂದ್ರೆ ಸೈತಾನಿಗೆ ಗೊತ್ತು ನಿಮ್ಮ ಭಾವನೆಗಳಿಂದ ನಿಮ್ಮನ್ನು ಮೋಸ ಮಾಡಬಹುದು, ನಿಮ್ಮ ಜೊತೆ ಆಟ ಆಡಬಹುದು ಅಂತ. Fear comes into you. ಯಾಕಂದ್ರೆ ಭಯ ಅನ್ನೋದು ನಿಮ್ಮಲ್ಲಿ ಬಂದಾಗ, you hear somebody sick in your family, ಏನು ನಿಮ್ಮ ಕುಟುಂಬದಲ್ಲಿ ಯಾರಿಗೂ ಅನಾರೋಗ್ಯ ಬಂತಂತ ಕೇಳಿಸ್ಕೊಂಡ್ರಿ, suddenly fear grips your heart. ತಕ್ಷಣ ಭಯ ಬಂದ್ಬಿಡುತ್ತೆ. and you're visualizing all kinds of things. ಅವಾಗ ನೀವು ಸಡನ್ ಆಗಿ ನಿಮ್ಮ ಮನಸ್ಸಿನಲ್ಲಿ ಸಂದರ್ಭಗಳು ಪ್ಲೇ ಆಗ್ತವೆ. oh, what if this happens? oh, what if that happens? oh, what if that happens? oh, we have to go to the hospital. oh, this will happen. oh, that will happen. ಅವ ಏನು ರಿಪೋರ್ಟ್ ಅಬ್ನಾರ್ಮಲ್ ಬಂತಂದ್ರೆ, ಇನ್ನ ಹೆಚ್ಚು ಕಡಿಮೆ ಆಯ್ತಂದ್ರೆ, ಹಿಂಗಾಯ್ತಂದ್ರೆ, ಏನಾಯ್ತಂತಂದ್ರೆ ಬರ್ತಾ ಇರ್ತಾವ ಮನಸ್ಸಲ್ಲಿ. remember at that time, ನೆನಪಿಟ್ಕೋರಿ ಪ್ರೇರ, ಅಂತ ಒಂದು ಸಂದರ್ಭದಲ್ಲಿ ಸಮಯದಲ್ಲಿ you are in Christ Jesus. ನೀವು ಕ್ರಿಸ್ತನಲ್ಲಿ ಇದ್ದೀರಿ. Christ is in you. ಏನು ಕ್ರಿಸ್ತನು ನಿಮ್ಮಲ್ಲಿ ವಾಸಿಸ್ತಾ ಇದ್ದಾರೆ. say that again. Christ is in me. ಏನು ಕ್ರಿಸ್ತನು ನನ್ನಲ್ಲಿ ಇದ್ದಾನೆ. ಹೇಳ್ರಿ, ಕ್ರಿಸ್ತನು ನನ್ನಲ್ಲಿ ಇದ್ದಾನೆ. I think they didn't have breakfast this morning. ಏನಂತಂದ್ರೆ ಇವತ್ತು ಯಾರು ನಾಷ್ಟ ಮಾಡಿಲ್ಲ ಅಂತ ಅನ್ಕೊಳ್ತೀವಿ ನಾವು. you're very quiet. ಏನು ಬಹಳ ಮೌನವಾಗಿದ್ದೀರಾ ಎಲ್ಲರೂ. even say loudly, Christ is in me. ಏನು ಕ್ರಿಸ್ತನು ನನ್ನಲ್ಲಿ ಇದ್ದಾನೆ. amen. Amen. Christ is in me. ಕ್ರಿಸ್ತನು ನನ್ನಲ್ಲಿ ಇದ್ದಾನೆ. so I will react differently. ಆದ್ರಿಂದ ನಾನು ಸಂದರ್ಭಗಳಿಗೆ ಬೇರೆ ರೀತಿಯಾಗಿ ರಿಯಾಕ್ಟ್ ಆಗ್ತೇನೆ. I will react spiritually. ನಾನು ಆತ್ಮಿಕವಾಗಿ ರಿಯಾಕ್ಟ್ ಆಗ್ತೇನೆ. I'm going to see things differently. ನಾನು ವಿಷಯಗಳನ್ನು ಬೇರೆ ಒಂದು ದೃಷ್ಟಿಕೋನದಿಂದ ನೋಡ್ತೇನೆ. amen. Amen. are you learning something this morning? ಇವತ್ತು ಏನೋ ಹೊಸದು ಕಲಿತಾ ಇದ್ದೀರಾ ಪ್ರಿಯರೇ? amen. I will react spiritually. ಏನು ನಾನು ಸಂದರ್ಭಗಳಿಗೆ ಆತ್ಮಿಕವಾಗಿ ರಿಯಾಕ್ಟ್ ಆಗ್ತೇನೆ. because I am of the Spirit. ಇದಕ್ಕಂದ್ರೆ ನಾನು ಆತ್ಮ ಭರಿತನಾಗಿದ್ದೇನೆ. I am filled with the Holy Spirit. ನಾನು ಪರಿಶುದ್ಧಾತ್ಮದಿಂದ ತುಂಬಿಸಲ್ಪಟ್ಟಿದ್ದೇನೆ. amen. number 2, I want to tell you. ಎರಡನೇ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತಾರೆ. go with me to verse number 9. 9ನೇ ವಚನಕ್ಕೆ ಹೋಗೋಣ. ಅದೇ ಅಧ್ಯಾಯ ಯೋಹಾನ್ 11:9 ಹೋಗೋಣ.
Yeah, you can read 10 as well, sister. 10ನೇ ವಚನ ಕೂಡ ಓದೋಣ ಪ್ರಿಯರೇ. Yes. If anyone walks in the day, ನೀವು ಯಾರೇ ಆದರೂ ದಿನದಲ್ಲಿ ನಡೆಯೋದಾದರೆ you will not stumble. ನೀವು ತಳ್ಳಿ ಬೀಳೋದಿಲ್ಲ. If you walk in the light, ನೀವು ಬೆಳಕಲ್ಲಿ ನಡೆಯೋದಾದ್ರೆ you will be able to overcome any kind of warfare. ಯಾವುದೇ ವಿಧವಾದ ಯುದ್ಧ ನಿಮಗೆ ನೀವು ಜಯಿಸಬಹುದು. Amen. That's what Jesus is saying here. ಅದೇ ಯೇಸು ಸ್ವಾಮಿ ವಚನದಲ್ಲಿ ಹೇಳ್ತಿದ್ದಾರೆ. If any man walks in the day, ಏನೋ ಬೆಳಕಿರುವ ದಿನದಲ್ಲಿ ಯಾವನೇ ಆದರೂ ನಡೆದರೂ he does not stumble. ಆತನು ತಳ್ಳಿ ಬೀಳುವುದಿಲ್ಲ. Because he sees the light of this world. ಎದಕ್ಕಂದ್ರೆ ಈ ಲೋಕದ ಬೆಳಕು ಅವನು ನೋಡ್ತಿದ್ದಾನೆ. So what Jesus is actually meaning here, ಇಲ್ಲಿ ಯೇಸು ಸ್ವಾಮಿ ಈ ಮಾತು ಹೇಳೋದ್ರಿಂದ ಅರ್ಥವೇನೆಂದ್ರೆ he's saying, ಅವ್ರು ಹೇಳ್ತಿದ್ದಾರೆ, if you walk in the light, ನೀವು ಬೆಳಕಲ್ಲಿ ನಡೆಯೋದಾದ್ರೆ you will not stumble. ನೀವು ತಳ್ಳಿ ಬೀಳೋದಿಲ್ಲ. You will not fall. ನೀವು ಬೀಳೋದಿಲ್ಲ. How many of you are believers? ಎಷ್ಟು ಜನರು ಇವತ್ತು ವಿಶ್ವಾಸಿಗಳಾಗಿದ್ದಾರೆ? Amen. ಆಮೆನ್. And we keep falling again and again. ನಾವು ಪ್ರತಿನಿತ್ಯ ಬೀಳ್ತಾನೆ ಇರ್ತೀವಿ. Right? ಹೌದಾ? Sunday you are Christian. ಏನು ಭಾನುವಾರ ಕ್ರೈಸ್ತವರಾಗಿರ್ತೀವಿ. By Wednesday we don't know if you're a Christian or something else. ಏನು ವೆಡ್ನೆಸ್ಡೇ ಬರೋವರೆಗೆ ನಾವು ಕ್ರೈಸ್ತವರ ಎಂತವರ ಅಂತ ಗೊತ್ತಾಗಲ್ಲ. Because we easily fall. ಎದಕ್ಕಂದ್ರೆ ನಾವು ಸಾಧಾರಣವಾಗಿ ಶೋಧನೆಯಲ್ಲಿ ಬಿದ್ದೋಗ್ತೇವೆ. But if you're in the light, ಆದ್ರೆ ನಾವು ಬೆಳಕಲ್ಲಿ ಇರೋದಾದ್ರೆ you cannot fall. ನಾವು ಬೀಳಕ್ಕೆ ಸಾಧ್ಯವಿಲ್ಲ. Amen. ಆಮೆನ್. Because you are able to see clearly. ಎದಕ್ಕಂದ್ರೆ ನೀವು ಸ್ಪಷ್ಟವಾಗಿ ನೋಡ್ಲಿಕ್ಕೆ ಆಗ್ತಿದೆ. When you walk in the light, ನೀವು ಯಾವಾಗ ಬೆಳಕಲ್ಲಿ ನಡೆದಾಗ the light is the word of the Lord. ಏನು ಆ ಬೆಳಕು ದೇವರ ವಾಕ್ಯವಾಗಿದೆ. So it is not just that you're reading the word of God, ಅದು ಅರ್ಥ ಏನಂತಂದ್ರೆ ನೀವು ಬರೇ ದೇವರ ವಾಕ್ಯ ಓದೋದಷ್ಟೇ ಅಲ್ಲ, but you are actually walking in the word of God. ಏನಂತಂದ್ರೆ ಆ ವಾಕ್ಯ ಅನುಸಾರವಾಗಿ ನೀವು ನಡೀತಾ ಇದ್ದೀರಿ. What is walking in the light? ಏನು ಬೆಳಕಲ್ಲಿ ನಡೆಯೋದಂದ್ರೆ ಅರ್ಥವೇನು? It is declaring the word every day. ಏನಂತಂದ್ರೆ ಈ ವಾಕ್ಯವನ್ನು ಬಾಯಿಂದ ಅರಿಕೆ ಮಾಡುವುದು. It is speaking the word every day. ಏನು ಬಾಯಿಂದ ಅರಿಕೆ ಮಾಡುವುದಾಗಿದೆ It ದೇವರ is ವಾಕ್ಯವನ್ನು. confessing the scriptures. ದೇವರ ವಾಕ್ಯವನ್ನು ಬಾಯಿಂದ ಅರಿಕೆ ಮಾಡೋದಾಗಿದೆ. It is continuously meditating in the word. ಏನು ಪ್ರತಿ ನಿತ್ಯವೂ ದೇವರ ವಾಕ್ಯದಲ್ಲಿ ಧ್ಯಾನ ಮಾಡೋದಾಗಿದೆ. It is exercising your mind in the word of God. ಏನಂತಂದ್ರೆ ನಮ್ಮ ಮನಸ್ಸನ್ನು ದೇವರ ವಾಕ್ಯಕ್ಕೆ ವಿಧೇಯರಾಗುವಂತ ಮಾಡೋದಾಗಿದೆ. How many of you need food for the body? ಎಷ್ಟು ಜನರಿಗೆ ನೀವು ಜೀವಿಸಬೇಕಂತ ಹೇಳಿ ಆಹಾರ ಬೇಕು? If I don't see your hands, then I ನಿಮ್ need to really ದೇಹಕ್ಕೆ pray for ಎಷ್ಟು ಜನಕ್ಕೆ ಆಹಾರ ಬೇಕು ಹೇಳ್ರಿ? Everybody needs food for the body. ಎಲ್ರಿಗೂ ಬೇಕು ತಾನೆ ಆಹಾರಕ್ಕೆ, ಇದು ದೇಹಕ್ಕೆ ಆಹಾರ. How many meals a day do you feed your body? ಎಷ್ಟೊತ್ತು ನಿಮ್ಮ ದೇಹಕ್ಕೆ ಆಹಾರ ತಿನ್ನಿಸ್ತೀರಾ? Come on, talk to me. How many of you can tell me? ಎಷ್ಟು ಜನ? How many meals? 3 times. Okay, somebody else. Somebody says 4 times. Somebody said 2. ಕೆಲವೊಬ್ರು ಇಬ್ರು ಅಂತಾರೆ, ಕೆಲವೊಬ್ರು 4 ಅಂತೀರಾ? 4. Okay, 4, 5. How many say 5? ಎಷ್ಟು ಜನ 5 ಒಪ್ಪತ್ತು ಅಂತೀರಾ? Anybody 5 here? ಎಷ್ಟು ಜನ 5 ಒಪ್ಪತ್ತು ಇದ್ದೀರಾ? ಯಾರನ್ನ ಇದ್ದೀರಾ ಇಲ್ಲಿ 5 ಒಪ್ಪತ್ತು ತಿನ್ನೋರು? Okay. No problem. Anybody 4? ಎಷ್ಟು ಜನ 4 ಒಪ್ಪತ್ತು? Okay, the sister there says 4 meals. 4 ಒಪ್ಪತ್ತು ಅವ್ರು ಹೇಳ್ತಾರೆ. Okay, how many of you say 3? Can I see your hands? ಎಷ್ಟು ಜನರು 3 ಒಪ್ಪತ್ತು ಅಂತೀರಾ ದೇಹಕ್ಕೆ ಆಹಾರ ಬೇಕು ಅಂತೇಳಿ? Okay, most of you are 3. How many of you say 2? ಎಷ್ಟು ಜನ 2 ಒಪ್ಪತ್ತು ಅಂತೀರಾ? 2. 1, 2, 3. Okay, all right. How many of you say 1 meal a day? ಎಷ್ಟು ಜನರು ಒಂದೇ ಒಪ್ಪತ್ತು ತಿಂತೀನಿ ದಿನಕ್ಕೆ ಅಂತೇಳಿ? Nobody 1, right? ಯಾರು ಇಲ್ಲಲ್ಲ? Right? How many of you say 0? I don't need food. ಎಷ್ಟು ಜನ ಇದ್ದೀರಾ ಇಲ್ಲಿ ನನಗೆ ಆಹಾರನೇ ಬೇಡ ಅಂತ 0 ಅಂತೀರಾ? Nobody will say 0. ಯಾರು ಹೇಳೋದಿಲ್ಲ ಹಾಗೆ. Similarly, ಅದೇ ರೀತಿಯಾಗಿ you need food for the spirit man. ಏನು ಆತ್ಮಿಕ ಮನುಷ್ಯನಿಗೆ ನಮಗೆ ಆಹಾರ ಬೇಕು. How many times do you read the word every day? ನೀವುಗಳೆಲ್ಲ ಎಷ್ಟು ಸಾರಿ ದೇವ್ರ ವಾಕ್ಯ ಓದ್ತೀರಿ ದಿನಕ್ಕೆ? 2 times a day. Okay, very nice. 2 times. Good. Right? Some of them are saying, okay, once a day. Right? ಕೆಲವೊಬ್ರು ಒಂದು ಸಾರಿ ಹೇಳ್ತಿದ್ರು. So it is not about how many times you read the word, but how much of the word is in you is important. ನೀವು ಎಷ್ಟು ಬಾರಿ ದೇವ್ರ ವಾಕ್ಯ ಓದ್ತಿರೋ ಅದಲ್ಲ, ಆದ್ರೆ ಈ ವಾಕ್ಯವು ಎಷ್ಟು ಮಟ್ಟಿಗೂ ನಿಮ್ಮಲ್ಲಿ ಇದೆ ಅನ್ನೋದು ಮುಖ್ಯ. Amen. ಆಮೆನ್. So the more the word is in your soul, ಹೆಚ್ಚಾಗಿ ಯಾವಾಗ ದೇವ್ರ ವಾಕ್ಯ ನಿಮ್ಮಲ್ಲಿ ಇದ್ದಾಗ,
your spirit man is active in the things of God. ಏನಂತಂದ್ರೆ ಆತ್ಮಿಕ ಮನುಷ್ಯನು ದೈವಿಕ ವಿಷಯಗಳಲ್ಲಿ ಆಕ್ಟಿವ್ ಆಗಿರ್ತಾನೆ. You are able to walk in the light. ಅವಾಗ ನೀವು ಬೆಳಕಲ್ಲಿ ನಿಮಗೆ ನಡಲಿಕ್ಕೆ ಸಾಧ್ಯವಾಗುತ್ತೆ. Because when demons come against you, ಯಾಕಂದ್ರೆ ದುರಾತ್ಮಗಳು ನಿಮ್ಮ ವಿರುದ್ಧ ಬಂದಾಗ, when witchcraft comes against you, ಏನು ಮಾಟ ಮಂತ್ರ ನಿಮ್ಮ ವಿರುದ್ಧವಾಗಿ ಮಾಡಲ್ಪಟ್ಟಾಗ, when spirits are coming against you, ಏನು ದುರಾತ್ಮಗಳು ನಿಮ್ಮ ಹಿಂದೆ ಓಡಿ ಬಂದಾಗ, you don't stumble. ನೀವು ಹೆದರ್ಕೊಳ್ಳೋದಿಲ್ಲ. You don't get scared. ನಿಮಗೆ ಭಯವಾಗೋದಿಲ್ಲ. Oh, I saw this dream of witchcraft. ಏನಂತಂದ್ರೆ ನನ್ನ ಮೇಲೆ ಮಾಟ ಮಂತ್ರ ಮಾಡೋದು ನಾನು ಒಂದು ಕನಸು ನೋಡ್ಬಿಟ್ಟೆ. Oh, I saw some demons arising in my house. ಏನು ನಮ್ಮ ಮನೆಯಲ್ಲಿ ದುರಾತ್ಮಗಳು ಬರೋದು, ಇಲ್ಲ ಕದಗಳು ಶಬ್ದ ಬರೋದನ್ನ ಕೇಳಿಸ್ಕೊಂಡೆ. Oh, immediately get the oil. Oh, call the pastor. Oh, do something. ತಕ್ಷಣ ಪ್ರಾರ್ಥನೆ ಮಾಡೋ ಎಣ್ಣೆ ತಗೊಂಡ್ಬರ್ರಿ, ಪಾಸ್ಟ್ ಕಾಲ್ ಮಾಡ್ರಿ ಅಂತ ಹೇಳಿ ಹೇಳೋದಲ್ಲ. When you walk in the light, ನೀವು ಯಾವಾಗ ಬೆಳಕಲ್ಲಿ ನಡೆದಾಗ, you rise up in the spirit, ನೀವು ಆತ್ಮಿಕವಾಗಿ ಒಂದು ಸ್ಥಾನ ನಿಂತ್ಕೊಳ್ಳೋದಾಗ, and you look at these things, ಏನು ಇಂಥ ವಿಷಯಗಳನ್ನು ನೋಡಿದಾಗ, and you declare to them, ನೀವು ಏನ್ ಮಾಡ್ತೀರಾ ಅಂದ್ರೆ ಅದಕ್ಕೆ ನೀವು ಘೋಷಿಸ್ತೀರಾ, in the name of Jesus, ಯೇಸುವಿನ ನಾಮದಲ್ಲಿ, you have no power over me. ನಿನಗೆ ನನ್ನ ಮೇಲೆ ಏನು ಅಧಿಕಾರವಿಲ್ಲ. Amen. ಆಮೆನ್. You have no power over me. ನನ್ನ ಮೇಲೆ ಏನು ಒಂದು ಬಲವಿಲ್ಲ. Because Christ who's in me, ಯಾಕಂದ್ರೆ ಕ್ರಿಸ್ತನು ನನ್ನಲ್ಲಿ ಇರುವಾತನು has overcome you. ನಿನ್ನನ್ನು ಜಯಿಸಿದಾನೆ. Hallelujah. Hallelujah. I have already won the victory. ನಾನು ಆಗಲೇ ಜಯವನ್ನು ಕಂಡಿದ್ದೇನೆ. Through the finished works of Jesus, ಯೇಸು ಸ್ವಾಮಿ ಪೂರೈಸಿದ ಕಾರ್ಯಗಳಿಂದ I am healed in the name of the Lord. ನಾನು ಸ್ವಸ್ಥತೆ ಹೊಂದ್ಕೊಂಡಿದ್ದೀನಿ ಯೇಸು ನಾಮದಲ್ಲಿ. Demons cannot touch my life. ದುರಾತ್ಮಗಳು ನನ್ನ ಜೀವಕ್ಕೆ ಹಾನಿ ಮಾಡ್ಲಿಕ್ಕೆ ಆಗೋದಿಲ್ಲ. Even if they come near, ಅವ್ರ ಹತ್ರ ಬಂದ್ರು ಕೂಡ they will only see the fire and the light. ಏನು ದೇವರ ಜ್ವಾಲೆ ಮತ್ತು ದೇವರ ಬೆಳಕು ನೋಡ್ತಾ ಹೊರತು, Amen. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. So that is who a Christian is. ಅದು ಪ್ರಿಯರೇ ನಿಜವಾದ ಕ್ರೈಸ್ತವನಂದ್ರೆ, You walk in the light, ನೀನು ಬೆಳಕಲ್ಲಿ ನಡೀತೀಯಾ, and you cannot stumble. ಏನು ನೀನು ಬೆಳಕಲ್ಲಿ ನಡೆದಾಗ ನೀನು ತಳ್ಳಿ ಬೀಳಕ್ಕೆ ಸಾಧ್ಯವಿಲ್ಲ. Because you're able to see the light. ಯಾಕಂದ್ರೆ ಆ ಬೆಳಕನ್ನು ನಿನಗೆ ನೋಡ್ಲಿಕ್ಕೆ ಆಗ್ತಾ ಇದೆ. You're able to see the spiritual things. ಏನು ಆತ್ಮಿಕ ಹೋರಾಟಗಳು ವಿಷಯಗಳು ನೀನು ನೋಡ್ಲಿಕ್ಕೆ ಆಗ್ತಾ ಇದೆ. You're able to see what God is doing. ನೀವೀಗ ನೋಡ್ಲಿಕ್ಕೆ ಸಾಧ್ಯವಾಗ್ತಿದೆ ದೇವರು ನಿಮ್ಮಲ್ಲಿ ಏನು ಕಾರ್ಯ ಮಾಡ್ತಿದ್ದಾರೆ. You're able to see angels in your house. ಏನು ನಿಮ್ಮ ಮನೆಯಲ್ಲಿ ದೈವದೂತಗಳನ್ನು ನೀವು ನೋಡ್ಲಿಕ್ಕೆ ಸಾಧ್ಯವಾಗ್ತಿದೆ. See, in your house, if you put the TV on, ಏನು ನಿಮ್ಮ ಮನೆಯಲ್ಲಿ ಟಿವಿ ಆನ್ ಮಾಡೋದಾದ್ರೆ, and you're continuously watching all the serials, the movies, or whatever that the world is giving you, ಏನು ಲೋಕ ಅನುಸಾರವಾಗಿರ್ತಕ್ಕಂಥ ಸೀರಿಯಲ್ಗಳಾಗ್ಲಿ ಅನೇಕ ವಿಷಯಗಳಲ್ಲಿ ನೀವು ಟಿವಿಯಲ್ಲಿ ಕಂಟಿನ್ಯೂ ಆಗಿ ನೋಡ್ತಾ ಹೋದಾಗ, if you close your eyes, ನೀವು ಕಣ್ಣು ಮುಚ್ಚಿದಾಗ, you will only see demons. ಏನು ನಿಮ್ಮ ಆಲೋಚನೆಗಳಲ್ಲಿ ಅವೇ ಕಾಣ್ತವೆ, ನಿಮಗೆ ದುರಾತ್ಮಗಳು ಕಾಣ್ತವೆ. Because you are allowed such things to come into your house. ಎದಕ್ಕಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮಲ್ಲಿ ಎಂತ ವಿಷಯಗಳನ್ನು ನೀವು ಬಿಡ್ಕೊಳ್ತಾ ಇದ್ದೀರಾ. Forget about TV. ಅವೆಲ್ಲ ಬಿಟ್ಟಾಕ್ರಿ. You have a big TV in your pocket. ಮನೆಯಲ್ಲೇ ದೊಡ್ಡ ಟಿವಿ ಇದೆ, ಪಾಕೆಟ್ ಅಲ್ಲೇ ದೊಡ್ಡ ಟಿವಿ ಇದೆ. So if you keep watching stuff on your phone, ಏನು ಈ ಮೊಬೈಲ್ ಅಲ್ಲೇ ಅನೇಕ ವಿಷಯಗಳು ನೀವು ನೋಡ್ತಾನೆ ಕಂಟಿನ್ಯೂ if you keep on seeing the negative stuff, ಏನು ನಕಾರಾತ್ಮಕವಾದ ವಿಷಯಗಳು ಈ ಫೋನ್ ಅಲ್ಲಿ ಕಾಣ್ತಿರೋದನ್ನ ನೋಡ್ತಾ ಹೋದಾಗ, if you allow darkness to come through this phone, ಏನು ಈ ಮೊಬೈಲಿನ ಮುಖಾಂತರ ಕತ್ತಿಲ ನಮ್ಮಲ್ಲಿ ನಾವು ಬಿಡ್ಕೊಳ್ಳೋದಾದ್ರೆ, if you expose your eyes to all the darkness, ಇಂಥವಕ್ಕೆಲ್ಲ ನಮಗೆ ಎಕ್ಸ್ಪೋಜರ್ ನಮಗೆ ಕಾಣೋದಾದ್ರೆ, then you'll only see what you have allowed your eyes to see. ಏನಂತಂದ್ರೆ ನಮ್ಮ ಕಣ್ಣು ಮುಖಾಂತರ ಏನು ನೋಡೋದನ್ನು ಅನುಮತಿಸಿದ್ವೋ ಅದನ್ನೇ ನೋಡ್ತೀವಿ. Hallelujah. Hallelujah. Now you're continuously seeing on your Instagram or your Facebook or your whatever social media, YouTube. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಇಂಥ ವಿಷಯಗಳೆಲ್ಲ ನೋಡ್ತೀವಿ ನಾವು. Everybody is making reels on no LPG gas. ಏನು ಎಲ್ಲರೂ ಇವಾಗ ಈ ಒಂದು ಸಂದರ್ಭದಲ್ಲಿ LPG ಗ್ಯಾಸ್ ಕಡಿಮೆ ಆಗಿದೆಯಲ್ಲ ಅದ್ರ ಕುರಿತಾಗಿ ರೀಲ್ಸ್ ಮಾಡ್ತಿದ್ದಾರೆ. So in your mind you keep on watching those same things. ಸೊ ನಿಮ್ಮ ಮನಸ್ಸಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಇದು ಫೋನ್ ಅಲ್ಲಿ ನೋಡಿದ್ನ ಮತ್ತೆ ರೀಪ್ಲೇ ಮಾಡ್ಕೊಂತ ನೋಡ್ತಾ ಇರ್ತೀರಾ. And when gas is over in your house, ಯಾವಾಗ ನಿಮ್ಮ ಮನೆಯಲ್ಲಿ ಗ್ಯಾಸ್ ಮುಕ್ತಾಯ ಆಗ್ಬಿಡ್ತೋ, now you can't watch that. ಇವಾಗ ಆ ರೀಲ್ ನೋಡಕ್ ಆಗಲ್ಲ. You have to now pray. ಇವಾಗ ನೀವು ಪ್ರಾರ್ಥನೆ ಮಾಡಬೇಕು. Lord, send me gas. ದೇವರೇ ಗ್ಯಾಸ್ ಕಳಿಸಪ್ಪ. Right? ಹೌದಾ? So what you watch, what you see, ಆದ್ರಿಂದ ಪ್ರಿಯರೇ ನಾವುಗಳು ಏನ್ ನೋಡ್ತೀವೋ is what you become. ಅದೇ ಆಗ್ತೇವೆ. That's what Jesus is saying. ಅದೇ ಯೇಸು ಸ್ವಾಮಿ ಹೇಳ್ತಾರೆ, if you walk in the light, ನೀವು ಬೆಳಕಲ್ಲಿ ನಡೆಯೋದಾದ್ರೆ you will see the light. ನೀವು ಬೆಳಕನ್ನು ನೋಡ್ತೀರಾ. Hallelujah. Hallelujah. So if you walk in the word, ನೀವು ದೇವರ ವಾಕ್ಯ ಅನುಸಾರವಾಗಿ ನಡೆದಾಗ, anytime you get tempted to see your phone, ಯಾವುದೇ ಸಮಯದಲ್ಲೂ ನಿಮಗೆ ಫೋನ್ ನೋಡೋ ಶೋಧನೆ ಬಂತಂದ್ರೂ ಕೂಡ, can I give you a secret this morning? ನಿಮಗೊಂದು ರಹಸ್ಯ ಹೇಳಲಿಕ್ಕೆ ಇಷ್ಟಪಡ್ತೀವಿ ಪ್ರಿಯರೇ, ಕೊಡ್ಬೋದಾ?
Yes. Because I know many of you want to see the phone. ಹೌದಾ? ಇವತ್ತು ಗೊತ್ತು ಯಾಕಂದ್ರೆ ಎಲ್ರಿಗೂ ಆಸೆ ಇದೆ ಫೋನ್ ನೋಡ್ಬೇಕಂತೇಳಿ. So if you think that, okay, next half an hour if I watch YouTube videos, my stress will decrease. ನೀವು ಅನ್ಕೊಳ್ಳೋದಾದ್ರೆ ಇನ್ನೊಂದು ಅರ್ಧ ತಾಸು ನಾನು ಯೂಟ್ಯೂಬಲ್ಲಿ ರೀಲ್ಸ್ ಆಗಲಿ ಇಲ್ಲ ಫೋನಲ್ಲಿ ಏನೋ ನೋಡೋದಾದ್ರೆ ನನ್ನ ಸ್ವಲ್ಪ ಮೈಂಡ್ ಇದು ಸ್ಟ್ರೆಸ್ ಆಗಿದೆ ಅಲ್ಲ ಕಡಿಮೆ ಆಗ್ಬೋದೇನೋ. That half an hour that you give there, ಆ ಅರ್ಧ ತಾಸು ನೀವು ಅದಕ್ಕೆ ಫೋನಿಗೆ ಏನು ಕೊಡ್ತೀರೋ, now what you do, ಇವಾಗ ಏನು ಮಾಡ್ತೀರಂದ್ರೆ before you even give your mind to that, ಅದಕ್ಕೆ ನಿಮ್ಮ ಮನಸ್ಸು ನಿಮ್ಮ ಆಲೋಚನೆ ಕೊಡೋದಕ್ಕಿಂತ ಮುಂಚೆ tell yourself, ನಿಮ್ಮಲ್ಲೇ ನೀವು ಹೇಳ್ಕೊಳ್ರಿ, I want to give my mind ನನ್ನ ಮನಸ್ಸು to a short book in the Bible. ಏನು ನನ್ನ ಮನಸ್ಸು ಬೈಬಲ್ ಇರ್ತಕ್ಕಂಥ ಚಿಕ್ಕ ಅಧ್ಯಾಯಕ್ಕೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. If you take the book of Ephesians, ಏನು ಎಫೆಸಿ ಬರೆದ ಪತ್ರಿಕೆಯನ್ನು ನಾವು ಓದಿದಾಗ there are 6 chapters there. ಅದರಲ್ಲಿ ಬರೀ 6 ಅಧ್ಯಾಯಗಳಿದಾವೆ. The half an hour that you spend on YouTube, ಅರ್ಧ ತಾಸು ನೀವು ಯೂಟ್ಯೂಬ್ ಅಲ್ಲಿ ಏನು ಕಳಿತೀರೋ, they don't learn anything, they're only watching. ಏನು ನಾವೇನ್ ಕಲಿಯೋದಿಲ್ಲ, ಬರೀ ನಾವು ನೋಡ್ತೀವಿ ಅಷ್ಟೇ. Right? The half an hour that you want to spend watching there, ಏನು ಅರ್ಧ ತಾಸು ನೀವು ಬರೀ ನೋಡೋದೇನು ಕಳಿತೀರೋ ಸಮಯ, that same time if you put into the book of Ephesians, ಅದೇ ಅರ್ಧ ತಾಸು ಎಫೆಸಿ ಬರೆದ ಪತ್ರಿಕೆ ಓದೋದ್ರಲ್ಲಿ ಕಳೆಯೋದಾದ್ರೆ in 6 chapters, 6 ಅಧ್ಯಾಯಗಳಲ್ಲಿ as you give that half an hour to the book of Ephesians, ಅರ್ಧ ತಾಸು ನೀವು ಎಫೆಸಿ ಬರೆದ ಪತ್ರಿಕೆ ನೀವು ಕೊಡೋದಾದ್ರೆ, see how different your mind will be. ಫೋನಲ್ಲಿ ಕಳೆದಾಗ ಅರ್ಧ ತಾಸು ಕಳೆದಾಗ ಹೇಗಿರುತ್ತೆ, ವಾಕ್ಯ ಎಫೆಸಿ ಬರೆದ ಪತ್ರಿಕೆ ಓದಿದಾಗ ಹೇಗಿರುತ್ತೆ, ಆ ಮನಸ್ಸಿಗೆ ವ್ಯತ್ಯಾಸ ಹೆಚ್ಚಾಗಿ, you see the difference. ಅಲ್ಲಿ ನಿಮಗೆ ವ್ಯತ್ಯಾಸ ಹೆಚ್ಚಾಗಿ ಕಾಣುತ್ತೆ. Then when you see the difference, ಯಾವಾಗ ಆ ವ್ಯತ್ಯಾಸವನ್ನು ನೋಡ್ತಿರೋ, you will expose your mind to the word of God. ನೀವೇನ್ ಮಾಡ್ತೀರಂತಂದ್ರೆ ಆ ವಾಕ್ಯಕ್ಕೆ ನೀವು ಒಳಗಡೆ ವಾಕ್ಯಕ್ಕೆ ನೀವು ಎಕ್ಸ್ಪೋಸ್ ಆಗ್ಲಿಕ್ಕೆ ಇಷ್ಟಪಡ್ತೀರಿ. Hallelujah. Because you are in control of your own mind. ಎದಕ್ಕಂದ್ರೆ ನಮ್ಮ ಮನಸ್ಸಿನ ಕಂಟ್ರೋಲ್ ನಮ್ಮ ಹತೋಟಿಯಲ್ಲಿದೆ. Amen. ಆಮೆನ್. Are you learning something this morning? ಕಲಿತಿದ್ದೀರಾ ಪ್ರಿಯರೇ? You're asking, Lord, where is my healing? ನೀವು ಕೇಳ್ತಾ ಇದ್ದೀರಾ ದೇವರಿಗೆ, ದೇವರೇ ನನ್ನ ಸ್ವಸ್ಥತೆ ಎಲ್ಲಿ, Where is my deliverance? ದೇವರೇ ನನ್ನ ಬಿಡುಗಡೆ ಎಲ್ಲಿ, Where is my miracle? ನನ್ನ ಅದ್ಭುತ ಎಲ್ಲಿ? Right here, right now, the Lord is giving it to you. ಇಲ್ಲೇ ಇದೆ, ಈಗಲೇ ಕೊಡ್ತಿದ್ದಾರೆ ದೇವರು ನಿಮಗೆ. Amen. ಆಮೆನ್. Because if you learn this, ಈ ವಿಷಯವನ್ನು ನೀವು ಕಲಿಯೋದಾದ್ರೆ, you will have more than a miracle. ಏನು ನೀವು ಅದ್ಭುತಕ್ಕಿಂತ ಹೆಚ್ಚಾಗಿ ನೀವು ಹೊಂದ್ಕೊಳ್ತೀರಾ. You will have more than a blessing. ನೀವು ಆಶೀರ್ವಾದಕ್ಕಿಂತ ಹೆಚ್ಚಾಗಿ ಇರತಕ್ಕಂಥ ವಿಷಯವನ್ನು ಪಡೆದುಕೊಳ್ತೀರಾ. You will have the mind of Christ. ಏನು ನಿಮಗೆ ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿ ಉಂಟಾಗುತ್ತೆ. Hallelujah. Hallelujah. So you will not stumble if you walk in the light. ಆದ್ರಿಂದ ಬೆಳಕಲ್ಲಿ ನಡೆಯೋದಾದ್ರೆ ನೀವು ತಳ್ಳಿ ಬೀಳೋದಿಲ್ಲ. But the verse 10 says, if anyone walks in the night, ಆದ್ರೆ 10ನೇ ವಚನ ಹೇಳುತ್ತೆ, ಯಾರೇ ಆದ್ರೂ ಕತ್ತಲದಲ್ಲಿ ರಾತ್ರಿಯಲ್ಲಿ ನಡೆಯೋದಾದ್ರೆ he stumbles. ಅವರು ತಳ್ಳಿ ಬೀಳ್ತಾರೆ. The reason why you're falling, ಯಾಕೆ ನೀನು ಬೀಳ್ತಾ ಇದೀಯಾ ಅಂದ್ರೆ, the reason why you're falling again and again, ಯಾಕೆ ನೀನು ಪದೇ ಪದೇ ಬೀಳ್ತಾ ಇದೀಯಾ ಅಂದ್ರೆ, is because you are walking in the dark. ಎದಕ್ಕಂದ್ರೆ ನೀನು ರಾತ್ರಿಯಲ್ಲಿ ನಡೀತಾ ಇದೀಯಾ. What is walking in the dark? ಕತ್ತಲದಲ್ಲಿ ನಡೆಯೋದಂದ್ರೆ ಅರ್ಥವೇನು? It is allowing your mind to be in the dark things. ಏನಂತಂದ್ರೆ ಕತ್ತಲ ತರುವ ವಿಷಯಗಳಲ್ಲಿ ನಿಮ್ಮ ಮೈಂಡ್ ಅನ್ನು ನೀವು ಕೊಡ್ತಾ ಇದ್ದೀರಾ. ಅದಕ್ಕೆ how much of control have you given to the enemy? ನಾವು ಸೈತಾನಿಗೆ ಎಷ್ಟು ಕಂಟ್ರೋಲ್ ಕೊಟ್ಟಿದ್ದೇವೆ ಅನ್ನೋದು ನಾವು ಪ್ರಶ್ನಿಸ್ಕೊಳ್ಬೇಕು. Because you've allowed your mind to be filled with those thoughts. ಏನು ನಕಾರಾತ್ಮಕವಾದ ಆಲೋಚನೆಗಳನ್ನು ನಮ್ಮ ಮನಸ್ಸಲ್ಲಿ ತುಂಬಿಕೊಳ್ಳೋದು ನಾವು ಬಿಟ್ಕೊಂಡಿದ್ದೇವೆ. ಆದ್ರಿಂದ is the reason why we are falling again and again. ಅದಕ್ಕೆ ನಾವು ಮತ್ತೆ ತಳ್ಳಿ ಬೀಳ್ತಾ ಇದ್ದೇವೆ. I pray that you will be a strong Christian. ನಾನು ಪ್ರಾರ್ಥಿಸ್ತೇನೆ ಏನಂತಂದ್ರೆ ನೀವು ಬಲವಾದ ಕ್ರೈಸ್ತವಳಾಗಿ ಇರ್ಬೇಕಂತ ಹೇಳಿ. Amen. ಆಮೆನ್. That you will not be a Christian who will keep falling and falling and rising, falling and rising, but you live as a Christian who will walk in the resurrection power of God. ನಾನು ಪ್ರಾರ್ಥನೆ ಮಾಡ್ತೀನಿ ಏನಂತಂದ್ರೆ ನೀವು ಪದೇ ಪದೇ ಬೀಳುವಾತ ಕ್ರೈಸ್ತವಳಾಗಿ ಇರೋದೇ ನೀವು ಪ್ರತಿನಿತ್ಯವೂ ಕ್ರಿಸ್ತನ ಮನಸ್ಸಿನಿಂದ ನೀವು ಜಯಕರವಾದ ಜೀವಿತದಲ್ಲಿ ನಡೀಲಿಕ್ಕೆ ಆಗ್ಬೇಕಂತ ಹೇಳಿ. Amen. ಆಮೆನ್. Verse number 11. 11ನೇ ವಚನ. The third thing, ಮೂರನೇ ವಿಷಯ is very important. ಬಹಳ ಮುಖ್ಯ. The third thing is very important. ಮೂರನೇ ವಿಷಯ ಬಹಳ ಮುಖ್ಯವಾಗಿದೆ. The third thing is spiritual language. ಏನು ಮೂರನೇ ವಿಷಯ ಆತ್ಮಿಕವಾದ ಭಾಷೆ. Third thing is the language of the spirit. ಏನು ಆತ್ಮಕ್ಕೆ ಸಂಬಂಧಪಟ್ಟಿರುವ ಭಾಷೆ.
We spoke about the mind. ನಾವು ಮನಸ್ಸಿನ ಕುರಿತಾಗಿ ಮಾತಾಡಿದ್ವಿ. Now the third thing that I want to talk to you about is language. ಇವಾಗ ಮೂರನೇ ವಿಷಯ ಭಾಷೆ ಕುರಿತಾಗಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. We see the language of Jesus was different. ನಾವು ನೋಡ್ತೀವಿ ಯೇಸು ಸ್ವಾಮಿ ಈ ಸಂದರ್ಭ ಬಂದಾಗ ಅವ್ರು ಮಾತಾಡುವ ಭಾಷೆ ಸ್ವಲ್ಪ ಬೇರೆ ತರ ಆಗಿತ್ತು. It says that Jesus said, our friend Lazarus has fallen asleep. ಏನು ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ಏನಂತಂದ್ರೆ ನಮ್ಮ ಸ್ನೇಹಿತನಾದ ಲಾಜರನು ನಿದ್ರಿಸ್ತಾ ಇದ್ದಾನೆ. But I go to awaken him. ಆದ್ರೆ ನಾನು ಹೋಗಿ ಆತನನ್ನು ಎಬ್ಬಿಸ್ತೇನೆ. Jesus, ಯೇಸು ಸ್ವಾಮಿ, will you ever go to awake somebody who's sleeping? ಏನು ಯೇಸು ಸ್ವಾಮಿ ಯಾರೇ ಆದ್ರೂ ಮಲ್ಕೊಳ್ಳೋದಾಗಿದ್ರೆ ಅವ್ರನ್ನ ಎಬ್ಸ್ಲಿಕ್ಕೆ ಹೋಗ್ತಾರಾ? If he's a small baby, yes, you will go try to wake the baby up. ಹೌದಾ, ಚಿಕ್ಕ ಮಗು ಆಗಿದ್ದಾನೆ ಮಲ್ಕೊಂಡಿದ್ದಾನೆ ಅಂತಂದ್ರೆ ಆತನ ಆ ಮಗುನ ಎಬ್ಸ್ಬೋದು. But if you're an adult, ಆದ್ರೆ ಆತನು ವಯಸ್ಸಲ್ಲಿ ಬಹಳ ಹೆಚ್ಚಾಗಿದ್ದಾನೆ and you sleep, ಆತನ ಮಲ್ಕೊಂಡಿದ್ದಾನೆ, you know when to get up. ಅವನಿಗೆ ಗೊತ್ತಿರತ್ತ ಆ ವ್ಯಕ್ತಿಗೆ ಯಾವಾಗ ಎದ್ದೇಳ್ಬೇಕಂತೇಳಿ. And Jesus is saying, I will go and I will awaken him up. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಿದ್ದಾರೆ ಅಂದ್ರೆ ನಾನು ಹೋಗಿ ಲಾಜರನನ್ನು ಎಬ್ಬಿಸ್ತೇನೆ. Jesus' language was different. ಇಲ್ಲಿ ಯೇಸು ಸ್ವಾಮಿ ಮಾತಾಡುವ ಭಾಷೆ ಬೇರೆ ತರವಾಗಿತ್ತು. In the language of Jesus, ಯೇಸು ಸ್ವಾಮಿಯ ಭಾಷೆಯಲ್ಲಿ there was no sickness and death. ಏನು ಅವರಲ್ಲಿ ಏನು ಅನಾರೋಗ್ಯ ಆಗ್ಲಿ ಮರಣವಿದ್ದಿಲ್ಲ. Amen. ಆಮೆನ್. He never spoke about sickness and death. ಅವರು ಮರಣ ಕುರಿತಾಗಿ ಮತ್ತು ಅನಾರೋಗ್ಯ ಕುರಿತಾಗಿ ಇವತ್ತು ಮಾತಾಡಲಿಲ್ಲ. Because he was life and resurrection. ಇದಕ್ಕಂದ್ರೆ ಅವರು ಬೆಳಕು ಮತ್ತು ಪುನರುತ್ಥಾನವಾಗಿದ್ರು. He himself was life and resurrection. ಅವರು ಜೀವವು ಮತ್ತು ಪುನರುತ್ಥಾನವಾಗಿದ್ರು. So no sickness or no death could intimidate Jesus. ಆದ್ದರಿಂದ ಯಾವುದೇ ರೋಗವು ಯಾವುದೇ ಮರಣವು ಯೇಸು ಸ್ವಾಮಿನ ಎದುರಿಸಲಿಕ್ಕೆ ಆಗ್ತಾ ಇದೆ. And I want to give you the same thing. ಇವತ್ತು ಅದೇ ವಿಷಯಗಳು ನೀವು ಹೊಂದ್ಕೋಬೇಕನ್ನೋದು ನಾವು ಬಯಸ್ತೇವೆ. If you have the same faith in your spirit, ನಿಮ್ಮಲ್ಲಿ ಯೇಸು ಸ್ವಾಮಿಗೆ ಇರತಕ್ಕಂತ ವಿಶ್ವಾಸ ಇರೋದಾದ್ರೆ, that no sickness, no death can touch me. ಏನು ಯಾವುದೇ ಅನಾರೋಗ್ಯವು ಯಾವುದೇ ಮರಣವು ನನಗೆ ತಾಕೋದಿಲ್ಲ ಅಂತ ನಿಮಗೆ ವಿಶ್ವಾಸ ಇರೋದಾದ್ರೆ, your language will also change. ನೀವು ಮಾತಾಡುವ ಭಾಷೆನೇ ಬದಲಾಗುತ್ತೆ. Because when your language is always like, oh, I have headache, I have headache, I have headache, I have headache, then headache is ruling your mind. ಎದಕ್ಕಂದ್ರೆ ನಿಮ್ಮ ಮಾತಾಡುವ ರೀತಿ ಬರೇ ಅಯ್ಯೋ ನಂದು ತಲೆನೋವು ಅಂದ್ರೆ ನಿನ್ನ ತಲೆನೋವೇ ಬರುತ್ತೆ. Right? ಆಮೆನ್. But if your language is different, ಆದರೆ ನೀನು ಮಾತಾಡುವ ವಿಧಾನ ಬೇರೆವಾಗಿದೆ, even if you have sickness in your body, ಏನು ನಿನ್ನಲ್ಲಿ ಇನ್ನೂ ರೋಗ ಇದ್ರೂ ಕೂಡ, even if you have pain in your body, ಏನು ನಿನ್ನಲ್ಲಿ ಇನ್ನೂ ನೋವು ಇದ್ರೂ ಕೂಡ, you must say, ನೀನಿನ್ನ ಹೇಳಬೇಕು, through the finished works of Jesus, ಯೇಸು ಸ್ವಾಮಿ ಕಾರ್ಯಗಳನ್ನು ಪೂರೈಸೋದ್ರಿಂದ I'm already healed. ನಾನು ಎಲ್ಲ ಅನಾರೋಗ್ಯದಿಂದ ನಾನು ಸ್ವಸ್ಥತೆ ಹೊಂದ್ಕೊಂಡಿದ್ದೇನೆ. It cannot touch my life. ನನ್ನನ್ನು ಅದು ತಾಕಕ್ಕೆ ಸಾಧ್ಯವೇ ಇಲ್ಲ. Sickness, get out of my body. ಅನಾರೋಗ್ಯವು ನನ್ನ ದೇಹದಿಂದ ಈಗಲೇ ಬಿಟ್ಟು ಹೋಗು. Pain, get out of my body. ನೋವು ನನ್ನ ಜೀವನದಿಂದ ಬಿಟ್ಟು ಹೋಗು. Every torture in my mind, get out of my body. ಏನು ನನ್ನ ಮಾನಸಿಕವಾದ ಕೆಟ್ಟ ಆಲೋಚನೆಗಳು ನನ್ನ ಈಗಲೇ ಬಿಟ್ಟು ಹೋಗಿ ಯೇಸು ನಾಮದಲ್ಲಿ. Because in Christ Jesus I'm already free. ಎದಕ್ಕಂದ್ರೆ ಕ್ರಿಸ್ತನಲ್ಲಿ ನಾನು ಇದ್ದೇನೆ, ಅದಕ್ಕೆ ನಾನು ಬಿಡುಗಡೆ ಹೊಂದ್ಕೊಂಡಿದ್ದೇನೆ. How many of you believe that? ಎಷ್ಟು ಜನ ಇವತ್ತು ಅದನ್ನ ನಂಬ್ತೀರಾ? Amen. ಆಮೆನ್. Am I boring you this morning? ಇವತ್ತು ನಾವು ಹೇಳ್ತಿರುವ ಸಂದೇಶ ಬೋರಿಂಗ್ ಅನ್ಸ್ತಾ ಇದೆನಾ? Amen. ಆಮೆನ್. Through the finished works of Jesus, ಇವತ್ತು ಯೇಸು ಸ್ವಾಮಿ ಪೂರೈಸಿರುವ ಕಾರ್ಯಗಳಿಂದ your language is different. ನಿಮ್ಮ ಭಾಷೆ ಮಾತಾಡುವ ವಿಧಾನ ಬೇರೆ ಆಗಿರುತ್ತೆ. Jesus looked at a dead man and said he's sleeping. ಏನು ಯೇಸು ಸ್ವಾಮಿ ಮರಣಿಸಿರುವ ಲಾಜರನ್ನು ನೋಡಿ ಆತ ನಿದ್ರಿಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. Even when he went to Jairus' daughter's house, he said Jairus' daughter is fast asleep. ಇನ್ನು ಜಾರೇಸನ ಮಗಳನ್ನು ಮನೆಗೆ ಹೋದಾಗ ಆ ಮಗಳು ಮರಣಿಸಿದ್ಲು, ಆದ್ರೂ ಯೇಸು ಸ್ವಾಮಿ ಆ ಮಗಳನ್ನು ನೋಡಿ ಇಲ್ಲ ಅವಳು ಮಲ್ಕೊಂಡಿದ್ದಾಳೆ ಅಂತ ಹೇಳಿದ್ರು. Jesus either went and stopped funerals or he went and he caused dead people to come out even after 3 or 4 days. ಯೇಸು ಸ್ವಾಮಿ ಸಮಾಧಿ ಕಾರ್ಯಕ್ರಮವನ್ನು ಏನು ಮುಗಿಸಿದ್ರು, ಮತ್ ಇಲ್ಲಂದ್ರೆ ಏನು ಮರಣಿಸಿದವ್ರನ್ನ ಜೀವಕ್ಕೆ ಎಬ್ಸೋರು. He never gave power to death. ಏನು ಮರಣಕ್ಕೆ ಇವತ್ತು ಯೇಸು ಸ್ವಾಮಿ ಅವಕಾಶ ಕೊಡ್ಲಿಲ್ಲ. Hallelujah. Hallelujah. He always stopped funerals. ಅದನ್ನ ಸಮಾಧಿ ನಡೀತಿರುವಾಗಿನ ನಿಲ್ಲಿಸ್ಬಿಟ್ರು ಯೇಸು ಸ್ವಾಮಿ. Hallelujah. Hallelujah. And you're saying only Jesus can do that. ಏನಂತಂದ್ರೆ ಆದ್ರೆ ನೀವು ಹೇಳ್ತಿದ್ರೆ ಯೇಸು ಸ್ವಾಮಿ ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ. But Jesus said in his word, ಆದ್ರೆ ಯೇಸು ಸ್ವಾಮಿ ಹೇಳಿದ್ರು ವಾಕ್ಯದಲ್ಲಿ, you will lay hands on the sick. ನೀವು ರೋಗಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥಿಸ್ತೀರಾ. You will speak in tongues. ನೀವು ಅನ್ಯ ಭಾಷೆಗಳಲ್ಲಿ ಮಾತಾಡ್ತೀರಾ. You will raise the dead back to life. ನೀವು ಮರಣಿಸಿದವ್ರನ್ನ ಜೀವಕ್ಕೆ ಎಬ್ಬಿಸ್ತೀರಾ. So this is not what only Jesus can do. ಸೊ ಈ
ಈ ವಿಷಯಗಳೆಲ್ಲ ಯೇಸು ಸ್ವಾಮಿ ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. If he is living in you, ಯೇಸು ಸ್ವಾಮಿ ನಿಮ್ಮಲ್ಲೂ ಜೀವಿಸ್ತಿರುವಾಗ you can do what Jesus ಈ did. ಕಾರ್ಯಗಳು ನಿಮ್ಮ ಕೈಯಲ್ಲಿ ಕೂಡ ಸಾಧ್ಯ. Hallelujah. Hallelujah. Lift your hands to the Lord ಕೈಗಳೆತ್ತಿ ದೇವರ ಕಡೆ ನೋಡೋಣ ಪ್ರಿಯರೇ. and say, Lord, ನಾವು ಹೇಳ್ರಿ, ದೇವರೇ ನನ್ನನ್ನು ಉಪಯೋಗಿಸು, use me ನನ್ನನ್ನು ಉಪಯೋಗಿಸು. the way you did ministry on this earth. ಯಾವ ರೀತಿಯಾಗಿ ನೀನು ಈ ಲೋಕದಲ್ಲಿ ಸೇವೆ ಮಾಡಿದ್ಯೋ Use me in the same fashion. ಆ ರೀತಿಯಾಗಿ ನನ್ನನ್ನು ಉಪಯೋಗಿಸು. Let these hands ಈ ಕೈಗಳನ್ನು heal the sick. ಈ ನನ್ನ ಕೈಗಳನ್ನು ರೋಗಿಗಳನ್ನು ಸ್ವಸ್ಥತೆಗೊಳಿಸಲಿ. Let these hands ನನ್ನ ಈ ಕೈಗಳು be used ಉಪಯೋಗಿಸಲ್ಪಡಲಿ to cast out devils. ದುರಾತ್ಮಗಳನ್ನು ಬಿಡಿಸಲಿಕ್ಕೆ. Let these hands ನನ್ನ ಈ ಕೈಗಳು be used to separate the Red Seas. ಏನು ಕೆಂಪು ಸಮುದ್ರಗಳನ್ನು ವಿಭಾಗ ಮಾಡುವಾಗೆ ಉಪಯೋಗಿಸ್ಕೊಳ್ರಿ. These are not ordinary hands. ಈ ನೀನು ಕೊಟ್ಟಿರುವ ಕೈಗಳು ಸಾಧಾರಣವಾದ ಕೈಗಳಲ್ಲ. These are blessed hands. ಇವುಗಳು ಕೈಗಳು ಆಶೀರ್ವಾದ ಕೈಗಳು. Let these hands ಈ ಕೈಗಳು ಸ್ವಾಮಿ be blessed. ಆಶೀರ್ವಾದ ಹೊಂದ್ಕೊಳ್ಳಲಿ. Let it sign big contracts this year. ಅನೇಕ ಕಾಂಟ್ರಾಕ್ಟ್ಗಳು ಈ ಕೈಗಳು ಸೈನ್ ಮಾಡಲಿ. Amen. ಆಮೆನ್. Let these hands ನನ್ನ ಈ ಕೈಗಳು ಸ್ವಾಮಿ do a work ಏನು ಕಾರ್ಯಗಳು ಮಾಡಲಿ that will bring glory to your name. ನಿನ್ನ ನಾಮಕ್ಕೆ ಮಹಿಮೆ ತರುವಂತ ಕಾರ್ಯಗಳು ಈ ಕೈಗಳನ್ನು ಮಾಡಲಿ. Lord, I raise my hands ತಂದೆ, ಇವತ್ತು ನನ್ನ ಕೈಗಳನ್ನು ಎತ್ತುತ್ತೇನೆ because I know that through these hands ಏನಕ್ಕಂದ್ರೆ ನನಗೆ ಗೊತ್ತು ಈ ಕೈಗಳ ಮುಖಾಂತರ you will do mighty things. ನೀನು ಅದ್ಭುತಗಳನ್ನು ಮಾಡ್ತೀಯ ಅಂತ ಹೇಳಿ. Hallelujah. Hallelujah. So you see, as you keep praying like that, ಸೊ ಪ್ರಿಯರೇ, ನೀವುಗಳು ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ your language changes. ನೀವು ಮಾತಾಡೋ ವಿಧಾನ, ಭಾಷೆ ಬದಲಾಗುತ್ತೆ. Amen. ಆಮೆನ್. Turn to your neighbor and say, let your language change from today. ಪಕ್ಕದವ್ರನ್ನ ನೋಡಿ ಹೇಳ್ರಿ, ಏನಂತಂದ್ರೆ ನೀನು ಮಾತಾಡುವ ವಿಧಾನ ಬದಲಾಗಲಿ. Let your language change from today. ನೀನು ಮಾತಾಡುವ ವಿಧಾನ ಬದಲಾಗಲಿ. Let your language change. ನೀನು ಮಾತಾಡುವ ವಿಧಾನ ಬದಲಾಗಲಿ. Your spiritual language changes. ನಿನ್ನ ಆತ್ಮಿಕ ಭಾಷೆ ಬದಲಾಗುತ್ತೆ. You don't give room for sickness and death. ಇನ್ನು ಮೇಲೆ ಆ ರೋಗಗಳಿಗೆ ನಾವು ಹತೋಟಕ್ಕೆ ಕಂಟ್ರೋಲ್ ಕೊಡಕ್ಕಾಗೋದಿಲ್ಲ. Hallelujah. ಬೇಡ. Hallelujah. Amen. Hallelujah. If you see a hospital somewhere on the way, ಏನು ದಾರಿನಲ್ಲಿ ನೀವು ಹೋಗ್ತಿರುವಾಗ ಒಂದು ಹಾಸ್ಪಿಟಲ್ ಕಾಣ್ತಂದ್ರೆ don't get scared. Oh, one day I'll go into that hospital. ಏನು ಹೆದರ್ಕೊಂಡು ಒಂದಿನ ಹೋಗಿ ಪ್ರಾರ್ಥನೆ ಮಾಡೋಣ ಹಾಸ್ಪಿಟಲ್ ಅಲ್ಲಿ. Open your mouth and say, I will never visit a hospital again this year. ಏನಂತಂದ್ರೆ ನಾನು ಈ ವರ್ಷದಲ್ಲಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಂಗೇ ಇಲ್ಲ. Hallelujah. Hallelujah. Don't look at those tablets and say, oh, these tablets, without these tablets I cannot survive. ಏನು ಈ ಗುಳಿಗಿನ ನೋಡಿ ಅಯ್ಯೋ ಈ ಗುಳಿಗಿಯಿಂದ ನಾನು ಇಲ್ದೆ ನಾನು ಜೀವಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬೇಡ್ರಿ. In blue box homeopathy, in white box allopathy, in red box ayurveda, everything is there. ಏನಂತಂದ್ರೆ ಬ್ಲೂ ಬಾಕ್ಸ್ ಅಲ್ಲಿ ಹೋಮಿಯೋಪತಿ, ವೈಟ್ ಬಾಕ್ಸ್ ಅಲ್ಲಿ ಆಲೋಪತಿ, ಇನ್ನೊಂದು ಬಾಕ್ಸ್ ಅಲ್ಲಿ ಆಯುರ್ವೇದ. You cannot be without these. ಏನು ನಾನು ಇದಿಲ್ದಂಗೆ ಜೀವಿಸ್ಲಿಕ್ಕೆ ಆಗೋದಲ್ಲ ಅಂತ ಹೇಳ್ಬೇಡ್ರಿ. Leave all these patis. ಏನು ಈ ಪತಿಗಳೆಲ್ಲ ಬಿಡ್ರಿ. You have a greater pati in Jesus, Christ pati. ಕ್ರಿಸ್ತನಲ್ಲಿ ನಾವು ಒಂದು ದೊಡ್ಡ ಪತಿಯನ್ನು ಹೊಂದ್ಕೊಂಡಿದ್ದೇವೆ. Hallelujah. Hallelujah. Say, I believe in Christ pati. ಏನು ನಾನು ಕ್ರೈಸ್ಟ್ ಪತಿಯಲ್ಲಿ ನಾನು ನಂಬಿದ್ದೇನೆ. No sickness can come into my body. ಏನು ಯಾವುದೇ ಅನಾರೋಗ್ಯವು ನನ್ನ ದೇಹಕ್ಕೆ ಬರಕ್ಕೆ ಸಾಧ್ಯವಿಲ್ಲ. Hallelujah. Hallelujah. Every day 15 minutes if you engage in that kind of warfare. ಪ್ರಿಯರೇ, ಅಂತ ರೀತಿ ಅಂತ ಆಲೋಚನೆಗಳು 15 ನಿಮಿಷ ಕಾಲ ನೀವು ದಿನಕ್ಕೆ ಆಲೋಚಿಸೋದಾದ್ರೆ, I am telling you, no medicine will be in your house. ನಾವು ಹೇಳ್ತೀವಿ ಪ್ರಿಯರೇ, ಬರ್ತಾ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಔಷಧಿಗಳು ನೀವೇ ತೆಗೆದು ಹೊರಗೆ ಹಾಕ್ತೀರಿ. Hallelujah. Hallelujah. The word of life will get into your system. ಏನಂತಂದ್ರೆ ಜೀವವುಳ್ಳ ವಾಕ್ಯವು ನಿಮ್ಮಲ್ಲಿ ಬರುತ್ತೆ. Amen. Amen. See, the word of life ಜೀವವುಳ್ಳ ವಾಕ್ಯವು will get into your system. ನಿನ್ನ ಸಿಸ್ಟಮ್ ಅಲ್ಲಿ ಬರುತ್ತೆ. Every organ in your body. ಏನು ಪ್ರತಿಯೊಂದು ಆರ್ಗನ್ ನಿನ್ನ ದೇಹದಲ್ಲಿ, ನಿನ್ನ ಶರೀರದಲ್ಲಿ is blessed by the life of God. ಏನು ದೇವರ ಜೀವದಿಂದ ಆಶೀರ್ವಾದ ಹೊಂದ್ಕೊಳ್ಪಡುತ್ತೆ. Hallelujah. Hallelujah. Do you believe this? ನಂಬ್ತೀರಾ ಪ್ರಿಯರೇ? The way you're looking at me seems like you don't believe this. ಏನು ಯಾವ ರೀತಿಯಾಗಿ ನೋಡ್ತಾ ಇದ್ದೀರಾ ಅಂದ್ರೆ ಈ ವಂಶ ಏನ್ ಹೇಳ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ. I'm not giving you a good sermon. ಪ್ರಿಯರೇ, ಇವತ್ತು ನಾವು ಸುಮ್ಮನೆ ನಿಮ್ಮ ಮನೋರಂಜನೆಗಾಗಿ ನಿಮಗೆ ಸಂದೇಶ ಹೇಳ್ತಾ ಇಲ್ಲ. I'm giving you understanding from the word. ಆದ್ರೆ ದೇವರ ವಾಕ್ಯದ ಒಂದು ತಿಳುವಳಿಕೆ ನಿಮ್ಗೆ ಸಂಗಡ ಹಂಚ್ಕೊಳ್ತಾ ಇದ್ದೇವೆ. Hallelujah. Hallelujah. Sickness is not your portion. ಏನು ಅನಾರೋಗ್ಯ ನಿಮ್ಮ ಬಹುಮಾನವಲ್ಲ. Disease is not your portion. ಏನು ರೋಗ ನಿನ್ನ ಬಹುಮಾನವಲ್ಲ.
Demons cannot control your mind. ದುರಾತ್ಮಗಳು ನಿನ್ನನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಿಲ್ಲ. Spirits cannot control your mind. ದುರಾತ್ಮಗಳು ನಿನ್ನ ಆಲೋಚನೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. Witchcraft cannot control your mind. ಯಾವುದೇ ಮಾಟ ಮಂತ್ರ ನಿನಗೆ ತಾಕಕ್ಕೆ ಸಾಧ್ಯವಿಲ್ಲ. Because Christ is in you. ಯಾಕಂದ್ರೆ ಕ್ರಿಸ್ತನು ನಿನ್ನಲ್ಲಿದ್ದಾನೆ. Amen. Amen. Remember what I told you, Christ Pati. ಏನಂತಂದ್ರೆ ನೆನ್ಪಿಟ್ಕೊಳ್ರಿ, ಕ್ರೈಸ್ಟ್ ಪತಿ ಅಂತ ಹೇಳಿದ್ವಲ್ಲ. Amen. Amen. Pati is in Hindi is husband, right? Yes. Pati in Hindi is husband, so maybe that's the right word. ಪತಿ ಅನ್ನುವ ಪದ ಹಿಂದಿಯಲ್ಲಿ ಅಂದ್ರೆ ಇದು ಗಂಡ ಅಂತ ಅರ್ಥ. Right? Jesus is our ganda. ಏನು ಯೇಸು ಸ್ವಾಮಿ ನಮ್ಮ ಆತ್ಮಿಕ ಗಂಡವಾಗಿದ್ದಾರೆ. He is our husband. ಏನು ಅವರು ನಮ್ಮ We are his bride. ನಾವು ಅವರ ವಧುಗಿತಿ ಆಗಿದ್ದೇವೆ. Amen. Hallelujah. Hallelujah. Are you receiving this word? ನೀವು ಹೊಂದ್ಕೊಳ್ತಾ ಇದ್ದೀರಾ ಇವತ್ತು ದೇವರ ವಾಕ್ಯವು? Believe the Lord for a healing this morning. ಪ್ರಿಯರೇ, ದೇವರಿಂದ ಒಂದು ಸ್ವಸ್ಥತೆ ನಾನು ಹೊಂದ್ಕೊಳ್ತೇನೆ ಅನ್ನೋದು ನಂಬ್ರಿ. So Jesus comes into this situation. ಯೇಸು ಸ್ವಾಮಿ ಈ ಸಂದರ್ಭದಲ್ಲಿ ಬರ್ತಾರೆ. Already 2 days are passed. ಏನು ಲಾಜರಿಗೆ ಅನಾರೋಗ್ಯ ಬಂದು 7 ದಿನ ಆಯ್ತು. And he is now leaving towards seeing Lazarus. ಇವಾಗ 2 ದಿನ ಆದ ನಂತರ ಲಾಜರನ್ನು ಇವಾಗ ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ. And when he came into the town, ಅವಾಗ ಊರಲ್ಲಿ ಸೇರಿದಾಗ he found out that Lazarus has been dead 4 days. ಅವಾಗ ಯೇಸು ಸ್ವಾಮಿಗೆ ಗೊತ್ತಾಗ್ಬಿಡುತ್ತೆ ಏನಂತಂದ್ರೆ ಲಾಜರನ್ನು ಮರಣಿಸಿ 4 ದಿನ ಆಯ್ತು ಅಂತ ಹೇಳಿ. How many days? ಎಷ್ಟು ದಿನ ಆಯ್ತು ಮರಣಿಸಿ? Can't hear you. How many days? ಕೇಳಿಸ್ತಾ ಇಲ್ಲ ಪ್ರಿಯರೇ, ಎಷ್ಟು ದಿನ? 4 days. Some of them are saying 4 ದಿನ. Open your mouth. 4 days. 4 ದಿನ. Right? See, I know if you're just saying, it means you're not eating breakfast. ನಮಗೆ ಗೊತ್ತು ಹಿಂಗ್ ಹೇಳಕತ್ತೀರ ಅಂದ್ರೆ ನಾಷ್ಟ ಮಾಡಿ ಬಂದಿಲ್ಲ ಅಂತೀವಿ. Right? Amen. 4 days. But Jesus stayed back for 2 days. ಆದ್ರೆ ಇಲ್ಲಿ ಯೇಸು ಸ್ವಾಮಿ 2 ದಿನ ಇದ್ರು. So now you calculate. ಇವಾಗ ನೀವು ಕ್ಯಾಲ್ಕುಲೇಷನ್ ಮಾಡ್ರಿ. If you look at John chapter 10 verse 40. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 40. Jesus was not too far away from where Lazarus was. ಏನು ಲಾಜರನಿರುವ ಊರಿಕಿನ ಯೇಸು ಸ್ವಾಮಿ ಏನು ಬಹಳ ದೂರ ಇದ್ದಿದ್ದಿಲ್ಲ. He was somewhere near Jordan. ಏನು ಆ ಯೋರ್ದಾನ್ ಪ್ರದೇಶ ಹತ್ತಿರದಲ್ಲೇ ಇದ್ರು. And Jordan to Bethany was about 25 to 30 kilometers. ಜಾರ್ಡನ್ ಮತ್ತು ಬೆಥನಿ 20 ರಿಂದ 25 ಕಿಲೋಮೀಟರ್ ಅಷ್ಟೇ ಇತ್ತು. So even if he had to walk, ಸೊ ಯೇಸು ಸ್ವಾಮಿ ನಡೆದ್ರು ಕೂಡ he could have gotten there maybe in less than maybe 4-5 hours. ಏನಂತಂದ್ರೆ 4-5 ತಾಸುಗಳಲ್ಲಿ ಅವರು ಊರು ಸೇರ್ತಿದ್ರೇನೋ. But he waited for 2 days. ಆದ್ರೂ ಯೇಸು ಸ್ವಾಮಿ 2 ದಿನ ಕಾಯ್ದ್ರು ಹಂಗೆ. Sometimes when we are in a problem, ಆದ್ರಿಂದ ಪ್ರಿಯರೇ, ನಾವುಗಳು ಕೂಡ ಒಂದು ಸಮಸ್ಯೆದಲ್ಲಿದ್ದಾಗ, sometimes when situations are bad, ಕೆಲವು ಬಾರಿ ನಮ್ಮ ಸಂದರ್ಭಗಳು ಕೆಟ್ಟಾಗಿದ್ದಾಗ we want Jesus to do it now. ನಾವು ಯೇಸು ಸ್ವಾಮಿಗೆ ಇವಾಗೆ ಮಾಡಪ್ಪ ಅಂತ ಬಯಸ್ತೇವೆ. We cannot take Jesus being delayed. You know, we cannot take the fact that Jesus is delaying us. ನಾವು ನಮಗೆ ದೇವ್ರ ಸಮಯಕ್ಕೋಸ್ಕರ ನಾವು ಕಾಯೋದಿಲ್ಲ ಪ್ರಿಯರೇ. ನಾವು ದೇವರು ಅವ್ರ ಸಮಯದಲ್ಲಿ ಮಾಡ್ತಾರೆ ಅಂದ್ರೆ ಬೇಡ, ನೀನು ನನ್ನ ಸಮಯದಲ್ಲೇ ಮಾಡು ಅಂತ ನಾವು ಬಯಸ್ತೀವಿ. We want Jesus to be there right now. ನಾವು ದೇವರಿಗೆ ಏನಂತ, ದೇವ್ರೆ ಇವಾಗೆ ಬಾಪ, ಯೇಸು ಸ್ವಾಮಿ ಇವಾಗೆ ಬಂದ್ ಮಾಡಪ್ಪ ಅಂತ ಹೇಳಿ. But Jesus delayed it by 4 days. ಏನಂತಂದ್ರೆ ಆದ್ರೆ ಯೇಸು ಸ್ವಾಮಿ ಇಲ್ಲಿ 4 ದಿನ ಒಂದು ಡಿಲೇ ಮಾಡ್ತಾರೆ. 2 days he stayed when he heard the news. ಏನು ಇದು ಆ ವಿಷಯವನ್ನು ತಿಳ್ಕೊಂಡಾಗ 2 ದಿನ ಕಾದ್ರು. And by the time he went there it was already 4 days. ಮತ್ತು ಲಾಜರಿನ ಊರಿಗೆ ಸೇರಿದಾಗ ಅಲ್ಲಿ ಹೋಗೋದ್ರಲ್ಲಿ 4 ದಿನ ಆಯ್ತು. So now the situation had come to a place, ಇವಾಗ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿ ಆಯ್ತು, where it was totally hopeless. ಏನಂತಂದ್ರೆ ನಿರೀಕ್ಷೆ ಇಲ್ಲದ ಒಂದು ಸ್ಥಿತಿ ಆಯ್ತು. The funeral was over. ಏನು ಸಮಾಧಿ ಮುಕ್ತಾಯ ಆಯ್ತು. They put the stone. ಏನು ಕಲ್ಲುಗಳೆಲ್ಲ ಮುಚ್ಚಿದ್ರು ಲಾಜರ್ನನ್ನು. They were all mourning in the house. ಏನು ಎಲ್ಲರೂ ಮನೆಯಲ್ಲಿ ಅಳ್ತಾ ಇದ್ರು. And then Jesus comes into the situation. ಅವಾಗ ಯೇಸು ಸ್ವಾಮಿ ಬರ್ತಾರೆ. And while he was coming into Bethany, ಅವಾಗ ಬೆಥನಿಯಲ್ಲಿ ಅವರು ಒಳಗೆ ಹೆಜ್ಜೆ ಇಟ್ಟಾಗ Martha heard that Jesus was coming. ಏನು ಮಾರ್ತಳಿಗೆ ಯೇಸು ಸ್ವಾಮಿ ಬಂದಿರುವ ವಿಷಯ ಗೊತ್ತಾಯ್ತು. Martha heard that Jesus was coming and she did not stay in the house. She ran to meet Jesus. ಮಾರ್ತ ಏನ್ ಮಾಡ್ಲ ಅಂದ್ರೆ ಯೇಸು ಸ್ವಾಮಿ ಬರ್ತಾ ಇದಾರೆ ಅನ್ನೋದು ವಿಷಯವನ್ನು ತಿಳ್ಕೊಂಡು ಮನೆಯಲ್ಲಿ ಇರದೆ ಹೊರಗೆ ಇಮಿಡಿಯೇಟ್ ಯೇಸು ಸ್ವಾಮಿನ ಭೇಟಿ ಆಗ್ಲಿಕ್ಕೆ ಓಡಿ ಬಂದ್ಲು. You see, sometimes you must understand this. ಕೆಲವು ಬಾರಿ ಪ್ರಿಯರೇ ನಾವು ಅರ್ಥ ಮಾಡ್ಕೋಬೇಕು. When you see the presence of the Lord, ದೇವರ ಸನ್ನಿಧಿ ನೀವು ಯಾವಾಗ ನೋಡಿದಾಗ, when you encounter the presence of God, ದೇವರ ಸನ್ನಿಧಾನವನ್ನು ನೀವು ಅನುಭವಿಸಿದಾಗ, when you sense the nearness of Jesus, ಏನು
ಯೇಸು ಸ್ವಾಮಿ ಹತ್ರ ಇದ್ದಾರೆ ಅನ್ನೋದು ನಿಮಗೆ ಅನಿಸ್ತಾ ಇದ್ರೆ, you don't just sit in the chair. ನೀವು ಅಲ್ಲಿ ಅದೇ ಸ್ಥಳದಲ್ಲಿ ಕೂಡೋದಲ್ಲ, you come towards him. ನೀವು ಯೇಸು ಸ್ವಾಮಿ ಹತ್ರ ಬರಬೇಕಾಗಿದೆ. you rise up and you respond to him. ನೀವು ಎದ್ದು ನಿಂತ್ಕೊಂಡು ಯೇಸು ಸ್ವಾಮಿಗೆ ಇದು ಉತ್ತರ ಕೊಡಬೇಕು. You see, worship is happening. ಏನೋ ಆರಾಧನೆ ನಡೀತಾ ಇರ್ತದೆ. The presence of God is there. ಏನೋ ದೇವರ ಸನ್ನಿಧಿ ಇರುತ್ತೆ ಇಲ್ಲಿ. But some of us, what we do? ಆದ್ರೆ ಕೆಲವೊಬ್ರು ನಾವೇನ್ ಮಾಡ್ತೀವಿ, ಹೀಗೆ ಕುಂತಿರ್ತೀವಿ. Some of us are yawning. ಕೆಲವೊಬ್ರು ಇನ್ನು ಆಕಳಿಸ್ತೀವಿ ಆರಾಧನೆಯಲ್ಲಿ. How you are responding to the presence of God determines what kind of a breakthrough you will get. ನೀವು ಯಾವ ರೀತಿಯಾಗಿ ದೇವರ ಸನ್ನಿಧಿಗೆ ರಿಯಾಕ್ಟ್ ಆಗ್ತಿರೋ ಆ ರೀತಿಯಾಗಿ ನಿಮ್ಮ ಸಂದರ್ಭಗಳಿಗೆ ಪ್ರತಿಫಲ ಸಿಗುತ್ತೆ. Here the worship is going on so powerfully. ಇಲ್ಲಿ ಆರಾಧನೆ ಚೆನ್ನಾಗಿ ನಡೀತಾ ಇರ್ತದೆ. And you are in the chair like this. ಆದ್ರೆ ನೀವು ಚೇರಲ್ಲಿ ಹೀಗೆ ಕುತ್ಕೊಂಡು ನೋಡ್ತಾ ಇರ್ತೀರಾ. ನೋಡೋಣ ಏನಾಗುತ್ತೆ ನೆಕ್ಸ್ಟ್, ನೋಡೋಣ ಹೆಂಗ್ ಮಾಡ್ತಾರೆ ನೋಡೋಣ ನೆಕ್ಸ್ಟ್ ಅಂತ ನೋಡ್ತೀರಾ. So God cannot touch you like that. ಪ್ರಿಯರೇ, ಆ ರೀತಿಯಾಗಿ ನೀವು ಇರೋದಾದ್ರೆ ದೇವ್ರು ನಿಮ್ಮಲ್ಲಿ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. Hallelujah. Hallelujah. When the presence of the Lord is there, ಯಾವಾಗ ದೇವರ ಸನ್ನಿಧಿ ಇರುತ್ತೋ, be like Martha. ನೀವು ಮಾರ್ತಳಾಗಿ ಇರ್ರಿ. Respond, run towards Jesus. ಏನು ಎದ್ದು ನಿಂತ್ಕೊಂಡು ಯೇಸು ಸ್ವಾಮಿ ಹತ್ರ ಓಡಿ ಬರ್ರಿ. Don't sit comfortably in your house. ಏನು ಒಂದೇ ಕಂಫರ್ಟಬಲ್ ಆಗಿ ಒಂದ್ ಕಡೆ ಕೂಡಬೇಡ್ರಿ. Mary sat in the house. ಏನು ಮರಿಯಳು ಹಾಗೆ ಮನೆಯಲ್ಲಿ ಕೂತಿದ್ಲು. But Martha ran towards Jesus. ಆದ್ರೆ ಮಾರ್ತಳು ಯೇಸು ಸ್ವಾಮಿ ಹತ್ರ ಓಡಿ. He said, Lord, if you had been here, my brother would not have died. ಓಡೋಗಿ ಯೇಸು ಸ್ವಾಮಿ ಬಳಿ ಹೇಳ್ತಾಳೆ, ಸ್ವಾಮಿ ನೀನು ನಮ್ಮ ಮನೆಯಲ್ಲಿ ನೀನು ಇಷ್ಟು ಕೆಲವು ದಿನ ಮುಂಚೆ ಇರೋದಾಗಿದ್ರೆ ಲಾಜರನ ಮರಣಿಸ್ತಾ ಇದ್ದಿಲ್ಲ. And look at the faith. She's saying, even now I know whatever you ask God, he will give it to you. ಆದ್ರೂ ಇನ್ನೂ ಸಮಯ, ಅವಳ ವಿಶ್ವಾಸವನ್ನು ನೋಡ್ರಿ, ಇನ್ನೂ ಆತನು 4 ದಿನ ಆಗಿ ಮರಣ ಆದ್ರೂ ಕೂಡ ನಿನ್ನ ಸ್ಥಿತಿಯನ್ನು ಬದಲಾಯಿಸೋನಾಗಿದೆ ಅಂತ ಹೇಳಿ. I know whatever you ask God, God will give it to you. ನನಗೆ ಗೊತ್ತು, ನೀನು ದೇವರಿಗೆ ಏನಾದ್ರೂ ಕೇಳೋದಾದ್ರೆ ದೇವ್ರು ನಿಮಗೆ ಕೊಡ್ತಾರೆ ಅಂತ. Hallelujah. Hallelujah. And Jesus said to her, your brother will rise again. ಅವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ತಮ್ಮ ಮತ್ತೆ ಎದ್ದು ಬರ್ತಾನೆ. But Martha had this understanding. ಆದ್ರೆ ಮಾರ್ತಳಿಗೆ ಇದೊಂದು ತಿಳುವಳಿಕೆ ಇತ್ತು. She said, I know he will rise on the last day of the resurrection. ಏನಂತಂದ್ರೆ, ನನಗೆ ಗೊತ್ತು ಆತನು ನನಗೆ ಗೊತ್ತು ಆತನು ಕೊನೆಯ ಪುನರುತ್ಥಾಪನ ದಿನದಲ್ಲಿ ಎದ್ದೇಳ್ತಾನೆ ಅಂತ ಹೇಳಿ. But Jesus said, I am the life and resurrection. ಅವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಜೀವವು, ನಾನೇ ಪುನರುತ್ಥಾಪನ ಆಗಿದ್ದೇನೆ. Amen. Amen. He had not even died on the cross. ಏನು ಯೇಸು ಸ್ವಾಮಿ ಇನ್ನ ಮರಣಿಸಿದ್ದಿಲ್ಲ. He had not risen from the dead yet. ಇನ್ನ ಅವರು ಮರಣದಿಂದ ಎದ್ದು ಬಂದಿದ್ದಿಲ್ಲ. But yet he says, I am the life and resurrection. ಆದ್ರೂ ಕೂಡ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಜೀವ ಮತ್ತು ನಾನೇ ಪುನರುತ್ಥಾಪನ ಆಗಿದ್ದೇನೆ. Hallelujah. Hallelujah. Are you getting this word into your spirit? ಇವತ್ತು ಈ ವಾಕ್ಯವನ್ನು ನಿಮ್ಮ ಆತ್ಮಕ್ಕೆ ನೀವು ಅಂದ್ಕೊಳ್ತಾ ಇದ್ದೀರಾ ಪ್ರಿಯರೇ? Amen. Amen. The faith of Martha. ಇಲ್ಲಿ ನೋಡ್ರಿ ಪ್ರಿಯರೇ, ಮಾರ್ತನ ವಿಶ್ವಾಸ ನೋಡ್ರಿ, caused Jesus to do something great. ಏನು ಯೇಸು ಅವಳ ವಿಶ್ವಾಸವನ್ನು ನೋಡಿ ಯೇಸು ಸ್ವಾಮಿನ ಲಾಜರನನ್ನು ಜೀವಕ್ಕೆ ಎಬ್ಸೋದಾಯ್ತು. And Jesus came there. ಅವಾಗ ಯೇಸು ಸ್ವಾಮಿ ಅಲ್ಲಿಗೆ ಬಂದ್ರು, knowing that sickness was not unto death, but it was for the glory of God. ಏನು ಯೇಸು ಸ್ವಾಮಿ ಅಲ್ಲಿ ಬಂದಾಗ ತಿಳ್ಕೊಂಡ್ರಿ ಏನಂತಂದ್ರೆ, ಆ ರೋಗವು ಏನಂತಂದ್ರೆ ಮರಣಗೋಸ್ಕರ ಅಲ್ಲ, ಹೊರತು ದೇವರ ಮಹಿಮೆಗೋಸ್ಕರ. Naturally Lazarus was sick, naturally Lazarus has died, naturally Lazarus was put into the tomb and shut for 4 days, yet Jesus sees that situation and says, this is for the glory of God. ಸಾಧಾರಣವಾಗಿ ಲಾಜರಿಗೆ ಅನಾರೋಗ್ಯ ಬಂತು, ಸಾಧಾರಣವಾಗಿ ಲಾಜರಿಗೆ ಅನಾರೋಗ್ಯದ ಪರಿಣಾಮದಿಂದ ಅವ್ರು ಮರಣಿಸಿದ. ಸಾಧಾರಣವಾಗಿ ಏನಂತ ಮಾಡಿದ್ರು, ಸಮಾಧಿ ಮಾಡಿದ್ರು, ಅವನಿಗೆ ಒಳಗಾಕಿದ್ರು. 4 ದಿನ ಆದ ನಂತರ ಕೂಡ ಯೇಸು ಸ್ವಾಮಿ ಬಂದು ಅದನ್ನ ಬದಲಾಯಿಸಿದ್ರು. Jesus now says, I am the life and resurrection. ಇವಾಗ ಯೇಸು ಸ್ವಾಮಿ ಈ ಸಂದರ್ಭದಲ್ಲಿ ಬಂದು ಹೇಳ್ತಿದ್ದಾರೆ, ನಾನೇ ಜೀವವು, ನಾನೇ ಪುನರುತ್ಥಾಪನ. Whoever believes in me, ಯಾರೇ ಆದ್ರೂ ನನ್ನಲ್ಲಿ ನಂಬೋದಾದ್ರೆ, even if he dies, ಅವನು ಮರಣಿಸಿದ್ರು ಕೂಡ he shall live. ಆತನು ಜೀವಿಸುತ್ತಾನೆ. Hallelujah. Hallelujah. So don't fear death this morning. ಆದ್ರಿಂದ ಪ್ರಿಯರೇ, ಮರಣ ನೋಡಿ ನೀವು ಭಯ ಪಡಬೇಡ್ರಿ. Don't your neighbor say, stop fearing death. ನೀವು ಪಕ್ಕದಲ್ಲಿರೋರ್ನ ನೋಡಿ ಹೇಳ್ರಿ ಏನಂತಂದ್ರೆ, ಮರಣ ನೋಡಿ ಭಯ ಪಡಬೇಡ್ರಿ ಅಂತ. Don't fear death. ಮರಣ ನೋಡಿ ಭಯ ಪಡಬೇಡ್ರಿ ಅಂತ. Don't fear death. ಮರಣ ನೋಡಿ ಭಯ ಪಡಬೇಡ್ರಿ. Many Christians fear dying. ಬಹಳ ಕ್ರೈಸ್ತವರು ಮರಣ ನೋಡ್ಬಿಟ್ರೆ ಭಯ ಪಡ್ತೀರಾ. I'm telling you, they fear death. ಏನೋ ಮರಣ ನೋಡಿ ಭಯ ಪಡ್ತೀರಾ. Don't worry about your funeral. ಏನೋ ನನ್ನ ಸಮಾಧಿ ಹೆಂಗ್ ನಡೀತೈತೆ ಅಂತೇಳಿ ನೀವು ಆಲೋಚನೆ ಮಾಡಬೇಡ್ರಿ. Let them come to your funeral and find out that you are not there, you're risen. ಏನಂತಂದ್ರೆ, ನಿಮ್ಮ ಸಮಾಧಿಗೆ ಬಂದಾಗ ನೀನ್ ಮರಣಿಸಿನಲ್ಲೇ ಎದ್ದು ಬಂದಿ ಅಂತ ಹೇಳಿ ಅವ್ರು ನೋಡ್ಲಿ. Hallelujah. Hallelujah. See, no, they're not saying amen to that. ಯಾರು ಏಮೇನ್ ಅಂತಿಲ್ಲ ನೋಡ್ರಿ ಅದಕ್ಕೆ. Right? Because our mind is very natural. ಎದಕ್ಕಂದ್ರೆ ಶಾರೀರಿಕವಾದ ಮನಸ್ಸು ನಮ್ಮಲ್ಲಿದೆ. God wants your mind to become supernatural. ದೇವರು ನಮ್ಮ ಮನಸ್ಸು ಆತ್ಮಿಕವಾಗಿರ್ಬೇಕು ಅನ್ನೋದು ಬಯಸ್ತಾ ಇದ್ದಾರೆ. Death is not your portion. ಏನು
ಮರಣ ಅನ್ನೋದು ನಮಗಲ್ಲ ಪ್ರಿಯರೇ. Amen. ಆಮೆನ್. You will not die because you are in that problem. ಏನು ನೀನು ಆ ಸಮಸ್ಯೆಯಲ್ಲಿ ಇದೆಯಾ ಅಂತ ಹೇಳಿ ನೀನು ಅದನ್ನ ಮರಣಿಸೋದಿಲ್ಲ. You're saying, oh, maybe this problem is only now going to lead me to death. ಏನಂತಂದ್ರೆ ಈ ಸಮಸ್ಯೆ ಬಂತು, ಇನ್ನು ನನ್ನ ಗತಿ ಆಯ್ತು, ಇನ್ನು ನಾನು ಸಾಯದೆ ಅಂತ ಅಲ್ಲ. That is being stopped this morning in the name of Jesus. ಹೌದಾ? ಅಂತ ಒಂದು ಆಲೋಚನೆ, ಅಂತ ಒಂದು ಮನಸ್ತತ್ವ ಇವತ್ತೇ ಈ ಮುಂಜಾನೆ ವೇಳೆಯಲ್ಲಿ ಯೇಸು ನಾಮದಲ್ಲಿ ನಿಲ್ಲಿಸ್ತೇವೆ. I decree and declare as a man of God. ದೇವರ ಸೇವಕರಾಗಿ ಇವತ್ತು ನಾವು ಘೋಷಿಸ್ತೇವೆ, your children will not die before you. ನಿನ್ನ ಮಕ್ಕಳು ನಿನ್ನ ಮುಂಚೆ ಮರಣಿಸೋದಿಲ್ಲ. Amen. ಆಮೆನ್. Right? Hallelujah. Hallelujah. The Bible promises long life, health and satisfaction. ದೇವರ ವಾಕ್ಯವು ನಮಗೆ ದೀರ್ಘಾಯುಷು, ಏನಂತಂದ್ರೆ ತೃಪ್ತಿ ಮತ್ತು ಸಮಾಧಾನವನ್ನು ಏನಂತಂದ್ರೆ ಪ್ರಾಮಿಸ್ ಮಾಡತ್ತೆ. Amen. ಆಮೆನ್. Say long life. ಏನು ದೀರ್ಘಾಯುಷು ಹೇಳ್ರಿ? ದೀರ್ಘಾಯುಷು, health, ಆರೋಗ್ಯ and satisfaction. ತೃಪ್ತಿ. That's what Jesus has promised you. ಅದು ದೇವರು ನಿಮ್ಮ ಪರವಾಗಿ ಉದ್ದೇಶಿಸಿದ್ದಾರೆ. So that sickness and death is not your portion. ಆದ್ದರಿಂದ ದೇವರು ಈ ರೀತಿಯಾಗಿ ಉದ್ದೇಶಿಸಿದ್ರಿಂದ ಅನಾರೋಗ್ಯವು ಮತ್ತು ಮರಣವು ನಿಮ್ಮದಾಗಿಲ್ಲ. In verse number 29, 29ನೇ ವಚನದಲ್ಲಿ, now Mary heard it, ಇವಾಗ ಮರಿಯಳಿಗೆ ಕೇಳಿಸ್ತು, and she rose and she also came quickly to him. ಇವಾಗ ಅವಳು ಎದ್ದು ಅವಳು ಓಡಿ ಬಂದು ಯೇಸು ಸ್ವಾಮಿ ಬಳಿ ಬರ್ತಾಳೆ. And they came to meet Jesus in the village. ಅವಾಗ ಯೇಸು ಸ್ವಾಮಿನನ್ನು ಆ ಹಳ್ಳಿಯಲ್ಲಿ ಭೇಟಿ ಆಗ್ತಾರೆ. When the Jews were with her, ಆ ಯೂದರು ಅವಳ ಬಳಿ ಇದ್ದಾಗ they saw that Mary went quickly out. ಏನು ಮರಿಯಳು ಎದ್ದಿ ಓಡೋಗೋದು ನೋಡಿದ್ರು. They all followed Mary. ಅವ್ರ ಮರಿಯಳೆಲ್ಲಿ ಹೋಗ್ತಿದ್ದಾರೆ ಅಂತ ಹೇಳಿ ಅವರು ಅವಳನ್ನು ಹಿಂಬಾಲಿಸಿದ್ರು. You see, sometimes your faith ಕೆಲವು ಬಾರಿ ಪ್ರಿಯರೇ, ನಮ್ಮ ವಿಶ್ವಾಸವು can cause everybody around you also to rise up and follow Jesus. ನಾವು ತಗೊಳ್ಳುವ ನಿಲ್ದಾಣವನ್ನು ನೋಡಿ ಅನೇಕರು ನಮ್ಮಿಂದ ಹಿಂಬಾಲಿಸೋರಾಗಿರುತ್ತೆ ಪ್ರಿಯರೇ. Hallelujah. Hallelujah. May you be that person in the family this year who will rise and who will follow Jesus like never before. ಪ್ರಿಯರೇ, ನಿಮ್ಮ ಕುಟುಂಬದಲ್ಲಿ ನಾವು ಬಯಸ್ತೀವಿ ಏನಂತಂದ್ರೆ ನೀವು ಅಂತ ವ್ಯಕ್ತಿ ಆಗಿರಿ, ಏನಂತಂದ್ರೆ ನಿಮ್ಮ ವಿಶ್ವಾಸದಿಂದ ಅನೇಕರು ಯೇಸು ಸ್ವಾಮಿ ಹತ್ರ ಓಡಿ ಬರೋರಾಗಿರ್ತಾರೆ ಅಂತ ಹೇಳಿ. Amen. ಆಮೆನ್. Let's read. We're going to close in a while. ಇನ್ನು ಸ್ವಲ್ಪ ಹೊತ್ತರಲ್ಲಿ ಮುಕ್ತಾಯ ಮಾಡ್ಕೊಳ್ಳೋಣ. ಇನ್ನೊಂದು ವಚನ ಓದ್ತಾ. Let's read verse number 34. 34ನೇ ವಚನ ಓದ್ಕೊಳ್ಳೋಣ. And Jesus wept, verse number 35. Okay, sorry, let's read 33, 34 and 35. 33, 34 ಮತ್ತು 35ನೇ ವಚನ ಓದ್ಕೊಳ್ಳೋಣ. Amen. Amen. He was deeply moved in his spirit. ಏನಂತಂದ್ರೆ ಅವರು ಆತ್ಮದಲ್ಲಿ ನೊಂದ್ಕೊಂಡಿದ್ರು and troubled. ಏನೋ ತೊಂದರೆ ಪಟ್ಟಿದ್ರು. Troubled means not like the trouble that you and I sense. ಏನಂತಂದ್ರೆ ನಾವು ನೀವು ಅನುಭವಿಸಿರುವ ತೊಂದರೆಗಳಲ್ಲ. In another version it says Jesus groaned. ಅಲ್ಲಿ ಏನಂತಂದ್ರೆ ಆತ್ಮದಲ್ಲಿ ನೊಂದಿಕೊಂಡ್ರು ಅಂತ ಇದೆ. If you have problems in life, ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿರೋದಾದ್ರೆ, if you're facing challenges, ನೀವು ಅನೇಕ ಹೋರಾಟಗಳು ಅನುಭವಿಸ್ತಿದ್ದೀರಾ ಅಂದ್ರೆ, if you're having mountains that are standing before you, ಕೆಲವು ಗುಡ್ಡಗಳು ನಿಮ್ಮ ಅಡ್ಡ ನಿಂತ್ಕೊಂಡಿದೆ ಅಂದ್ರೆ, there are impossible situations, ಏನೋ ಅಸಾಧಾರಣವಾದ ವಿಷಯಗಳು ನಿಮ್ಮ ಮಧ್ಯದಲ್ಲಿ ಇದೆ. Here is a key in the scriptures. ಪ್ರಿಯರೇ, ಇಲ್ಲಿ ವಾಕ್ಯದಲ್ಲಿ ಅದಕ್ಕೆ ಒಂದು ಉತ್ತರವಿದೆ. Jesus groaned in the spirit. ದೇವರು ಆತ್ಮದಲ್ಲಿ ನೊಂದ್ಕೊಂಡಿದ್ರು. Hallelujah. Hallelujah. He was deeply moved in the spirit. ಏನೋ ಆತ್ಮದಲ್ಲಿ ಅವರು ನೊಂದ್ಕೊಂಡಿದ್ರು. You see, when you pray, ನೀವು ಯಾವಾಗ ಪ್ರಾರ್ಥಿಸ್ತೀರೋ, when you worship, ನೀವು ಯಾವಾಗ ಆರಾಧಿಸ್ತೀರೋ, when you intercede, ನೀವು ಯಾವಾಗ ವಿಜ್ಞಾಪನೆ ಪ್ರಾರ್ಥನೆ you ಮಾಡ್ತೀರೋ, now begin to groan in the spirit at a certain time. ನೀವೇನ್ ಮಾಡ್ತೀರಾ ಅಂತ ಹೇಳಿ ಆ ವಿಜ್ಞಾಪಗಳಿಂದ ನೀವೇನ್ ಮಾಡ್ತೀರಾ ಅಂದ್ರೆ ಮನಸ್ಸು ನೋವಿನಿಂದ ನೀವು ಪ್ರಾರ್ಥಿಸಲು ಪ್ರಾರಂಭಿಸ್ತೀರಾ. The book of Romans says that the spirit groans and moans for us. ಏನಂತಂದ್ರೆ ರೋಮಾಪುರದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ, ದೇವರ ಆತ್ಮವು ನಮಗೋಸ್ಕರ ಆತ್ಮದಲ್ಲಿ ನೊಂದಿದೆ ಅಂತ ಹೇಳಿ. So that is a good thing, because when you go through that, you are actually battling with that problem. ಪ್ರಿಯರೇ, ಅದು ಆ ಒಂದು ಅನುಭವ ಒಳ್ಳೆಯದಾಗಿದೆ. ಏನು ಆತ್ಮದಲ್ಲಿ ನೊಂದೋದು ಒಂದು ಒಳ್ಳೆ ಅನುಭವ, ಯಾಕಂದ್ರೆ ನಾವು ಆ ಹೋರಾಟಗಳನ್ನು ಪ್ರಾರಂಭಿಸಿದ್ದೇವೆ ಅಂತ ಅರ್ಥ. So the more you groan in the spirit, ಸೊ ನಾವು ಎಷ್ಟು ಆತ್ಮದಲ್ಲಿ ನೊಂದ್ಕೊಳ್ತೇವೋ,
and then you go through that process, ಆ ಒಂದು ಅನುಭವದಲ್ಲಿ ನಾವು ಹೋಗ್ತೀವೋ, you will see miracles in your life. ನಾವು ದೇವರ ಕಾರ್ಯವನ್ನು ನಮ್ಮ ಜೀವನದಲ್ಲಿ ನೋಡ್ತೇವೆ. Hallelujah. 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 So groaning and moaning in the spirit is a good thing. ಏನು ಆತ್ಮದಲ್ಲಿ ನೊಂದೋದು ಮತ್ತು ಕಣ್ಣೀರು ಸುರಿಸೋದು ದೇವರ ಕಡೆಯಲ್ಲಿ ಒಳ್ಳೆಯದು. So Jesus wept and groaned because he knew what was about to come. ದೇವರು ನೊಂದಿದ್ರು, ಏನಂತ ಆತ್ಮದಲ್ಲಿ ನೊಂದಿ ಕಣ್ಣೀರು ಸುರಿಸಿದ್ರು. ಇದಕ್ಕಂದ್ರೆ ಯೇಸು ಸ್ವಾಮಿ ಗೊತ್ತಿತ್ತು ಆಗುವ ವಿಷಯ ಏನಾಗಿದೆ ಅಂತ ಹೇಳಿ. Because he knew the glory of God is going to manifest. ಇದಕ್ಕಂದ್ರೆ ಗೊತ್ತು ದೇವರ ಮಹಿಮೆ ಅಲ್ಲಿ ಆಗುತ್ತೆ ಅನ್ನೋದು ನೋಡ್ತಾರೆ. But when they looked at Jesus, ಆದ್ರೆ ಯೇಸು ಸ್ವಾಮಿ ಅವ್ರನ್ನ ನೋಡಿದಾಗ, they looked at him and said, oh, look how he really loved Lazarus. ಅವಾಗ ಯೇಸು ಸ್ವಾಮಿನ ಮನುಷ್ಯರು ನೋಡು ಎಷ್ಟು ಲಾಜರ್ನ ಪ್ರೀತಿಸಿದ್ರು ಅಂತ ಹೇಳಿ. You see, our crying ನೋಡ್ರಿ ಪ್ರಿಯರೇ, ನಾವು ಕಣ್ಣೀರು ಸುರಿಸಿದಾಗ is hopeless crying. ನಾವು ಕಣ್ಣೀರು ಸುರಿಸಿದಾಗ ಅದು ವ್ಯರ್ಥ ಕಣ್ಣೀರು. You see, when you go to funerals, ನಾವು ಏನೋ ಸಮಾಧಿಗಳು ನಡೀತಿರುವಾಗ ಅಲ್ಲಿ ಹೋದಾಗ, I can tell you, like some of my family members, they are experts at crying. ಏನೋ ಪಾಸ್ಟರ್ ಅವರು ಹೋಗಿರ್ತಕ್ಕಂಥ ಸಮಾಧಿಗಳಲ್ಲಿ ಅವರು ಕುಟುಂಬದವ್ರನ್ನ ನೋಡಿದ್ದಾರೆ. ಏನಂತಂದ್ರೆ ಅವರು ಕಣ್ಣೀರು ಸುರಿಸೋದು ತುಂಬಾ ಚೆನ್ನಾಗಿ ನಟಿಸ್ತಾರೆ. It's like outside at the gate they will be laughing and talking. ಏನಂತಂದ್ರೆ ಗೇಟ್ ಹೊರಗೆ ಮಾತಾಡ್ಕೊಂತ ನಕ್ಕೊಳ್ತಿರ್ತಾರೆ. The moment they go in and they see the box, the funeral box, ಏನಂತಂದ್ರೆ ಆ ಸಮಾಧಿ ಹತ್ರ ಬಂದು ಆ ಕಾಫಿನ್ ಬಾಕ್ಸ್ ನೋಡಿದ ನಂತರ suddenly a different person comes out. ತಕ್ಷಣ ಅವರಲ್ಲಿ ಇರ್ತಕ್ಕಂಥ ಬೇರೆ ವ್ಯಕ್ತಿ ಕಂಡು ಬಿಡ್ತಾರೆ ಹೊರಗೆ. And then you can see the expert crying happening. ಅವಾಗ ಅವರಲ್ಲಿ ಏನು ಉತ್ತಮವಾದ ಒಂದು ನಟಿಸುವ ವ್ಯಕ್ತಿಯಾಗಿ ಕಣ್ಣೀರು ಸುರಿಸುವ ವ್ಯಕ್ತಿಯಾಗಿ ಕಾಣ್ತಾರೆ. Because they want everybody around there to know that they really love this person. ಇದಕ್ಕಂದ್ರೆ ಅಲ್ಲಿ ಸುತ್ತ ಇರುವ ಜನರು ಏನಂತ ಗೊತ್ತಾಗಬೇಕಂತ ಹೇಳಿ, ಹೌದಪ್ಪ ಅವನಕ್ಕೋಸ್ಕರ ಪ್ರೀತಿಸ್ತಾನೆ, ಏನೋ ಅದಕ್ಕೆ ಅಳ್ತಾ ಇದ್ದಾನೆ. These are crying experts. ಸೊ ಇಂಥವ್ರನ್ನ ಅಳುವಂತ ಒಂದು ಎಕ್ಸ್ಪರ್ಟ್ಸ್ ಅಂತಾರೆ. Amen. ಹೌದಾ? These are crying experts. ಏನು ಅಳುವಂತ. I'm not talking about you, I'm talking about my family. ಪ್ರೇರೆ, ನಾವು ನಿಮ್ ಕುರಿತಾಗಿ ಪಾಸ್ಟರ್ ನಿಮ್ ಕುರಿತಾಗಿ ಮಾತಾಡ್ತಾ ಇಲ್ಲ, ಅವ್ರ ಕುಟುಂಬದಲ್ಲಿ ಅವ್ರು ನೋಡಿರುವ ವಿಷಯಗಳ ಕುರಿತಾಗಿ ಮಾತಾಡ್ತಿದ್ದಾರೆ. These are crying experts. ಸೊ ಇಂಥವರು ನಟಿಸುವಂತರು ಇದ್ದಾರೆ. So Jesus knew such people. ಸೊ ಯೇಸು ಸ್ವಾಮಿಗೆ ಇಂಥ ಜನರು ಪರಿಚಯ ಇದ್ರು. That's why even in the funeral at Jairus' house, ಅದಕ್ಕೆ ಜಾರಿಯಸ್ನ ಮನೆಯಲ್ಲಿ ಸಮಾಧಿ ಇದ್ದಾಗ, he said, I want all these fellows to get out now. ಅವಾಗ ಯೇಸು ಸ್ವಾಮಿ ಅವ್ರ ಅಳೋರ್ನ ಎಲ್ಲರನ್ನ ಹೊರಗೆ ಹಾಕಿರಿ ಅಂತ ಫಸ್ಟ್ ಹೇಳಿದ್ರು. He said, I'm going inside because Jairus' daughter is sleeping and I need to wake her up. ನಾನು ಒಳಗೆ ಏನಕ್ಕೆ ಹೋಗ್ತಾ ಇದ್ದೇನೆ ಅಂತಂದ್ರೆ ಜಾರಿಯಸ್ನ ಮಗಳು ಮಲ್ಕೊಂಡಿದ್ದಾಳೆ, ಅವಳನ್ನ ಎಬ್ಸ್ಲಿಕ್ಕೆ ಹೋಗ್ತಾ ಇದ್ದೇನೆ. The moment they heard that, ಅದನ್ನ ಅಳೋರು ಆ ಯೇಸು ಸ್ವಾಮಿ ಹೇಳುವ ಮಾತು ಕೇಳಿದಾಗ they all started laughing now. ಅವರು ನಗದ್ ಪ್ರಾರಂಭಿಸಿದ್ರು. The same people who were crying, ಯಾವ ವ್ಯಕ್ತಿಗಳು ಅಳ್ತಾ ಇದ್ರು, when they heard Jesus said this statement, ಏನು ಯೇಸು ಸ್ವಾಮಿ ಈ ಮಾತನ್ನು ಹೇಳಿದಾಗ, they started laughing and mocking at Jesus. ಅವರು ಯೇಸು ಸ್ವಾಮಿ ನೋಡಿ ನಗದು ಮತ್ತೆ ಆಯ್ಸೆ ಮಾಡ್ತಾ ಇದ್ರು. Then Jesus looked at Jairus and said, ಅವಾಗ ಯೇಸು ಸ್ವಾಮಿ ಜಾರಿಯಸ್ನ ಬಳಿ ನೋಡಿ ಹೇಳಿದ್ರು, now you see who they are. ಇವಾಗ ನೋಡಿದ್ಯಾ ಇವರು ಇಂಥ ನಿಜವಾದ ವ್ಯಕ್ತಿ. That's why I want them to get out of the house. ಅದಕ್ಕೆ ಇವ್ರನ್ನೆಲ್ಲ ಮನೆ ಹೊರಗೆ ಹಾಕಿ ಸ್ವಲ್ಪ. I just want Peter, James and John. ನನಗೆ ಪೇತರು, ಯೋಹಾನು ಮತ್ತೆ ಯಾಕೋಬ್ ಬೇಕು ಅಂತ. And he goes inside and he does the work. ಅವಾಗ ಯೇಸು ಸ್ವಾಮಿ ಒಳಗೋಗಿ ದೇವರ ಕಾರ್ಯವನ್ನು ಮಾಡ್ತಾರೆ. Amen. Amen. But weeping and groaning in the spirit is different. ಆದ್ರೆ ಪ್ರಿಯರೇ, ನಾವು ಸಾಧಾರಣವಾಗಿ ಅಳೋದು, ಸಾಧಾರಣವಾಗಿ ನೊಂದ್ಕೊಳ್ಳೋದು ಆತ್ಮಿಕ ವಿಷಯಕ್ಕಿನ ವ್ಯತ್ಯಾಸ ಬಹಳವಿದೆ. When you groan in the spirit, ನಾವು ಆತ್ಮಿಕವಾಗಿ ಆತ್ಮದಲ್ಲಿ ನೊಂದ್ಕೊಂಡಾಗ breakthroughs are starting to happen. ಏನು ಬಿಡುಗಡೆಗಳು ನಮಗೋಸ್ಕರ ಆಗತ್ತೆ. Amen. 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 How do you see men of God see great mighty miracles happen? ಏನು ದೇವ ಸೇವಕರ ಮುಖಾಂತರ ದೇವರು ಅದ್ಭುತಗಳನ್ನು ಹೇಗೆ ಮಾಡ್ತಾರೆ? You see big on the stage mighty miracles happen. ಏನಂತಂದ್ರೆ ನೀವು ವೇದಿಕೆಗಳ ಚರ್ಚಿನ ಒಂದು ವೇದಿಕೆಗಳ ಮೇಲೆ ನೋಡ್ತೀರಿ, ದೇವರ ಸೇವಕರು ಅದ್ಭುತಗಳು ಮಾಡ್ತಾರೆ. Behind the stage they are groaning in the spirit. ಏನಂತಂದ್ರೆ ಅವರು ಈ ಸ್ಟೇಜ್ ಅಲ್ಲಿ ಈ ವೇದಿಕೆ ಮೇಲೆ ಬರಕಿನ ಮುಂಚೆ ಆತ್ಮದಲ್ಲಿ ನೊಂದ್ಕೊಂಡು ದೇವರ ಸನ್ನಿಧಿಯಲ್ಲಿ ಕಣ್ಣೀರು ಸುರಿಸ್ತಾರೆ. But I'm giving you the same key this morning. You can groan and moan in the spirit for your problems. ಪ್ರಿಯರೇ, ಹೇಗೆ ಈ ದೇವರ ಸೇವಕರು ಆತ್ಮದಲ್ಲಿ ನೊಂದು ಕಣ್ಣೀರು ಸುರಿಸ್ತಾರೋ ದೇವರ ಸನ್ನಿಧಿಯಲ್ಲಿ, ಇವತ್ತು ನೀವುಗಳು ಕೂಡ ಅದನ್ನು ಮಾಡಬಹುದು. Through the Holy Spirit. ದೇವರ ಆತ್ಮ ಮುಖಾಂತರ As you pray in the spirit, ನೀವು ಆತ್ಮದಲ್ಲಿ ಪ್ರಾರ್ಥಿಸಿದಾಗ you can see a mighty shift happening. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ನೋಡ್ಲಿಕ್ಕೆ ಪ್ರಾರಂಭವಾಗ್ತದೆ. Hallelujah. Hallelujah. He said, take away the stone. ಏನಂತಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಕಲ್ಲುಗಳನ್ನೆಲ್ಲ ತೆಗ್ದಾಕ್ರಿ. And then Martha says, ಅವಾಗ ಮಾರ್ತಳು ಹೇಳ್ತಾರೆ, by this time there is a stench, Jesus. There is a stench. ಈ ಸ್ವಾಮಿ, ನೀವು ಕಲ್ಲು ತೆಗೋದಾದ್ರೆ ಇಷ್ಟರಲ್ಲಿ ದೇಹದಿಂದ ವಾಸನೆ ಬರುತ್ತೆ. Lazarus was dead for 4 days. ಲಾಜರನ್ ಮರಣಿಸಿ 4 ದಿನ ಆಯ್ತು. So there was a stench of that.
ಏನಂತಂದ್ರೆ ಅಲ್ಲಿ ಆ ಕೆಟ್ಟ ವಾಸನೆ ಇತ್ತು ದೇಹ. Maybe you're saying this morning, ಇವತ್ತು ಪ್ರೇರೆ ನೀವು ಅನ್ಕೊಳ್ತಿರ್ಬೋದೇನೋ, my problem is so deep. ನನ್ನ ಸಮಸ್ಯೆ ತುಂಬಾ ಆಳವಾಗಿದೆ. My problem is buried so deep. ನನ್ನ ಸಮಸ್ಯೆ ತುಂಬಾ ಆಳವಾಗಿ ಹೋಗ್ಬಿಟ್ಟಿದೆ. There is already a stench. ಏನೋ ಅದು ಆಳವಾಗಿ ಇದು ಎಷ್ಟಂತಂದ್ರೆ ಕೆಟ್ಟೋಗಿದೆ ಅಂದ್ರೆ ಅದರಿಂದ ವಾಸನೆ ಕೂಡ ಬರ್ತದೆ. But I have good news for you. ಆದರೆ ಇವತ್ತು ಒಳ್ಳೆ ಶುಭ ಸಂದೇಶ ನಿಮಗಿದೆ ಪ್ರಿಯರೇ. Through this word, ಇವತ್ತಿನ ವಾಕ್ಯ ಮುಖಾಂತರ the presence of Jesus ದೇವರ ಸನ್ನಿಧಿಯು is going to bring out everything that is dead. ಯಾವುದೇ ನಿಮ್ಮ ಜೀವನದಲ್ಲಿರೋ ಮನಸ್ಸಿರೋ ವಿಷಯಗಳನ್ನು ಜೀವಕ್ಕೆ ತರ್ತಾ ಇದೆ. Hallelujah. Hallelujah. Whatever you're praying for, ನೀವು ಯಾವುದೇ ವಿಷಯಕ್ಕೋಸ್ಕರ ಪ್ರಾರ್ಥಿಸ್ತಾ ಇರಬಹುದು, whatever you're asking God for, ನೀವು ದೇವರಿಗೆ ಯಾವುದೇ ವಿಷಯಕ್ಕೋಸ್ಕರ ಕೇಳ್ತಾ ಇರಬಹುದು, maybe you've been praying for years, ನೀವು ವರ್ಷಗಳಿಂದ ಪ್ರಾರ್ಥಿಸ್ತಾ ಇರಬಹುದೇನೋ, the Lord is able to bring that out. ದೇವರು ಅದನ್ನ ಹೊರಗೆ ತರಲಿಕ್ಕೆ ಶಕ್ತರಾಗಿದ್ದಾರೆ. The Lord is able to bring things to life. ಏನು ಮರಣಿಸಿರೋ ವಿಷಯಗಳನ್ನು ಜೀವಕ್ಕೆ ತರುವ ಶಕ್ತರಾಗಿದ್ದಾರೆ. I want you to stand to your feet right now. ಇವತ್ತು ಎಲ್ಲರೂ ನೀವು ಎದ್ದು ನಿಂತ್ಕೋಬೇಕಂತ ನಾವು ಕೇಳ್ಕೊಳ್ತೀವಿ. And I want to pray specifically for a few people. ಇವತ್ತು ಕೆಲವು ಪ್ರತ್ಯೇಕವಾದ ವ್ಯಕ್ತಿಗಳಿಗೋಸ್ಕರ ಪ್ರಾರ್ಥಿಸಬೇಕಂತ ಬಯಸಿದ್ದಾರೆ ಪಾಸ್ಟರ್. And I want you to be in an attitude of prayer. ಇವತ್ತು ನೀವುಗಳು ಕೂಡ ಒಂದು ಪ್ರಾರ್ಥನೆ ಒಂದು ಸ್ಥಳದಲ್ಲಿ ಇರ್ರಿ. And believe the Lord for a mighty breakthrough. ಏನೋ ನಾವು ಪ್ರಾರ್ಥನೆ ಮಾಡಿದಾಗ ದೇವರು ನನಗೆ ಒಂದು ಅದ್ಭುತ ಕೊಡ್ತಾರೆ ಅಂತ ಹೇಳಿ ನಾನು ನಂಬ್ತೇನೆ. I believe there is a resurrection power of Christ. ಇವತ್ತು ನಾವು ನಂಬ್ತೇವೆ ದೇವರ ಪುನರುತ್ಥಾಪನ ಶಕ್ತಿ ಇನ್ನ ಇದೆ. He says, take away the stone. ಇವತ್ತು ದೇವರು ಹೇಳ್ತಿದ್ದಾರೆ ಆ ಕಲ್ಲುಗಳನ್ನು ತೆಗೆದಾಕ್ರಿ. Move away that stone. ಆ ಕಲ್ಲುಗಳನ್ನು ತೆಗೆದಾಕ್ರಿ. Whatever is buried your problem, ಯಾವುದೇ ನಿಮ್ಮ ಸಮಸ್ಯೆಗಳನ್ನು ಮುಚ್ಚಾಕಿದೇನೋ, the Lord says, I'm going to remove those stones. ಯೇಸು ಸ್ವಾಮಿ ಹೇಳ್ತಿದ್ದಾರೆ ಇವತ್ತು ನಾನು ಆ ಕಲ್ಲುಗಳನ್ನು ತೆಗೆದಾಕ್ತೇನೆ. Maybe there's been a stench. ಇವತ್ತು ನಿಮ್ಮ ಸಮಸ್ಯೆಗಳಿಂದ ಆ ವಾಸನೆ ಬರ್ತಾ ಇರಬಹುದು ಕೂಡ. But yet Jesus stands there. ಆದರೆ ಯೇಸು ಸ್ವಾಮಿ ಇನ್ನೂ ಅಲ್ಲಿ ನಿಂತ್ಕೊಂಡಿದ್ದಾರೆ. And he says that I'm able to do mighty things. ಏನು ಇನ್ನೂ ಹೇಳ್ತಾ ಇದ್ದಾರೆ, ನಾನು ಅದ್ಭುತಗಳನ್ನು ಮಾಡುವಂತನಾಗಿದ್ದೇನೆ. He says, did I not tell you? ಏನೋ ಅವ್ರು ಹೇಳ್ತಿದ್ದಾರೆ, ನಾನು ಹೇಳಲಿಲ್ಲ ನಿನಗೆ, if you believe, ನೀನು ನಂಬುವುದಾದ್ರೆ you will see the glory of God. ನೀನು ದೇವರ ಮಹಿಮೆಯನ್ನು ನೋಡ್ತೀಯ. How can you see the glory of God? ದೇವರ ಮಹಿಮೆಯನ್ನು ನೀನು ಹೇಗೆ ನೋಡ್ಲಿಕ್ಕೆ ಸಾಧ್ಯ? All that Jesus is asking you to do ಯೇಸು ಸ್ವಾಮಿ ಇವತ್ತು ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ನಿನ್ನಿಂದ is for you to believe. ನಂಬು ಅಷ್ಟೇ. Believe. ನಂಬು ಅಷ್ಟೇ. So you can see the glory of God. ನೀನು ನಂಬೋದ್ರಿಂದ ನೀನು ದೇವರ ಮಹಿಮೆಯನ್ನು ನೋಡಿ ಕಾಣ್ತೀಯ. You can see the glory of God. ನೀನು ದೇವರ ಮಹಿಮೆಯನ್ನು ಕಾಣ್ತೀಯ. So I want you to take 1 minute and pray loud right now. 1 ನಿಮಿಷ ಕಾಲ ನೀವು ಜೋರಾಗಿ ನಿಮ್ಮ ಕುರಿತಾಗಿ ಪ್ರಾರ್ಥಿಸಬೇಕಂತ ಕೇಳ್ಕೊಳ್ತೀನಿ. Don't keep quiet. ಏನು ಮೌನವಾಗಿರಬೇಡ್ರಿ. Just take a minute and begin to pray. ಒಂದೇ 1 ನಿಮಿಷ ನೀವು ಜೋರಾಗಿ ನಿಮ್ಮ ಕುರಿತಾಗಿ ಪ್ರಾರ್ಥಿಸ್ಕೊಳ್ರಿ. Did I not tell you if you believed you would see the glory of God? ನಾನು ನಿಮಗೆ ಹೇಳಲಿಲ್ಲ, ನೀನು ನನಗೆ ನಂಬುವುದಾದ್ರೆ ನೀವು ದೇವರ ಮಹಿಮೆಯನ್ನು ಕಾಣ್ತಿದ್ರು. Holy Spirit is coming upon you. ಪರಿಶುದ್ಧಾತ್ಮ ದೇವರು ನಿಮ್ಮ ಮೇಲೆ ಇಳಿದು ಬರ್ತಾ ಇದ್ದಾರೆ. The presence of God is coming on you. ದೇವರ ಸನ್ನಿಧಿಯು ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. The power of God is coming on you. ದೇವರ ಬಲವು ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. Even as you are praying, ಇವತ್ತು ನೀವು ಪ್ರಾರ್ಥಿಸ್ತಾ ಇರುವಾಗ faith is rising inside of you. ಏನು ವಿಶ್ವಾಸವು ನಿಮ್ಮ ಮೇಲೆ ಉತ್ಪತ್ತಿ ಆಗ್ತಾ ಇದೆ. You are able to see that impossible situation. ಇವತ್ತು ನೀವು ಆತ್ಮದಲ್ಲಿ ಆ ಒಂದು ಅಸಾಧಾರಣವಾದ ವಿಷಯವು ಸಾಧ್ಯವಾಗದ್ ನೋಡ್ತಾ ಇದ್ದೀರಾ. You are seeing things change. ನೀವು ನಿಮ್ಮ ಜೀವನದಲ್ಲಿ ಅನೇಕ ವಿಷಯಗಳು ಬದಲಾಗೋದನ್ನು ನೀವು ನೋಡ್ತಾ ಇದ್ದೀರಾ. And you begin to see a shift right now. ನೀವು ಈಗಲೇ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ನೋಡ್ತಾ ಇದ್ದೀರಾ. Jesus stands tall in the midst of your situation. ನಿಮ್ಮ ಒಂದು ಸಂದರ್ಭದ ಮಧ್ಯದಲ್ಲಿ ಯೇಸು ಸ್ವಾಮಿ ನಿಂತ್ಕೊಂಡಿದ್ದಾರೆ. How did Jesus pray? ಯಾವ ರೀತಿಯಾಗಿ ಯೇಸು ಸ್ವಾಮಿ ಪ್ರಾರ್ಥಿಸಿದ್ರು? When they took away the stone, ಆ ಕಲ್ಲುಗಳನ್ನು ಸರಿಸಿದಾಗ Jesus stood there ಯೇಸು ಸ್ವಾಮಿ ಅಲ್ಲಿ ನಿಂತ್ಕೊಂಡು and he said, Father, I thank you that you have heard me. ಏನು ತಂದೆ, ನನ್ನನ್ನು ಪ್ರಾರ್ಥನೆಯನ್ನು ನೀನು ಕೇಳಿದ್ಯಾ, ಅದಕ್ಕೆ ಸ್ತೋತ್ರ. Open your eyes right now. ಇವತ್ತು ನೀವೆಲ್ಲರೂ ಕಣ್ಣು ತೆಗಿರಿ. And I want you to learn the prayer of Jesus. ಇವತ್ತು ಯೇಸು ಸ್ವಾಮಿ ಮಾಡಿರುವ ಪ್ರಾರ್ಥನೆಯನ್ನು ಕಲೀರಿ. He started by praying. ಅವರು ಪ್ರಾರ್ಥನೆ ಯಾವ ರೀತಿಯಾಗಿ ಪ್ರಾರಂಭಿಸಿದ್ರು ಅಂದ್ರೆ, I told you to pray right now. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ರು. No. When I told you to pray right now, ಇವಾಗ ನಿಮಗೆ ಪ್ರಾರ್ಥನೆ ಮಾಡಿ ಅಂತ ನಾವು ಹೇಳಿದಾಗ, how did you pray? ನೀವು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ರಿ? You prayed, Lord Jesus, please, ನನಗೆ, oh, Lord, please. That's how you started praying.
ನೀವು ಹೇಗೆ ಮಾಡಿದ್ರಿ? ಸ್ವಾಮಿ ತಂದೆ ನನ್ನ ಪ್ರಾರ್ಥನೆ ಕೇಳಪ್ಪ, ಇದು ನನ್ನ ಸಮಸ್ಯೆ ಅಂತ ಹೇಳಿ ನೀವು ಈ ರೀತಿಯಾಗಿ ಪ್ರಾರಂಭಿಸಿದ್ರಿ ನಿಮ್ಮ But ಪ್ರಾರ್ಥನೆ. how did Jesus pray? ಆದ್ರೆ ಲಾಜರನನ್ನು ಮರಣದಿಂದ ಎಬ್ಸಿರುವಾಗ ಯೇಸು ಸ್ವಾಮಿ ಯಾವ ರೀತಿಯಾಗಿ ಪ್ರಾರಂಭ ಮಾಡಿದ್ರು ಪ್ರಾರ್ಥನೆ? He said, ಅವ್ರು ಹೇಳಿದ್ರು, Father, ತಂದೆ I know. ನನಗೆ ಗೊತ್ತು. Oh no, he said, I thank you ನಾನು ಧನ್ಯವಾದಗಳು ಸಲ್ಲಿಸ್ತೇನೆ that you've heard me. ಇದಕ್ಕಂದ್ರೆ ನೀನ್ ಆಗ್ಲೇ ನನ್ನನ್ನು ಕೇಳಿದ್ಯಾ. Even before praying, ನಾನು ಅವ್ರು ಪ್ರಾರ್ಥನೆ ಮಾಡೋಕಿನ ಮುಂಚೆ ಇದು ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ. He's saying, I thank you. ಅವ್ರು ಹೇಳ್ತಿದ್ದಾರೆ, ನಿನಗೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. That you have heard me. ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಅಂತ ಹೇಳಿ. Hallelujah. ಅವ್ರು ಹೇಳ್ತಿದ್ದಾರೆ. So why not we pray like Jesus this morning? ಸೊ ಇದು ಪ್ರೇರೆ ನಾವುಗಳು ಕೂಡ ಯೇಸು ಸ್ವಾಮಿ ಮಾಡುವ ಪ್ರಾರ್ಥನೆ ನಾವ್ ಯಾಕೆ ಮಾಡಬಾರ್ದು? Lift your hands and say, Father, ಇವತ್ತು ನೀವುಗಳೆಲ್ಲ ಕೈಗಳು ಎತ್ತಿ ಹೇಳ್ರಿ, ತಂದೆ I thank you ನಿನಗೆ ಧನ್ಯವಾದಗಳು ಹೇಳ್ತೇನೆ, that you have heard me. ನನ್ನ ಪ್ರಾರ್ಥನೆ ಆಗ್ಲೇ ಕೇಳಿದ್ಯಾ. Father, I thank you ತಂದೆ ನಿನಗೆ ಧನ್ಯವಾದಗಳು that you heard me. ನನ್ನನ್ನು ಆಗ್ಲೇ ನೀನ್ ಕೇಳಿದ್ಯಾ. Second thing, ಏಳನೇ ವಿಷಯ, he says, I know that you always hear me. ನನಗೆ ಗೊತ್ತು ನೀನು ಆಗ್ಲೇ ನನಗೆ ಕೇಳಿದ್ಯಾ ಅಂತ ಹೇಳಿ. Amen. Jesus is praying like this. ಯೇಸು ಸ್ವಾಮಿ ಈ ರೀತಿಯಾಗಿ ಪ್ರಾರ್ಥಿಸ್ತಾ ಇದ್ದಾರೆ. I know ನನಗೆ ಗೊತ್ತು that you always hear me. ನೀವು ಯಾವಾಗ್ಲೂ ನನ್ನನ್ನು ಕೇಳಿಸ್ಕೊಳ್ತಾ ಇದ್ದೀರಾ. So you're not praying because your neighbor can tell you or your neighbor can know how powerful you pray. ನೀವು ಪ್ರಾರ್ಥಿಸ್ತಾ ಇರೋದು ನಿಮ್ಮ ಪಕ್ಕದಲ್ಲಿರೋರು ನೀವು ಎಷ್ಟು ಬಲವಾಗಿ ಪ್ರಾರ್ಥಿಸ್ತೀರಿ ಅಂತ ಅದಕ್ಕೋಸ್ಕರ ಅಲ್ಲ. But you are praying because you know the Father can hear you. ನೀವು ಯಾಕೆ ಪ್ರಾರ್ಥಿಸ್ತಾ ಇದ್ದೀರಾ ಅಂದ್ರೆ ನಿಮಗೆ ಗೊತ್ತಿರೋದ್ರಿಂದ, ಯಾಕಂದ್ರೆ ನಿಮ್ಮ ತಂದೆ ನೀವು ಕೇಳಿಸ್ಕೊಳ್ತಿದ್ದಾರೆ ಅಂತ ಹೇಳಿ. Okay, listen to me. Open your eyes. ಕಣ್ಗಳು ತೆಗೆದು ಕೇಳ್ರಿ ಇಲ್ಲಿ. Second thing you must learn. ಏಳನೇ ವಿಷಯ ಕಲಿರಿ. Maybe you missed it, so let me reiterate. ನೀವು ಮಿಸ್ ಮಾಡ್ಕೊಂಡ್ರೇನೋ ಇನ್ನೊಂದ್ಸರಿ ಹೇಳ್ತೀವಿ ನಾವು ಅದನ್ನ. Jesus knew the Father hears him. ಏನಂತಂದ್ರೆ ಯೇಸು ಸ್ವಾಮಿ ಚೆನ್ನಾಗಿ ತಿಳ್ಕೊಂಡಿದ್ರು ಏನಂತ ಹೇಳಿ, ತಂದೆ ಅವ್ರು ಕೇಳ್ತಾರಂತ ಹೇಳಿ. Now when you just prayed, ಇವಾಗ ನೀವು ಪ್ರಾರ್ಥಿಸಿದಾಗ, do you know that the Father heard you? ನಿಮಗೆ ಗೊತ್ತಾ ನಿಮ್ಮ ತಂದೆ ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ರಂತ ಹೇಳಿ? Yes. 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 That's the only faith you need. ಪ್ರೇರೆ ಅಷ್ಟೇ ವಿಶ್ವಾಸ ನಿಮ್ಮಲ್ಲಿ ಇರಬೇಕು. If you can pray and know that the Father is hearing you. ನೀವು ಪ್ರಾರ್ಥನೆ ಮಾಡಿ ನನ್ನ ತಂದೆ ನನ್ನ ಪ್ರಾರ್ಥನೆ ಕೇಳಿದನ ಅಂತ ನಿಮಗೆ ಒಂದು ನಂಬಿಕೆ ಇರೋದಾದ್ರೆ, that's all prayer of faith is. ಅದೇ ನಿಮ್ಮ ಪ್ರಾರ್ಥನೆ ವಿಶ್ವಾಸ ಇದ್ರೆ ಸಾಕು. That's all Jesus did. ಅಷ್ಟೇ ಯೇಸು ಸ್ವಾಮಿ ಮಾಡಿದ್ರು. Jesus did not stand before Lazarus' tomb and say, oh, he's dead for 4 days. Let's all declare a 40 days fast. ಏನಂತಂದ್ರೆ ಯೇಸು ಸ್ವಾಮಿ ಲಾಜರಿನ ಒಂದು ಸಮಾಧಿ ಮುಂದೆ ನಿಂತ್ಕೊಂಡು, ಅಯ್ಯೋ ಅವನು ಮರಣಿಸಿದಾನೆ, ನಾವೆಲ್ಲರೂ 40 ದಿನ ಉಪವಾಸ ಪ್ರಾರ್ಥನೆ ಮಾಡೋಣ ಅಂತ ಹೇಳಿಲ್ಲ. And everybody started praying there. No. ಅವಾಗ ಶಕರಕರ ಅಂತ ಹೇಳಿ ಎಲ್ಲರೂ ಪ್ರಾರ್ಥನೆ ಮಾಡೋದು ಮಾಡಿಲ್ಲ. Jesus stood there. ಯೇಸು ಸ್ವಾಮಿ ಅಲ್ಲಿ ನಿಂತ್ಕೊಂಡ್ರು. And he said, Father, ಅವ್ರು ನೋಡಿ ಹೇಳಿದ್ರು, ತಂದೆ, I know that you always hear me. ನನಗೆ ಗೊತ್ತು ನೀನು ಯಾವಾಗ್ಲೂ ನನ್ನನ್ನು ಕೇಳ್ತೀಯಾ ಅಂತ, ನನ್ನ ಪ್ರಾರ್ಥನೆ ಕೇಳ್ತೀಯಾ. But for the sake of these people, ಆದ್ರೆ ಈ ವ್ಯಕ್ತಿಗಳಿಗೋಸ್ಕರ, ಈ ಮನುಷ್ಯರಿಗೋಸ್ಕರ I'm praying. ನಾನು ಪ್ರಾರ್ಥಿಸ್ತಾ ಇದ್ದೇನೆ. So which means Jesus is not actually praying for his resurrection. ಏನಂತಂದ್ರೆ ಅದರ ಅರ್ಥ ಏನಂತಂದ್ರೆ ಯೇಸು ಸ್ವಾಮಿ ಆತನ ಎದ್ದು ಬರಬೇಕೋಸ್ಕರ ಪ್ರಾರ್ಥಿಸ್ತಾ ಇಲ್ಲ. He is just praying so that the people around can know that he is able to communicate with the Father. ಏನಂತಂದ್ರೆ ಅವ್ರು ಯಾಕೆ ಪ್ರಾರ್ಥಿಸ್ತಾ ಇದಾರೆ ಅಂದ್ರೆ ಈ ಮನುಷ್ಯರಿಗೆ ಗೊತ್ತಾಗ್ಲಂತ ಯೇಸು ಸ್ವಾಮಿ ದೇವ್ರ ಬಳಿ ಸಂಭಾಷಣೆ ಮಾಡ್ತಾ ಇದಾರೆ ಅಂತ ಹೇಳಿ. Because he says on account of the people standing around, ಅವ್ರು ಇಲ್ಲಿ ವಚನದಲ್ಲಿ ಇದೆ ಅಂತ ಹೇಳಿ, ಆ ಮನುಷ್ಯರು ನಿಂತಿದ್ದಾರೆ ಅದಕ್ಕೋಸ್ಕರ they may believe that you sent me. ಅವ್ರು ನಂಬ್ತಾರೇನೋ, ಅವಾಗ ನಂಬ್ತಾರೇನೋ ನೀನು ನನ್ನನ್ನು ಮೆಸ್ಸಿಯನ್ನಾಗಿ ಕಳಿಸ್ತಿದ್ಯಾ ಅಂತ ಹೇಳಿ. Lift your hands right now. ಇವತ್ತು ನೀವು ಕೈಗಳಲ್ಲಿ ಎತ್ತಿ ಪ್ರಾರ್ಥಿಸ್ರಿ ಪ್ರಿಯರೇ. Say, Lord, grant me that kind of faith. ಪ್ರಾರ್ಥಿಸ್ರಿ, ಯೇಸು ಸ್ವಾಮಿಗೆ ಇರ್ತಕ್ಕಂಥ ವಿಶ್ವಾಸ ನನಗೆ ಕೊಡ್ರಿ ತಂದೆ. Lord, give me that kind of faith. ಸ್ವಾಮಿ ತಂದೆ ನನಗೂ ಅಂತ ಒಂದು ವಿಶ್ವಾಸ ಕೊಡಪ್ಪ. That I don't have to always keep on just praying without any results. ಯಾವ ರೀತಿಯಾಗಿ ವಿಶ್ವಾಸ ಕೊಡು ಅಂತಂದ್ರೆ, ನಾನು ಇನ್ನು ಮೇಲೆ ಪ್ರಾರ್ಥನೆ ಏನು ಪ್ರತಿಫಲ ಕಾಣುವವರೆಗೂ ಪ್ರಾರ್ಥನೆ ಮಾಡೋದಲ್ಲ. But I know that you always hear me. ಆದ್ರೆ ಎಂತ ವಿಶ್ವಾಸ ಕೊಡು ಅಂತಂದ್ರೆ, ನೀನು ಆಗ್ಲೇ ನನ್ನ ಪ್ರಾರ್ಥನೆ ಕೇಳಿದ್ಯಾ, ನನ್ನ ಪ್ರಾರ್ಥನೆಗಳನ್ನು ಯಾವಾಗ್ಲೂ ಕೇಳ್ತೀಯ ಅನ್ನೋ ವಿಶ್ವಾಸ ನನಗೆ ಕೊಡಪ್ಪ. So when he said these things, ಯಾವಾಗ ಯೇಸು ಸ್ವಾಮಿ ಈ ವಿಷಯಗಳಂದ್ರು, he cried out with a loud voice. ಅವರು ಒಂದು ಜೋರಾದ ಕೂಗಿನಿಂದ ಕರೆದ್ರು. Now listen to me once again. ಇನ್ನೊಂದ್ಸರಿ ಕೇಳ್ರಿ, Open your eyes. ಕಣ್ ತೆಗೆದು ಕೇಳ್ರಿ. He did not pray with a loud voice. ಏನು ಅವರು ಜೋರಾಗಿ ಪ್ರಾರ್ಥಿಸಲಿಲ್ಲ, but he cried with a loud voice. ಏನಂತಂದ್ರೆ ಜೋರಾಗಿ ಅತ್ರು. His prayer, ಅವ್ರ ಪ್ರಾರ್ಥನೆ was soft. ಅವರು ಮೆತ್ತಗೆ ಹೇಳಿದ್ರು. He said, Father, ತಂದೆ,
Thank you that you always hear me. ನಮ್ಮ ಪ್ರಾರ್ಥನೆ ಯಾವಾಗಲೂ ಕೇಳ್ತಾ ಅದಕ್ಕೆ ಧನ್ಯವಾದಗಳು. But when Lazarus, ಆದ್ರೆ ಲಾಜರನನ್ನು ಕರೀತಿರುವಾಗ, who was the actual problem, ಏನು ಅವನು ಸಮಸ್ಯೆ ಇದ್ದಾಗ, when he looked at the problem, ಆ ಸಮಸ್ಯೆಯನ್ನು ನೋಡಿದಾಗ he was not soft. ಏನು ಯೇಸು ಸ್ವಾಮಿ ಮೆತ್ತಗೆ ಮಾತಾಡ್ಲಿಲ್ಲ. He looked at the problem, Lazarus, ಏನು ಆ ಸಮಸ್ಯೆ ಲಾಜರನ್ನು ನೋಡಿ, and he said, Lazarus, come forth. ಏನಂತಂದ್ರೆ ಲಾಜರನೇ ಹೊರಗ್ ಬಾ ಅಂತ ಹೇಳಿದ್ರು. But how are we praying? ಆದ್ರೆ ನಾವು ಹೇಗೆ ಪ್ರಾರ್ಥಿಸ್ತಾ ಇದ್ದೇವೆ? We are actually shouting at the Father. ನಾವು ದೇವರಿಗೆ ಅರಸ್ತಾ ಇದ್ದೇವೆ. He's like, Father, ಏನಂತಂದ್ರೆ ತಂದೆ ಅಂತ, Jesus, ಯೇಸು ಸ್ವಾಮಿ do something. ನೀ ಏನನ್ನ ಮಾಡಪ್ಪ ಅಂತ. You have to change the way you pray. ಪ್ರೇರೆ ಪ್ರಾರ್ಥನೆ ಮಾಡುವ ವಿಧಾನ ಬದಲಾಯಿಸಬೇಕು. Don't shout at the Lord. ಏನು ದೇವ್ರ ಮೇಲೆ ಅರಸ್ಬೇಡ್ರಿ. Don't cry at the Lord. ಏನು ದೇವ್ರ ಮೇಲೆ ಅಲ್ಬೇಡ್ರಿ. Shout at the problem. ಏನು ಸಮಸ್ಯೆ ನೋಡಿ Look at your situation. ನಿಮ್ಮ ಸ್ಥಿತಿಯನ್ನು ನೋಡ್ರಿ. And command it in the name of Jesus. ಅದನ್ನು ಯೇಸು ನಾಮದಲ್ಲಿ ಆಜ್ಞಾಪಿಸ್ರಿ. Hallelujah. Hallelujah. He looked at Lazarus. ಏನು ಯೇಸು ಸ್ವಾಮಿ ಲಾಜರನ್ನು ನೋಡ್ರಿ. And he said, come forth in the name of Jesus. ಲಾಜರನೇ ಹೊರಗ್ ಬಾ ಅಂತ ಹೇಳಿದ್ರು. Maybe you have a husband. ಪ್ರಿಯರೇ, ಇವತ್ತು ಸ್ತ್ರೀಯರೇ, ನಿಮ್ಮ ಗಂಡ ಈ ರೀತಿಯಾಗಿ ಇರಬಹುದು, who's stuck in alcohol. ಏನಂತಂದ್ರೆ ಕುಡಿತ ದುರಾತ್ಮದಲ್ಲಿ ಅವ್ರು ಕುಡಿ ಚಟದಲ್ಲಿ ಒಳಗಾಗಿದ್ದಾರೆ. You must pray to the Father. ನೀವು ತಂದೆ ಬಳಿ ಮೆತ್ತಗೆ ಪ್ರಾರ್ಥನೆ ಮಾಡಬೇಕು. And when you know that there is an alcoholic problem, ಯಾವಾಗ ನಿಮಗೆ ಗೊತ್ತಾಗದಾಗ ಏನಂತಂದ್ರೆ ಮದ್ಯಪಾನದ ಕುರಿತಾಗಿ ಸಮಸ್ಯೆ ಇದ್ರೆ, you know there is a spirit behind the problem. ಆ ಮದ್ಯಪಾನ ಚಟಕ್ಕೆ ಅದೊಂದು ದುರಾತ್ಮ ಅವರಿಗೆ ಪೀಡಿಸ್ತಾ ಇದೆ. You must now declare and cry at that and say, in the name of Jesus, you have no power over my husband. ಇವಾಗ ನೀವುಗಳು ಏನ್ ಮಾಡ್ಬೇಕಂದ್ರೆ, ಸ್ತ್ರೀಯರು ನಿಮ್ಮ ಪುರುಷನ ಮೇಲೆ ಕೈ ಇಟ್ಟು ಏನ್ ಮಾಡ್ಬೇಕಂದ್ರೆ, ಯೇಸು ನಾಮದಲ್ಲಿ ಈ ದುರಾತ್ಮಗೆ ನನ್ನ ಗಂಡನ ಮೇಲೆ ಯಾವ ಅಧಿಕಾರವಿಲ್ಲ ಅಂತ ಹೇಳ್ಬೇಕು. Hallelujah. Hallelujah. Amen. Amen. Now begin to pray. ಇವಾಗ ನೀವು ಪ್ರಾರ್ಥಿಸೋದು I ಪ್ರಾರಂಭಿಸಿ. have just taught you the prayer type of Jesus. ಇವಾಗ ಯೇಸು ಸ್ವಾಮಿ ಯಾವ ರೀತಿಯಾಗಿ ಪ್ರಾರ್ಥಿಸ್ತಾ ಇದ್ದಾರೋ ಅದು ಹೇಳ್ಕೊಟ್ಟಿದ್ದೇವೆ. Maybe there are things dead in your life. ಇವತ್ತು ನಿಮ್ಮ ಜೀವನದಲ್ಲಿ ಮರಣಕರವಾದ ವಿಷಯಗಳು ಇರಬಹುದು. Maybe finances are dead. ಏನೋ ಆರ್ಥಿಕ ವಿಷಯಗಳು ಮರಣಿಸಿರಬಹುದು. Maybe jobs are not there. ಅಥವಾ ಉದ್ಯೋಗ ಇಲ್ಲದೆ ಇರಬಹುದು. Maybe there are lack in your life. ಅಥವಾ ನಿಮ್ಮ ಜೀವನದಲ್ಲಿ ಅನೇಕ ಕೊರತೆಗಳು ಇರಬಹುದು. Maybe you're facing all kinds of problems and bondages. ಇಲ್ಲ ಅನೇಕ ತೊಂದರೆಗಳು, ಅನೇಕ ಬಂಧನಗಳಲ್ಲಿ ನೀವು ಅನುಭವಿಸ್ತಿದ್ದೀರಿ. I want you to take a minute and begin to address it like how Jesus addressed it. ನೀವು ಒಂದು ನಿಮಿಷ ಕಾಲ ತಗೊಂಡು ಪ್ರಾರ್ಥಿಸ್ರಿ. ಆಮೇಲೆ ಜೋರಾಗಿ ಆ ಸಮಸ್ಯೆಗೆ ನೀವು ಯೇಸು ಸ್ವಾಮಿ ಹೇಗೆ ಲಾಜರನೇ ಹೊರಗ್ ಬಾ ಅಂತ ಜೋರಾಗಿ ಹೇಳಿದ್ರು, ಆ ರೀತಿಯಾಗಿ ಅದ್ರ ಮೇಲೆ ನೀವು ಆ ಅಧಿಕಾರವನ್ನು ಇದು ಮಾಡ್ರಿ. Now come on, begin to pray that. ಸರಿ, ಪ್ರಾರಂಭಿಸೋಣ ಪ್ರಾರ್ಥನೆ. Just 1 minute. ಒಂದು ನಿಮಿಷ ಕಾಲ ತಗೊಂಡು ಪ್ರಾರ್ಥಿಸಿ. Just 1 minute. Just 1 minute. ಒಂದು ನಿಮಿಷ ಪ್ರಾರ್ಥಿಸಿ. Just 1 minute. I want you to address these things. ಏನು ಒಂದು ನಿಮಿಷ ಕಾಲ ನಿಮ್ಮ ಕೊರತೆಗಳನ್ನು ಹೇಳ್ರಿ ದೇವ್ರ ಕಡೆ. Command that husband of yours in the name of Jesus, you are saved. ಆ ಕೊರತೆಗಳನ್ನು ನೀವು ದೇವ್ರ ಕಡೆ ತಂದು ಮತ್ತು ನಿಮ್ಮ ಗಂಡನ ಕುರಿತಾಗಿ ಪ್ರಾರ್ಥನೆ ಮಾಡ್ರಿ. Command that job to come to you in the name of Jesus. ಏನಂತಂದ್ರೆ ನಿಮ್ಮ ಗಂಡ ರಕ್ಷಣೆ ಈಗಲೇ ಯೇಸು ನಾಮದಲ್ಲಿ ಬರಲಿ, ನಿಮ್ಮ ಉದ್ಯೋಗ ನಮಗೆ ಈಗಲೇ ಸಿಗಲಿ ಯೇಸು ನಾಮದಲ್ಲಿ ಅಂತ ಹೇಳ್ರಿ. Command things to happen this morning. ಏನು ಈ ಮುಂಜಾನೆ ವೇಳೆಯಲ್ಲೇ ಅನೇಕ ವಿಷಯಗಳು ನಿಮ್ಮ ಜೀವನದಲ್ಲಿ ನಡಿಬೇಕಂತ ಹೇಳಿ ಆಜ್ಞಾಪಿಸ್ರಿ. In the mighty name of Jesus. ಯೇಸುವಿನ ನಾಮದಲ್ಲಿ. In the mighty name of Jesus. ಯೇಸುವಿನ In ಮಹೋನ್ನತ the mighty name of Jesus. ಯೇಸುವಿನ ನಾಮದಲ್ಲಿ. Command those things right now. ಆ ವಿಷಯಗಳನ್ನು ಆಜ್ಞಾಪಿಸ್ರಿ ಪ್ರಿಯರೇ. Command an increase over your finances. ಏನು ನಿಮ್ಮ ಆರ್ಥಿಕ ವಿಷಯಗಳಲ್ಲಿ ಹೆಚ್ಚಿಸುವಿಕೆ ಅನ್ನೋದು command a prosperity over your home. ನಿಮ್ಮ ಮನೆಯಲ್ಲಿ ಅಭಿವೃದ್ಧಿಯನ್ನು ಆಜ್ಞಾಪಿಸಿ. command protection over your family. ನಿಮ್ಮ ಕುಟುಂಬದ ಮೇಲೆ ಒಂದು ಯೇಸು ಸ್ವಾಮಿ ರಕ್ತ ಪ್ರೋಕ್ಷಣೆಯನ್ನು ಅನುಗ್ರಹಿಸಿ. command your children to come to the Lord. ಏನು ನಿಮ್ಮ ಮಕ್ಕಳು ದೇವರ ಕಡೆ ಬರಬೇಕು ಅನ್ನೋದು ನೀವು ಆಜ್ಞಾಪಿಸ್ರಿ. command your family members to turn to the Lord Jesus. ಏನು ನಿಮ್ಮ ಕುಟುಂಬದಲ್ಲಿ ಇನ್ನ ರಕ್ಷಣೆ ಹೊಂದ್ಕೊಳ್ಳದೆ ಇರೋರನ್ನ ಯೇಸು ನಾಮದಲ್ಲಿ ಅವರು ದೇವರ ಕಡೆ ಬರಲಿ ಅಂತ ಆಜ್ಞಾಪಿಸ್ರಿ. command and declare right now. ಏನು ಈಗಲೇ ನೀವು ಘೋಷಿಸ್ರಿ ಪ್ರಿಯ. whatever is behind the tomb, ಯಾವುದೇ ವಿಷಯಗಳು ಮರಣಿಸಿರೋ ವಿಷಯಗಳು ಆ ಸಮಾಧಿಯಲ್ಲಿ ಇದೆ, whatever stone man has put on that, ಯಾವುದೇ ಕಲ್ಲುಗಳು ಅಡ್ಡ ಇದ್ರೂ ಕೂಡ the Lord is removing that stone away this morning. ಕಲ್ಲುಗಳನ್ನು ಯೇಸು ಸ್ವಾಮಿ ಇವತ್ತು ತೆಗಿತಾ ಇದ್ದಾರೆ. the Lord is bringing things out. ಯೇಸು ಸ್ವಾಮಿ ಅನೇಕ ವಿಷಯಗಳು ಹೊರಗೆ ತೆಗಿತಾ ಇದ್ದಾರೆ. salvation is coming out. ರಕ್ಷಣೆ ಹೊರಗೆ ಬರ್ತಾ ಇದೆ. healing is coming out. ಸ್ವಸ್ಥತೆ ಬರ್ತಾ ಇದೆ. deliverance is coming out. ಬಿಡುಗಡೆ ಬರ್ತಾ ಇದೆ. breakthrough is coming out.
ಬಿಡುಗಡೆ ಬರ್ತದೆ. Miracles are coming out. ಇನ್ನು ಅದ್ಭುತಗಳು ಹೊರಗಡೆ Pray, ಬರ್ತಾ ಇದೆ. pray right now. Right now. Begin to pray. ಪ್ರಾರ್ಥಿಸಿರಿ Begin to pray right now. ಪ್ರಾರ್ಥಿಸೋದು The ಪ್ರಾರಂಭಿಸಿರಿ. power of God is coming upon you. ದೇವರ ಬಲವು ನಿಮ್ಮ ಮೇಲೆ ಬರ್ತಿದೆ. The mighty hand of God is coming upon you. ದೇವರ ಬಲ ಹಸ್ತವು ನಿಮ್ಮ ಮೇಲೆ ಬರ್ತಿದೆ. Spirit of God, move in this place right now, Father. ದೇವರ ಆತ್ಮವೇ ಈ ಸ್ಥಳದಲ್ಲಿ Holy Spirit, move in this place right now. ಪರಿಶುದ್ಧಾತ್ಮನೇ ಈ ಸ್ಥಳದಲ್ಲಿ ಚಲಿಸಪ್ಪ. Let your mighty power move in this place. ನಿನ್ನ ಬಲವಾದ ಒಂದು ಶಕ್ತಿಯು ಈ ಸ್ಥಳದಲ್ಲಿ As Jesus stood before the tomb of Lazarus ಹೇಗೆ ಯೇಸು ಸ್ವಾಮಿ ಆ ಸಮಾಧಿ ಮುಂದೆ ನಿಂತ್ಕೊಂಡಿದ್ರು and commanded Lazarus to come forth. ಮತ್ತು ಲಾಜರನೇ ಹೊರಗೆ ಬಾ ಅಂತ ಆಜ್ಞಾಪಿಸಿದ್ರು. Lord, this morning we are confronted with situations. ಸ್ವಾಮಿ ತಂದೆ, ಇವತ್ತು ನಮ್ಮ ಸಂದರ್ಭಗಳು, ನಮ್ಮ ಸಮಸ್ಯೆಗಳನ್ನು ನಾವು ಈ ರೀತಿಯಾಗಿ ನಾವು ಆಜ್ಞಾಪಿಸ್ತೇವೆ ರಾಜ. Where people are battling, Lord. ಇವತ್ತು ಸ್ವಾಮಿ ತಂದೆ ಮನುಷ್ಯರು ಹೋರಾಟವನ್ನು ಅನುಭವಿಸುತ್ತಿರುವಾಗ, people are confronting bad things, Lord. ಯೇಸು ಜನರು ಇವತ್ತು ಅನೇಕ ವಿಷಯಗಳನ್ನು ಹೆದರ್ಕೊಂಡಿರುವಾಗ ಸ್ವಾಮಿ, Lord, on their behalf ಸ್ವಾಮಿ ತಂದೆ ಅವ್ರ ಪರವಾಗಿ we command those things to come to pass. ಅವೆಲ್ಲ ವಿಷಯಗಳು ಹೊರಗೆ ಬರಲಿ ಯೇಸು ನಾಮದಲ್ಲಿ. We command life into their bodies. ಆ ಅನೇಕ ದೇಹಗಳಲ್ಲಿ ನಾವು ಯೇಸು ಸ್ವಾಮಿಯ ಜೀವನ ಘೋಷಿಸುತ್ತೇವೆ. We command health into their bodies. ನಾವು ಆರೋಗ್ಯವು ಅವರ ದೇಹದಲ್ಲಿ ನಾವು ತರ್ತೇವೆ. Sickness get out of their systems. ಅನಾರೋಗ್ಯ ಅವರ ಆ ದೇಹಗಳಿಂದ ಹೊರಗೆ ಬರಲಿ ಯೇಸು ನಾಮದಲ್ಲಿ. In the mighty name of Jesus. ಯೇಸು ನಾಮದಲ್ಲಿ. In the mighty name of Jesus. ಯೇಸು ನಾಮದಲ್ಲಿ. Spirit of God, move upon your people. ದೇವರ ಆತ್ಮವೇ ಈ ಮನುಷ್ಯರ ಮೇಲೆ ನೀನು ಚಲಿಸಪ್ಪ. Lift both your hands to heaven right now. ಎರಡು ಕೈಗಳನ್ನು ಪರಲೋಕ ಕಡೆ ನೀವು ಚಾಚಿರಿ ಪ್ರಿಯರೇ. And just begin to allow the Holy Spirit to come upon you. ಏನು ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲಿಕ್ಕೆ ಅನುಮತಿ ಕೊಡ್ರಿ. Holy Spirit, come upon them, Father God. ಪರಿಶುದ್ಧಾತ್ಮ ದೇವರೇ ಅವ್ರ ಮೇಲೆ ಇಳಿದು ಬರಪ್ಪ. Randa baseke rekele meneke berianda lebramana kabaseteria. Rekotolobo rakatala manakabarianda lebarabalaba. Remono kobo rekele meneke berianda lebrabaha. Razanda lebarokobo sekerianda lebarokotolobo. Rakade manakabasanda lebrabakabadarabaha. Rakabassekerianda lebrobokabo seke. Rekende lebonda legeberando lobo sakade manakabariando lobo. I want to minister to that young man there with the long hair. Can you just bring him here? Pandu. Bring him here. Pandu, come. Zembrobokotolobo. Rest of you begin to pray. ನೀವು ಇನ್ನ ಉಳ್ಕಿದವರು ಪ್ರಾರ್ಥನೆ ಮಾಡ್ರಿ, ಕಡೆ ನೋಡಬೇಡ್ರಿ. Zibrobokotolobo sheketelenamaha. The Lord is encountering this young man. ದೇವರು ಈ ಮಗನನ್ನು ಭೇಟಿ ಆಗ್ತಿದ್ದಾರೆ. The power of God is coming on him. ದೇವರ ಆತ್ಮವು ಈ ಮಗನ ಮೇಲೆ ಇಳಿದು ಬರ್ತಿದೆ. I see the Lord beginning to raise him up. ದೇವರು ಈ ಮಗನನ್ನು ಎಬ್ಬಿಸೋದನ್ನ ನೋಡ್ತೇವೆ. In the realm of the spirit, ಆತ್ಮಿಕ ಒಂದು ಸ್ಥಳದಲ್ಲಿ there's been attacks on his life. ಏನು ಆ ಮಗನ ಜೀವಿತದಲ್ಲಿ ಅನೇಕ ಶೈತಾನು ಅನೇಕ ಅಟ್ಯಾಕ್ಗಳು ತಂದಿದ್ದಾನೆ ಮಗನ ಮೇಲೆ. But the Spirit of the Lord says, ಆದರೆ ದೇವರ ಆತ್ಮವು ಈ ಮಗನಿಗೆ ಹೇಳ್ತಿದ್ದಾನೆ, in this year ಈ ವರ್ಷದಲ್ಲಿ and in the coming year, ಇನ್ನ ಬರುವ ವರ್ಷಗಳಲ್ಲಿ I'm going to raise him up. ಈ ಮಗನನ್ನು ಎಬ್ಬಿಸ್ತಾರೆ. I'm going to cause my life to come into him. ಏನು ನನ್ನ ಜೀವವು ಈ ಮಗನಲ್ಲಿ ಬರುವುದು ನಾನು ಮಾಡ್ತೇನೆ. The wisdom of God is going to flow into him. ದೇವರ ಜ್ಞಾನವು ಈ ಮಗನಲ್ಲಿ ಪ್ರವೇಶಿಸುತ್ತೆ. And in his family, ಮತ್ತು ಅವನ ಕುಟುಂಬದಲ್ಲಿ there is going to be a change through him. ಏನು ಒಂದು ದೊಡ್ಡ ಬದಲಾವಣೆ ಈ ಮಗನ ಮುಖಾಂತರ ಅವ್ರ ಕುಟುಂಬದಲ್ಲಿ ಬರ್ತಿದೆ. The Lord says he is the breakthrough for the home. ಏನು ಅವ್ರ ಮನೆಗೆ ಬಿಡುಗಡೆ ಬರುವ ಕಾರಣ ಈತನಾಗಿದ್ದಾನೆ. Like Joseph was a breakthrough in his family. ಹೇಗೆ ಯೋಸೇಫು ಅವ್ರ ಕುಟುಂಬಕ್ಕೆ ಒಂದು ಬಿಡುಗಡೆ ಆಗಿದ್ನೋ, the same way the Lord is going to raise him up like a Joseph. ಈ ರೀತಿಯಾಗಿ ಕೂಡ ಜೋಸೆಫ್ನಾಗಿ ಪಂಡುನ ಅವ್ರ ಕುಟುಂಬದಲ್ಲಿ ಎಬ್ಸುವಂತರಾಗಿದ್ದಾರೆ. You are the light in your home. ಏನು ನೀನು ನಿನ್ನ ಮನೆಗೆ ಬೆಳಕಾಗಿದ್ಯಾ. You are the breakthrough there. ಏನು ರವಿ ನೀನು ಅಲ್ಲಿ ಬಿಡುಗಡೆ ಆಗಿದ್ಯಾ. The warfare of your generation ಏನು ನಿನ್ನ ಒಂದು ಸಂತಾನದ ಒಂದು ಹೋರಾಟ will not be your warfare. ಅದು ನಿನ್ನ ಹೋರಾಟವಾಗುವುದಿಲ್ಲ. Whatever is in your blood, ಏನು ನಿನ್ನ ರಕ್ತದಲ್ಲಿ ಏನಿದೆಯೋ, whatever is in your DNA, ನಿನ್ನ DNA ದಲ್ಲಿ ಏನೇನಿದೆಯೋ will not be the warfare. ಏನು ಅದು ಹೋರಾಟ ಆಗೋದಿಲ್ಲ. Because Jesus is coming into you. ಯಾಕಂದ್ರೆ ಯೇಸು ಸ್ವಾಮಿ ನಿನ್ನಲ್ಲಿ ಬರ್ಲಿಕ್ಕಿದ್ದಾರೆ. Power of God is coming into you. ದೇವರ ಬಲವು ನಿನ್ನ ಮೇಲೆ ಬರ್ಲಿಕ್ಕಿದೆ. The power of God is coming into him. ದೇವರ ಬಲವು ಪ್ರಭಾವ ಅವನ ಮೇಲೆ ಬರ್ಲಿಕ್ಕಿದೆ. Release the anointing, Father God. ಯೇಸು ನಾಮದಲ್ಲಿ ದೇವರ ಅಭಿಷೇಕ ಬಿಡುಗಡೆ ಆಗಲಿ. Release the anointing, Father God. ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ. Release the anointing, Father God. ಅಭಿಷೇಕವು ಬಿಡುಗಡೆ ಮಾಡ್ರಿ ತಂದೆ. You are a father to those who are fatherless. ಯಾರಿಗೆ ತಂದೆ ಇಲ್ಲವೋ ಅವರಿಗೆ ನೀನು ತಂದೆ ಆಗ್ತೀಯಾ. In the mighty name of Jesus. ಯೇಸುವಿನ ನಾಮದಲ್ಲಿ lift your hands and begin to pray right now. ನಿನ್ನ ಕೈಗಳನ್ನು ಎತ್ತಿ ಪ್ರಾರ್ಥಿಸು. Randa baseke rianda lebra bakatala mariando lobo seke.
Rekatalamanakaba sakatera namakuroboho rakotoloboho reketelemenekebehe remanakaba sandotorobo doroboho lebrobokobo shekeberianda lebrobo zanakabadia rakate banakaba satobarianda lebrabakaba sakadadabaha. Come on, lift your hands to the Lord and say, Lord, speak to me this morning. ಎಲ್ಲರೂ ಕೈಗಳನ್ನು ಎತ್ತಿ ದೇವರಿಗೆ ಪ್ರಾರ್ಥಿಸಿರಿ. ತಂದೆ ನನ್ನ ಬಳಿ ಮಾತಾಡಪ್ಪ. Speak to me this morning. ದೇವರೇ ನನ್ನ ಬಳಿ ಮಾತಾಡಪ್ಪ. Speak to me this morning. ನನ್ನ ಬಳಿ ಮಾತಾಡಪ್ಪ ತಂದೆ. I'm seeing a name Raghu for some reason. Raghu. I don't know if anybody's relative or anybody who's Raghu. ರಘು ಅಂತ ಹೇಳಿ ದೇವರ ಆತ್ಮ ಒಂದು ಹೆಸರು ಕೊಡ್ತಿದೆ. ಇಲ್ಲಿ ಯಾರಾದ್ರೂ ಇದ್ದೀರಾ ಅಥವಾ ನಿಮ್ಮ ಬಂಧುಗಳಲ್ಲಿ ರಘು ಅಂತವ್ರು ಯಾರನ್ನ ಇದ್ದಾರಾ? So the Lord is ministering to that person right now. ಏನು ಆ ರಘು ಅನ್ನುವ ವ್ಯಕ್ತಿಗೆ ದೇವರು ಇವತ್ತು ಮಾತಾಡಲಿಕ್ಕೆ ಇಷ್ಟಪಡ್ತಿದ್ದಾರೆ. Who is this person? What is his name? His name is ಸೂರ್ಯನಾರಾಯಣ. Okay. Your son-in-law's name is Raghu. Okay, fine. Father, in the name of Jesus, ಯೇಸುವಿನ ನಾಮ ತಂದೆ ಯೇಸುವಿನ ನಾಮ we pray for his son-in-law. ಅವ್ರ ಮಗಕ್ಕೋಸ್ಕರ ಪ್ರಾರ್ಥಿಸ್ತೇವೆ. Lord, in the mighty name of Jesus, ಸ್ವಾಮಿ ತಂದೆ ಯೇಸುವಿನ ನಾಮದಲ್ಲಿ God, we deliver Raghu from that battle that he is going ಸ್ವಾಮಿ through right ತಂದೆ now. ಅಂಕಲಿನ ಹಳೆಯ ರಘುವಿನ ಜೀವನದಲ್ಲಿ ನಡೀತಿರೋ ಹೋರಾಟವನ್ನು ಯೇಸು ನಾಮದಲ್ಲಿ ಬಿಡುಗಡೆ ನೋಡ್ತೇವೆ. I see this Raghu. ನಾವು ನೋಡ್ತೇವೆ ಈ ರಘುವನ್ನು. It's something to do with finance. ರಘು ಯಾವ್ದೋನ ಫೈನಾನ್ಸ್ ಫೀಲ್ಡ್ ಅಲ್ಲಿ ಇದಾರಾ? It's something to do with the financial situation, something to do with the work related situation. Yeah, something to do with finance, something to do with work. There is a problem and the Lord is fixing that problem. ಏನಂತಂದ್ರೆ ಅವರು ಕೆಲಸ ಮಾಡುವ ಒಂದು ಸಿವಿಲ್ ಸರ್ವಿಸಸ್ ಅಲ್ಲಿ ಆಗ್ಲಿ ಅವ್ರ ಫೈನಾನ್ಷಿಯಲ್ ಇದರಲ್ಲಿ ದೇವರು ಆ ಸಮಸ್ಯೆಯನ್ನು ತೀರಿಸ್ತಿದ್ದಾರೆ. There is a breakthrough that is coming to him. ದೇವರು ಆ ರಘು ಅನ್ನೋ ವ್ಯಕ್ತಿ ಜೀವಿತದಲ್ಲಿ ಬಿಡುಗಡೆ ತರಲಿಕ್ಕಿದ್ದಾರೆ. In the last 6 months, ಎದಕ್ಕಂದ್ರೆ 6 ತಿಂಗಳ ಕೆಳಗಡೆ there's been severe stress on his mind. ಬಹಳ ಸ್ಟ್ರೆಸ್ ಅಲ್ಲಿ ಹೋಗ್ತಾ ಇದ್ದಾರೆ ಅವರು. And he's been going through a bad season. ಏನು ಅವರೊಂದು ಕೆಟ್ಟ ಕಾಲದಲ್ಲಿ ಅವರು ನಡೀತಾ ಇದ್ದಾರೆ. But the time has come for him. ಆದ್ರೆ ದೇವರ ಸಮಯ ಆ ಮಗನಲ್ಲಿ ಬಂದಿದೆ. For him to walk in the light. ಏನಂತಂದ್ರೆ ಆತನ ಇವಾಗ ಬೆಳಕಲ್ಲಿ ನಡೀತಾನೆ. That he will not stumble and fall. ಅವನು ಇನ್ನು ಮೇಲೆ ತಳ್ಳಿ ಬೀಳುವುದಿಲ್ಲ. In the mighty name of Jesus, ಯೇಸುವಿನ ನಾಮದಲ್ಲಿ Father, we release the blessing of God over Raghu. ಸ್ವಾಮಿ ತಂದೆ ನಾವು ಅಂಕಲಿನ ಹಳೆಯ ರಘುವಿನ ಜೀವನದಲ್ಲಿ ನೀನು ಆಶೀರ್ವಾದ ಬಿಡುಗಡೆ ಮಾಡ್ತೀವಿ. Let the blessing of God come upon him. ದೇವರ ಆಶೀರ್ವಾದನು ಆತನ ಮೇಲೆ ಬರಲಿ. Let the favor of God come upon him. ದೇವರ ಸಹಾಯವು ಆತನ ಮೇಲೆ ಬರಲಿ. Lord, we cancel the works of the enemy against his ಸ್ವಾಮಿ life. ತಂದೆ ಶತ್ರುವಿನ ಕಾರ್ಯಗಳು ಆ ಮಗನ ಜೀವನ ಮೇಲೆ ಮುರಿದಾಗ್ತಿವೆ ಯೇಸು ನಾಮದಲ್ಲಿ. May he experience a divine shift. ಆ ಮಗನು ಅವನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಕಾಣಲಿ. May he see a breakthrough in his career. ಅವನ ಜೀವನದಲ್ಲಿ ಅವನ ಕರಿಯರ್ ಅಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನು ಕಾಣಲಿ. In the mighty name of Jesus. ಯೇಸುವಿನ ನಾಮದಲ್ಲಿ. In the mighty name of Jesus. ಯೇಸುವಿನ ನಾಮದಲ್ಲಿ. Thank you, Holy Spirit. Thank you ದೇವರೇ. Thank you, Lord Jesus. Thank you, Father God. Thank you, Lord. Thank you, Master. Thank you, Lord. Lift your hands and say, Lord, it is done. I thank you. ನೀವು ಪ್ರಾರ್ಥನೆ ಕೈಗಳೆತ್ತಿ ಪ್ರಾರ್ಥನೆ ಮಾಡಿ, ದೇವರೇ ಇದು ನೀನು ಮಾಡಿದ್ಯಾ ಅದಕ್ಕಾಗಿ ಸ್ತೋತ್ರ. Say, thank you, Lord, that you've heard me this morning. ದೇವರೇ ನಿನಗೆ ಧನ್ಯವಾದಗಳು, ನನ್ನ ಪ್ರಾರ್ಥನೆಯನ್ನು ಕೇಳಿದ್ಯಾ. Thank you, Lord, that you've heard me this morning. ತಂದೆ ನಿನಗೆ ಸ್ತೋತ್ರ, ನನ್ನ ಪ್ರಾರ್ಥನೆ ಆಗ್ಲೇ ಕೇಳಿದ್ಯಾ. Thank you that you've heard me this morning, Father. ಸ್ವಾಮಿ ತಂದೆ ನನ್ನ ಪ್ರಾರ್ಥನೆ ಆಗ್ಲೇ ಕೇಳಿದ ಅದಕ್ಕಾಗಿ ಸ್ತೋತ್ರ. The stone is being rolled away this morning. ತಂದೆ ನನ್ನ ಜೀವನದ ಸಮಾಧಿಯಿಂದ ಕಲ್ಲುಗಳು ತೆಗೆದಾಕಿದೆ ಅದಕ್ಕಾಗಿ ಸ್ತೋತ್ರ. The stone is being rolled away this morning, Father. ನನ್ನ ಜೀವನದ ಒಂದು ಮರಣ ಕಲ್ಲನ್ನು ತೆಗೆದಾಕಿದೆ ಅದಕ್ಕಾಗಿ ಸ್ತೋತ್ರ. In the mighty name of Jesus. ಯೇಸುವಿನ ಪರಿಶುದ್ಧ ನಾಮದಲ್ಲಿ. In the mighty name of Jesus. ಯೇಸುವಿನ ಪರಿಶುದ್ಧ ನಾಮದಲ್ಲಿ. What I see the Lord doing among the young people, Pastor. ಪಾಸ್ಟರ್, ಈ ಸಭೆಯಲ್ಲಿರ್ತಕ್ಕಂಥ ಯವನಸ್ಥರಲ್ಲಿ ಮಧ್ಯದಲ್ಲಿ ದೇವರು ಏನು ಕಾರ್ಯ ಮಾಡ್ತಿದ್ದಾರೆ? I see God raising kings from here. ಏನು ದೇವರು ಇಲ್ಲಿ ರಾಜರನ್ನು ಎಬ್ಬಿಸ್ತಾ ಇದ್ದಾರೆ ಅನ್ನೋದು ಕಾಣಿಸುತ್ತೆ. So I just want to pray for the young people, if you don't mind. ಎಲ್ಲ ಯವನಸ್ಥರು ಮುಂದೆ ಬರೋದಾದ್ರೆ ಪಾಸ್ಟರ್ ಪ್ರಾರ್ಥನೆ if you're below 30 years old, come forward. 30 ವರ್ಷದ ಕೆಳಗೆ ಇರುವ ವಯಸ್ಸಿನ ಯವನಸ್ಥರು ಮುಂದೆ ಬರಬೇಕಂತ ಕೇಳ್ಕೊಳ್ತೀವಿ. If you're below 30 years old, just come forward. ನೀವು 30 ವರ್ಷ ವಯಸ್ಸಿನ ಕೆಳಗೆ ಇರೋದಾದ್ರೆ ನೀವು ಬರಬೇಕಂತ. Just line up in the front here. ನೀವು ಮುಂದೆ ನಿಂತ್ಕೊಳ್ಬೇಕಂತ ಕೇಳ್ಕೊಳ್ತೀವಿ. ವೇದಿಕೆ ಮುಂದೆ ಬರ್ಬೇಕಂತ ಕೇಳ್ಕೊಳ್ತೀವಿ. And I want you to lift your hands to the Lord. ನೀವೆಲ್ಲರ ಕೈಗಳನ್ನು ಎತ್ತಿರಿ ದೇವರ ಕಡೆ. And I believe the Lord is touching you in a powerful way this morning. ಇವತ್ತು ನಾವು ನಂಬಿದ್ದೇವೆ ದೇವರು ನಿಮ್ಮನ್ನು ಒಂದು ಉತ್ತಮವಾದ ವಿಧವಾಗಿ ನಿಮ್ಮನ್ನು ಮುಟ್ತಾ ಇದ್ದಾರೆ ಅಂತ ನಾವು ನಂಬಿದ್ದೇವೆ. The power of God is going to come upon you this morning. ದೇವರ ಪ್ರಭಾವವು ನಿಮ್ಮ ಮೇಲೆ ಬರಲಿಕ್ಕಿದೆ. The anointing of God is coming upon you this morning. ದೇವರ ಅಭಿಷೇಕವು ನಿಮ್ಮ ಮೇಲೆ ಬರಲಿಕ್ಕಿದೆ. The deliverance of God is coming upon you this morning. ದೇವರ ಬಿಡುಗಡೆ ನಿಮ್ಮ ಮೇಲೆ ಬರಲಿಕ್ಕಿದೆ. Father, let your mighty power come upon your children, Father God. ತಂದೆ, ನಿನ್ನ ಬಲವಾದ ಪ್ರಭಾವವು ನಿಮ್ಮ ಮಕ್ಕಳ ಮೇಲೆ ಬರಲಿ. I want this young man to come here. ಅರವಿಂದ್. Yeah, just bring him here. Yes.
Father, we thank you, Lord. The power of God is coming on this young man. ದೇವರ ಬಲವಾದ ಪ್ರಭಾವವು ಈ ಅರವಿಂದನ ಮಗನ ಮೇಲೆ ಬರ್ಲಿಕ್ಕಿದೆ. In the mighty name of Jesus. ಯೇಸುವಿನ ನಾಮದಲ್ಲಿ. Father, we release your anointing. ತಂದೆ ನಿನ್ನ ಅಭಿಷೇಕವು ಮಗನ ಮೇಲೆ ಬಿಡುತ್ತೇವೆ. We release your power. ನಿನ್ನ ಬಲದ ಪ್ರಭಾವ ಬಿಡುಗಡೆ ಮಾಡ್ತೇವೆ. And I pray the anointing of the Lord will rise within him, Father God. ನಾವು ಪ್ರಾರ್ಥಿಸ್ತೇವೆ ರಾಜ ಸ್ವಾಮಿ ತಂದೆ ನಿನ್ನ ಅಭಿಷೇಕವು ಈ ಮಗನ ಮೇಲೆ ಉತ್ತಮವಾಗಿ ಬರಲಿ ರಾಜ. In the mighty name of Jesus. ಯೇಸುವಿನ ಪರಿಶುದ್ಧ ನಾಮದಲ್ಲಿ. Let a kingly anointing come from within him. ಈತನಿಗೆ ರಾಜನ ಅಭಿಷೇಕವು ಈತನ ಮೇಲೆ ಬರಲಿ. A kingly anointing is coming on young people. ರಾಜನ ಅಭಿಷೇಕವು ಈ ಮಗನ ಮೇಲೆ ಬರಲಿ. For 2 minutes I want all the young people to pray because I believe the Lord is releasing a kingly anointing. 2 ನಿಮಿಷದ ಕಾಲ ಯವನಸ್ಥರೆಲ್ಲ ನೀವು ಜೋರಾಗಿ ನೀವು ಪ್ರಾರ್ಥಿಸಬೇಕಂತ ನಾವು ಕೇಳ್ಕೊಳ್ತೀವಿ. ಯಾಕಂದ್ರೆ ದೇವರ ಒಂದು ಅಭಿಷೇಕ ಬಿಡುಗಡೆ ಮಾಡ್ಲಿಕ್ಕಿದ್ದಾರೆ. A kingly anointing is coming on the sisters. ದೇವರ ಒಂದು ರಾಜರ ಒಂದು ಅಭಿಷೇಕ, ರಾಣಿರ ಅಭಿಷೇಕ ಪುರುಷರು ಸ್ತ್ರೀಯರ ಮೇಲೆ ಯವನಸ್ಥರ ಮೇಲೆ ಬಿಡುಗಡೆ The anointing that came on King David. ಯಾವ ಅಭಿಷೇಕ ದಾವೀದ ಮಹಾರಾಜನ ಮೇಲೆ ಬಂತೋ. Samuel poured the oil and anointed King David. ಸಮುವೇಲನು ಯಾವ ರೀತಿಯಾಗಿ ಎಣ್ಣೆಯನ್ನು ದಾವೀದನ ಮೇಲೆ ಸುರಿಸಿ ಅಭಿಷೇಕಿಸಿ ಪ್ರಾರ್ಥಿಸಿದ್ನೋ. That anointing is coming upon you this morning. ಆ ಅಭಿಷೇಕವು ನಿಮ್ಮ ಮೇಲೆ ಬರ್ಲಿಕ್ಕಿದೆ. In the mighty name of Jesus. ಯೇಸುವಿನ ನಾಮದಲ್ಲಿ. 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 You will own properties. ನೀವೆಲ್ಲರಿಗೂ ಒಂದು ಅನೇಕ ಒಂದು ಸ್ಥಳಗಳು ಆಸ್ತಿಗಳು ನೀವು ಉತ್ಪತ್ತಿ ಆಗುತ್ತೆ. You see, the Lord is giving them lands and properties. ಏನು ಅನೇಕ ಸ್ಥಳಗಳು ಮತ್ತು ಆಸ್ತಿಗಳು ನಿಮಗೆ ದೇವರು ಕೊಡ್ಲಿಕ್ಕಿದ್ದಾರೆ. Territorial authority. ಏನು ಒಂಥರ ಒಂದು ಅಧಿಕಾರ ನಿಮಗೆ ಕೊಡ್ತಿದ್ದಾರೆ. Yeah, what do you say for territory in Kannada? ಒಂದು Territories. Yellaigal. In Tamil they say yellaigal. ಸ್ಥಳಗಳು. Yes. ಅನೇಕ ಸ್ಥಳಗಳ ಮೇಲೆ ಅಧಿಕಾರ ಕೊಡ್ಲಿಕ್ಕಿದ್ದಾರೆ. In your office. ಏನಂತಂದ್ರೆ ನೀವು ಅಧಿಕಾರ ಚಲಿಸುತ್ತಿರುವ ಸ್ಥಳಗಳಲ್ಲಿ. In your school. ನಿಮ್ಮ ಶಾಲೆಗಳಲ್ಲಿ. In your college. ನಿಮ್ಮ ಕಾಲೇಜ್ಗಳಲ್ಲಿ. That authority is coming on you. ಏನಂತಂದ್ರೆ ಆ ಅಧಿಕಾರವು ನಿಮ್ಮ ಮೇಲೆ ಬರುತ್ತೆ. A kingly anointing. ಏನು ಆ ರಾಜರ ಅಭಿಷೇಕವು. A kingly anointing is coming. ಆ ರಾಜರ ಅಭಿಷೇಕವು ನಿಮ್ಮ ಮೇಲೆ ಬರ್ಲಿಕ್ಕೆ. Father, I pray for every young man and young woman here. ತಂದೆ ಇವತ್ತು ಪ್ರತಿಯೊಬ್ಬ ಯೌವನಸ್ಥರು ಸ್ತ್ರೀ ಮತ್ತು ಪುರುಷರಿಗಾಗಿ ಪ್ರಾರ್ಥಿಸುತ್ತೇನೆ. Raise them up as kings in this hour. ಸ್ವಾಮಿ ತಂದೆ ಅವರು ರಾಜರು ರಾಣಿಗಳಾಗಿ ಈ ಒಂದು ಸಭೆಯಲ್ಲಿ ನೀನು ಎಬ್ಬಿಸಬೇಕಂತ ಕೇಳ್ಕೊಳ್ತೀವಿ. Lord, that they will have influence. ತಂದೆ ಅವರು ಅನೇಕರ ಮೇಲೆ ಪ್ರಭಾವ ಭರಿತರಾಗಿರಲಿ. They will have influence. ಅವರು ಪ್ರಭಾವ ಭರಿತರಾಗಿರಬೇಕು ಅಂತ ನಾವು ಪ್ರಾರ್ಥಿಸ್ತೇವೆ. Lift your hands and thank him right now. ಕೈಗಳನ್ನು ಎತ್ತಿ ನೀವು ಪ್ರಾರ್ಥನೆ ಮಾಡ್ರಿ. ಕೃತಜ್ಞತೆ ಸಲ್ಲಿಸಿರಿ. Hallelujah. Hallelujah. Tell the Lord, speak to me, Father. Hallelujah.
three things the Lord will do for you. ಮೂರು ವಿಷಯಗಳು ದೇವರು ನಿಮಗೋಸ್ಕರ ಮಾಡ್ತಾರೆ. One is God is going to cause your spirit to grow mightily this season. ಏನಂತಂದ್ರೆ ದೇವರು ಈ ಒಂದು ಕಾಲದಲ್ಲಿ ನಿಮ್ಮ ಆತ್ಮಕ್ಕೆ ಒಂದು ದೊಡ್ಡ ಬೆಳವಣಿಗೆ ತರಲಿಕ್ಕಿದ್ದಾರೆ. Number two, ಎರಡನೇ ವಿಷಯ, the Lord is going to open many doors for many of you. ದೇವರು ಅನೇಕರಿಗೋಸ್ಕರ ಅನೇಕ ದ್ವಾರಗಳು ತೆರಲಿಕ್ಕಿದ್ದಾರೆ. I see doors opening for you in the nation. ಏನಂತಂದ್ರೆ ಆತ್ಮಿಕವಾಗಿ ನಾವು ನೋಡ್ತೀವಿ ದೇವರು ಅನೇಕ ದೇಶಗಳಿಗೆ ನಿಮಗೆ ದ್ವಾರಗಳನ್ನು ತೆರಲಿಕ್ಕೆ ಹೋಗಿದ್ದಾರೆ. And number three, ಮೂರನೇ ವಿಷಯ I ಏನಂತಂದ್ರೆ see the Lord raising you up as kingdom financiers. ಏನು ನಿಮ್ಮನ್ನು ಏನು ದೇವ ರಾಜ್ಯದಲ್ಲಿ ಫೈನಾನ್ಸಸ್ ಅಂದ್ರೆ ಆರ್ಥಿಕವಾಗಿ ನೀವು ಸಹಾಯ ಮಾಡುವಂತರಾಗಿರ್ತೀರಿ. You will rise in the spirit, ನೀವು ಆತ್ಮಿಕವಾಗಿ ನೀವು ಎದ್ದೇಳ್ತೀರಾ, and there will be doors that will be open for you, ಅವಾಗ ನಿಮಗೆ ದ್ವಾರಗಳು ತೆರೆಯಲ್ಪಡುತ್ತವೆ, and you will bring kingdom finances. ಅವಾಗ ದೇವರು ನಿಮಗೆ ಅದ್ಭುತವಾಗಿ ಆರ್ಥಿಕ ವಿಷಯಗಳಲ್ಲಿ ನಿಮಗೆ ಅಭಿವೃದ್ಧಿ God ಕೊಡ್ತಾರೆ. is going to give you business ideas. ದೇವರು ನಿಮಗೆ ಅನೇಕ ಯೌವನಸ್ಥರಿಗೆ ಅನೇಕ ಬಿಸ್ನೆಸ್ ಐಡಿಯಾಸ್ ಕೊಡ್ಲಿಕ್ಕಿದ್ದಾರೆ. He is going to make you entrepreneurs. ಏನು ನಿಮ್ಮನ್ನೆಲ್ಲರನ್ನ ಆಂಟ್ರಪ್ರಿನರ್ಸ್ ಆಗಿ ಮಾಡ್ಲಿಕ್ಕಿದ್ದಾರೆ. That is the kingly anointing. ಏನು ಅದು ರಾಜರ ಒಂದು ಅಭಿಷೇಕವಾಗಿದೆ. Even for the ladies, ಏನು ಸ್ತ್ರೀಯರಿಗೂ ಕೂಡ I see the Lord giving them kingdom business ideas. ದೇವರು ನಮಗೆ ತೋರಿಸ್ತಾ ಇದ್ದಾರೆ ಏನಂತಂದ್ರೆ ದೇವರು ನಿಮಗೂ ಒಂದು ದೇವರ ರಾಜ್ಯಕ್ಕೆ ಅಭಿವೃದ್ಧಿ ಆಗುವ ಒಂದು ಬಿಸ್ನೆಸ್ ಐಡಿಯಾಸ್ ಕೊಡ್ಲಿಕ್ಕಿದ್ದಾರೆ. Because the anointing that is on this ministry, ಏನಕ್ಕಂದ್ರೆ ಈ ರಾಜರ ಅಭಿಷೇಕಕ್ಕಿರುವ ಈ ಸಭೆಗಿರ್ತಕ್ಕಂಥ ಅಭಿಷೇಕವು is the anointing to raise kings. ಏನು ರಾಜರನ್ನು ಎಬ್ಬಿಸುವ ಅಭಿಷೇಕವಾಗಿದೆ. I believe the Lord has given the man of God here. ನಾವು ನಂಬಿದ್ದೇವೆ ಪಾಸ್ಟರ್ ನಿರಂಜನ್ ಅವರಿಗೆ ದೇವರು The Lord has given him an anointing to be a king maker. ದೇವರು ಅವರಿಗೆ ರಾಜರನ್ನು ತಯಾರು ಮಾಡುವ ಅಭಿಷೇಕ ಅವರಿಗೆ ಕೊಟ್ಟಿದ್ದಾರೆ. So by the grace that is resting on the man of God, ಆದ್ದರಿಂದ ಪಾಸ್ಟರ್ ನಿರಂಜನ್ ಅವರ ಮೇಲೆ ಇರುವ ಕೃಪೆ, ದೇವರ ಕೃಪೆ, you will automatically become kings in the land. ನೀವು ಅವರ ಕೃಪೆ ಮುಖಾಂತರ ನೀವು ಈಸಿ ಆಟೋಮ್ಯಾಟಿಕ್ ಆಗಿ ನೀವು ರಾಜರಾಗ್ತೀರಾ. Hallelujah. Hallelujah. Doesn't seem like they're excited about it. ಏನು ನೀವು ಇನ್ನ ಎಕ್ಸೈಟ್ ಆಗ್ತಾ ಇದ್ದೀರಾ ಅಂತ ಅನಿಸ್ತಾ ಇಲ್ಲ. Amen. Amen. Lift your hands and thank the Lord right now. ಕೈಗಳನ್ನೆತ್ತಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ. Kings are rising this morning. ಏನು ರಾಜರು ಇವತ್ತು ಎದ್ದು ನಿಂತು ನೋಡ್ರಿ. Kings are rising from this place. ಏನು ರಾಜರು ಈ ಸ್ಥಳದಿಂದ ಬರ್ತಿದ್ದಾರೆ. I see even doors opening internationally for many of these young people. ಏನು ಅನೇಕ ಯೌವನಸ್ಥರಿಗೆ ಇಲ್ಲಿ ಇಂಟರ್ನ್ಯಾಷನಲ್ ದ್ವಾರಗಳು ತೆರಲಿಕ್ಕಿದಾವೆ. The Lord will open doors to the nations. ಏನು ಅಂತಾರಾಷ್ಟ್ರೀಯ ದೇಶಗಳಿಗೆ ಕಾಲಿಡುವ ದ್ವಾರಗಳು ತೆರಿತಾ ಇದ್ದಾರೆ. I see them doing even export import work. ಏನು ಕೆಲವೊಬ್ರು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಅಲ್ಲಿ ಕೂಡ ಕೆಲಸ ಮಾಡ್ತಾ ಇರೋದು ನಾವು ನೋಡ್ತೇವೆ. Businesses will boom. ಏನು ಅನೇಕ ವ್ಯಾಪಾರ ನೀವು ಮಾಡುವ ವ್ಯಾಪಾರವು ಅಭಿವೃದ್ಧಿ ಆಗತ್ತೆ. And you will rise in that anointing. ಮತ್ತೆ ನೀವು ಆ ಅಭಿಷೇಕದಲ್ಲಿ ಇನ್ನ ಹೆಚ್ಚಿಸ್ತಾ ಹೋಗ್ತೀರಾ. God took a nobody like David. ಏನು ದಾವೀದನಂತ ಯಾರಿಗೂ ಗೊತ್ತಿಲ್ಲದೆ ಇರುವಂತ ಬಾಲಕನನ್ನು ಆರಿಸಿಕೊಂಡು, a shepherd boy, ಏನು ಒಂದು ಕುರುಬನನ್ನು ಆರಿಸಿಕೊಂಡು, and made him king over the land. ಏನು ಆತನನ್ನು ಆ ಪ್ರದೇಶಕ್ಕೆ ರಾಜನಾಗಿ ಮಾಡಿದ್ರು. And he's making you king in your houses. ಅದೇ ರೀತಿಯಾಗಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಶಾಲೆಗಳಲ್ಲಿ ರಾಜರಾಗಿ ಮಾಡ್ತಿದ್ದಾರೆ. Kings are rising. ಏನು ರಾಜರು ಬರ್ತಿದ್ದಾರೆ. Kings are rising. ರಾಜರು ಎಬ್ಬಿಸಲ್ಪಡ್ತಿದ್ದಾರೆ. Kings are rising, Father God. ರಾಜರು ಎಬ್ಬಿಸಲ್ಪಡ್ತಿದ್ದಾರೆ. Kings are rising, Father God. ರಾಜರು ಎಬ್ಬಿಸಲ್ಪಡ್ತಾ ಇದ್ದಾರೆ. Kings are rising, Father God. ರಾಜರು ಎಬ್ಬಿಸಲ್ಪಡ್ತಾ ಇದ್ದಾರೆ. Prophets are rising from this place. ಏನು ಪ್ರವಾದಿಗಳು ಎಬ್ಬಿಸಲ್ಪಡ್ತಾ ಇದ್ದಾರೆ. In the name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ. Especially over this young man, I see. ಮಾರ್ಕನ. Yes, yeah. I see the Lord raising him up as a king in his house. ಮಾರ್ಕನ್ನು ದೇವರು ಈ ಒಂದು ಸಭೆಯಲ್ಲಿ ಒಂದು ರಾಜನಾಗಿ ಎಬ್ಬಿಸೋದನ್ನ ನಾವು ನೋಡ್ತೇವೆ. And I see him having authority in the city. ಏನು ಈ ಒಂದು ಪಟ್ಟಣದಲ್ಲಿ ಆ ಮಗನಿಗೆ ದೇವರ ಅಧಿಕಾರ ಕೊಡೋದನ್ನು ನಾವು ನೋಡ್ತೇವೆ. And the Lord says to you, my son, ದೇವರು ಮಗನೇ ನಿನಗೆ ಹೇಳ್ತಿದ್ದಾರೆ, that like the tribe of Judah, ಯಾವ ರೀತಿಯಾಗಿ ಯುಧ ಗೋತ್ರವಿತ್ತು, from the tribe of Judah, ಯುಧ ಗೋತ್ರದಿಂದ I will make your family like the tribe of Judah. ನಿನ್ನ ಕುಟುಂಬ ಕೂಡ ಯುಧ ಗೋತ್ರ ಹಾಗೆ ನಾನು ಆಶೀರ್ವದಿಸ್ತೇನೆ. Kings will rise from your tribe. ಹೇಗೆ ಯುಧ ಗೋತ್ರದಿಂದ ರಾಜರು ಬಂದ್ರು ಹಾಗೆ ನಿನ್ನ ಗೋತ್ರದಿಂದ ರಾಜರು ಬರ್ತಾರೆ. The powers of darkness will have no authority over your life. ಕತ್ತಲ ದುರಾತ್ಮದ ಅಧಿಕಾರಗಳು ನಿನ್ನ ಮೇಲೆ ಯಾವ ಅಧಿಕಾರ ಪ್ರವೇಶಿಸಲಿಕ್ಕೆ ಆಗುವುದಿಲ್ಲ. Prosperity and favor will begin to rise from within you. ಅಭಿವೃದ್ಧಿ ಮತ್ತು ದೇವರ ಸಹಾಯ ನಿನ್ನಲ್ಲಿ ಹೆಚ್ಚಿಸಲ್ಪಡುತ್ತೆ. And you will begin to walk in green pastures. ಅವಾಗ ನೀನು ಹಸಿ ಮಾರ್ಗದಲ್ಲಿ ನೀನು ನಡೀತೀಯ.
The Holy Spirit is coming upon you. ಪರಿಶುದ್ಧಾತ್ಮ ದೇವರು ನಿನ್ನ ಮೇಲೆ ಬರ್ತಾರೆ. The anointing of the King is coming upon you. ರಾಜರಿಗಿರ್ತಕ್ಕಂಥ ಅಭಿಷೇಕ ನಿನ್ನ ಮೇಲೆ ಬರ್ತಿದೆ. God has given many of them skills and talents. ದೇವರು ಅನೇಕ ಯೌವನಸ್ಥರಿಗೆ ಇಲ್ಲಿ ಅನೇಕ ತಲಾಂತರ ಕೊಟ್ಟಿದ್ದಾರೆ, ಸ್ಕಿಲ್ಸ್ ಕೊಟ್ಟಿದ್ದಾರೆ. I see worship leaders rising. ಏನು ಅಲ್ಲಿ ಅನೇಕ ವರ್ಷಿಪ್ ಲೀಡರ್ಸ್ ಎಬ್ಬಿಸಲ್ಪಟ್ಟಿರೋದನ್ನ ನಾವು ನೋಡ್ತೀವಿ. In this kingly anointing, ಏನು ಈ ಒಂದು ರಾಜರ ಅಭಿಷೇಕದಲ್ಲಿ you will rise as worshippers. ನೀವೆಲ್ಲರೂ ಆರಾಧಿಕರಾಗಿ ಎಬ್ಬಿಸಲ್ಪಡ್ತೀರಾ. You will rise as musicians. ನೀವು ವೈದ್ಯರ ಬಾರಿಸುವಂತರಾಗಿ ನೀವು ಎಬ್ಬಿಸಲ್ಪಡ್ತೀರಾ. You will rise as skilled individuals. ಏನು ನೀವು ಪ್ರತಿಯೊಬ್ಬರು ತಲಾಂತು ಇರತಕ್ಕಂತ ಯೌವನಸ್ಥರಾಗಿ ಎಬ್ಬಿಸಲ್ಪಡ್ತೀರಾ. Skilled for the work of the Lord. ಏನು ದೇವರು ಕಾರ್ಯಕ್ಕೋಸ್ಕರ ನೀವು ಬಹಳ ಸ್ಕಿಲ್ಡ್ ಆಗಿರ್ತೀರಾ, ತಲಾಂತ ಉಳ್ಳವರಾಗ್ತಿರ್ತೀರಾ. Skilled for business. ಏನು ವ್ಯಾಪಾರದಲ್ಲಿ ಕೂಡ ತಲಾಂತ ಉಳ್ಳವರಾಗಿರ್ತೀರಾ. Now I want you to do one thing. ನೀವೆಲ್ಲರೂ ಒಂದು ಕೆಲಸ ಮಾಡಬೇಕು. Lift your right hand. ನೀವೆಲ್ಲರೂ ಬಲಗೈಯನ್ನು ಮೇಲೆತ್ತಿ. Only the right hand. ಏನು ಬರೇ ಬಲಗೈ ಅಷ್ಟೇ ಎತ್ತಿ. And say skilled for the work of the Lord. ದೇವರ ಕಾರ್ಯಕ್ಕೆ ತಲಾಂತ ಉಳ್ಳವನಾಗಿದ್ದೇನೆ. Skilled for the work of the Lord. Skilled for the work of the Lord. And now lift your left hand. ಇವಾಗ ಎಡಗೈಯನ್ನು ಎತ್ತಿ. No, now keep both hands lifted. ಇವಾಗ ಎರಡು ಕೈ ಮೇಲೆತ್ತಿ. And skilled for business. ಹೇಳ್ರಿ, skilled for business. Amen. Amen. Skilled for the work of the Lord. ಏನು skilled for the work of the Lord. And skilled for business. And skilled for business. God will use you. Both hands. ದೇವರು ನಿಮ್ಮ ಎರಡು ಹಸ್ತಗಳನ್ನು ಉಪಯೋಗಿಸ್ಕೊಳ್ತಾರೆ. Both hands. ಎರಡು ಹಸ್ತಗಳನ್ನು ಉಪಯೋಗಿಸ್ಕೊಳ್ತಾರೆ. Now look at both hands. ಇವಾಗ ಎರಡು ಕೈಗಳನ್ನು ನೋಡ್ರಿ, ನಿಮ್ಮ ಹಸ್ತಗಳನ್ನು ನೋಡ್ರಿ. Look at both of your hands. ಎರಡು ಹಸ್ತಗಳನ್ನು ನೋಡ್ರಿ. And say I am highly skilled. ಹೇಳ್ರಿ, ನಾನು ತಲಾಂತು ಉಳ್ಳವನಾಗಿದ್ದೇನೆ. I am highly skilled. ನಾನು ತಲಾಂತು ಉಳ್ಳವನಾಗಿದ್ದೇನೆ. I am highly skilled. ನಾನು ತಲಾಂತು ಉಳ್ಳವನಾಗಿದ್ದೇನೆ. And I will put my hands to work from today. ಇವಾಗ ನಾನು ಇವತ್ತಿನಿಂದ ನನ್ನ ಹಸ್ತಗಳಿಗೆ ಕೆಲಸವನ್ನು ಇಡ್ತೇನೆ. And I will not take my hands off the plow. ನಾನು ನನ್ನ ನೇಗಿಲಿಂದ ನನ್ನ ಕೈಯನ್ನು ತಕ್ಕೊಳ್ಳೋದಿಲ್ಲ. I will sow, I will reap, and I will reap a harvest. ನಾನು ಬಿತ್ತುತ್ತೇನೆ, ನಾನು ಕೊಯ್ಯುತ್ತೇನೆ. Amen. 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 Clap hands for Jesus. Amen. Hallelujah. Thank you, Jesus. Finally, we are going to pray for those who are sick. ಮುಕ್ತಾಯವಾಗಿ ಅನಾರೋಗ್ಯದಲ್ಲಿ ಇರೋರಿಗೋಸ್ಕರ ಪ್ರಾರ್ಥಿಸ್ತೇವೆ. If you're sick in your body, I want you to lift your hands right now. ನಿಮ್ಗೆ ಯಾರಿಗಾದ್ರೂ ಅನಾರೋಗ್ಯ ಇರೋದಾದ್ರೆ ನೀವೆಲ್ಲರ ಕೈಗಳನ್ನು ಎತ್ತಿರಿ. And I want you to pray the prayer of Jesus. ನೀವು ಯೇಸು ಸ್ವಾಮಿ ಮಾಡಿರುವ ಪ್ರಾರ್ಥನೆಯನ್ನು ನೀವು ನಮ್ಮ ಜೊತೆ ಪ್ರಾರ್ಥನೆ ಮಾಡ್ರಿ. And you just need to pray. ನೀವು ಇಷ್ಟೇ ಪ್ರಾರ್ಥನೆ ಮಾಡಬೇಕು. Say, through the finished works of Jesus. ನೀವು ಇದು ಪ್ರಾರ್ಥನೆ ಮಾಡ್ರಿ, ಯೇಸು ಸ್ವಾಮಿ ಪೂರ್ವಯಿಸಿರುವ ಕಾರ್ಯಗಳಿಂದ. Through the finished works of Jesus. ಯೇಸು ಸ್ವಾಮಿ ಪೂರ್ವಯಿಸಿದ ಕಾರ್ಯಗಳಿಂದ I was healed. ನಾನು ಸ್ವಸ್ಥತೆ ಹೊಂದ್ಕೊಂಡಿದ್ದೇನೆ. I am healed. ನಾನು ಸ್ವಸ್ಥತೆ ಹೊಂದ್ಕೊಂಡಿದ್ದೇನೆ. And I will be healed. ನಾನು ಸ್ವಸ್ಥತೆ ಹೊಂದ್ಕೊಂಡೇ ಇರ್ತೇನೆ. I was healed. ನಾನು ಸ್ವಸ್ಥತೆ ಆಗ ಹೊಂದ್ಕೊಂಡಿದ್ದೆ. I am healed. ಇವಾಗ ನಾನು ಹೊಂದ್ಕೊಳ್ತೇನೆ. And I will be healed. ಇನ್ನು ಮುಂದೆ ಕೂಡ ನಾನು ಹೊಂದ್ಕೊಳ್ತೇನೆ, ಸ್ವಸ್ಥತೆ ಹೊಂದ್ಕೊಂಡಿದ್ದೇನೆ. All the days of my life. ನನ್ನ ಜೀವನ ಕಾಲವೆಲ್ಲ. Now take authority. ಇವಾಗ ಅಧಿಕಾರ ತಗೊಳ್ರಿ. And say, sickness. ಇವಾಗ ಹೇಳ್ರಿ, ಅನಾರೋಗ್ಯವು in the name of Jesus. ಯೇಸು ನಾಮದಲ್ಲಿ I command you. ನಿನ್ನನ್ನು ಆಜ್ಞಾಪಿಸ್ತೇನೆ. Get out of my body. ನನ್ನ ದೇಹದಿಂದ ಈಗಲೇ ಬಿಟ್ಟು ಹೋಗು. Get out of my system. ನನ್ನ ಒಂದು ದೇಹದಿಂದ ಈಗಲೇ ಬಿಟ್ಟು ಹೋಗು. Get out of my mind. ನನ್ನ ಮನಸ್ಸಿನಿಂದ ಈಗಲೇ ಬಿಟ್ಟು ಹೋಗು. Get out of my back. ನನ್ನ ಬೆನ್ನಿನಿಂದ ಬಿಟ್ಟು ಹೋಗು. Get out of my body. ನನ್ನ ದೇಹದಿಂದ ಬಿಟ್ಟು ಹೋಗು. Get out of my bones. ನನ್ನ ಎಲುಬಿನಿಂದ ಬಿಟ್ಟು ಹೋಗು. Get out of my knees. ನನ್ನ ಮೊಣಕಾಲಿಂದ ಬಿಟ್ಟು ಹೋಗು. Get out of my spine. ನನ್ನ ಬೆನ್ನಿನಿಂದ ಬಿಟ್ಟು ಹೋಗು. Pain, leave my body right now. ನೋವು ಈಗ ಯೇಸು ನಾಮದಲ್ಲಿ ನನ್ನ ದೇಹ ಬಿಟ್ಟು ಹೋಗು. Infirmity, leave my body right now. ರೋಗಗಳು ನನ್ನ ದೇಹವನ್ನು ಬಿಟ್ಟು ಹೋಗಿ ಯೇಸು ನಾಮದಲ್ಲಿ. Every blood pressure come back to normal in the name of Jesus. ಎಲ್ಲ ಬಿಪಿ ಅನಾರೋಗ್ಯ ಯೇಸು ನಾಮದಲ್ಲಿ ನಾರ್ಮಲ್ ಆಗಲಿ. In the mighty name of Jesus. ಯೇಸು ನಾಮದಲ್ಲಿ any spine issues be healed in the name of the Lord. ಯಾವುದೇ ತರ ಬೆನ್ನ ಮೇಲೆ ಇರತಕ್ಕಂತ ಸ್ಪೈನಲ್ ಇಶ್ಯೂಸ್ ಯೇಸು ನಾಮದಲ್ಲಿ ಈಗಲೇ ಸ್ವಸ್ಥತೆ ಆಗಲಿ. knee problems be healed in the name of Jesus. ಮೊಣಕಾಲು ನೋವು ಈಗಲೇ ಯೇಸು ನಾಮದಲ್ಲಿ ಸ್ವಸ್ಥತೆ ಆಗಲಿ. put your hands on the knees and receive your healing. ಒಂದ್ ವೇಳೆ ಮೊಣಕಾಲು ನೋವು ಇದ್ರೆ ಮೊಣಕಾಲು ಮೇಲೆ ಕೈ ಇಟ್ಕೊಂಡು ನಿಮ್ಮ ಬಿಡುಗಡೆಯನ್ನು ಹೊಂದ್ಕೊಳ್ಳ್ರಿ ಪ್ರಿಯರೇ. if there is a
pain in your neck, the Lord is healing you in your neck right now. ನಿಮ್ಮ ಕತ್ತಿನಲ್ಲಿ ನೋವು ಇರೋದಾದ್ರೆ ನಿಮ್ಮ ಕೈ ಕತ್ತಿಗಳನ್ನು ಮುಟ್ಕೊಂಡು Let the power of God flow into your neck and shoulders. ದೇವರ ಪ್ರಭಾವವು ದೇವರ ಬಲವು ನಿಮ್ಮ ಕತ್ತಿನ ಮೇಲೆ ನಿಮ್ಮ ಭುಜದ ಮೇಲೆ ಪ್ರಭಾವವಾಗಲಿ. Let the power of God flow into your eyes. ಏನು ನಿಮ್ಮ ದೇವರ ಪ್ರಭಾವ ನಿಮ್ಮ ಕಣ್ಣು ಮುಖಾಂತರ ಹರಿಯಲಿ. Put your hands on your eyes. ನಿಮ್ಮ ಕಣ್ಣುಗಳ ಮೇಲೆ ಕೈ ಇಡ್ರಿ. If you have a problem in your eyes. ನಿಮ್ಮ ಕಣ್ಣುಗಳಲ್ಲಿ ಇದು ಪ್ರಾಬ್ಲಮ್ ಇರೋದಾದ್ರೆ. If you have a problem in your eyes. ನಿಮ್ಮ ಕಣ್ಣುಗಳಲ್ಲಿ ಪ್ರಾಬ್ಲಮ್ ಇರೋದಾದ್ರೆ. If you have a pain in your eyes, if you have glaucoma or whatever you're facing in your eyes. ನಿಮ್ಮ ಕಣ್ಣುಗಳಲ್ಲಿ ಯಾವುದೇ ಪ್ರಾಬ್ಲಮ್ ಇರಬಹುದು, ಅದನ್ನ ಏನೇ ಇದ್ರೂ ಕಣ್ಣುಗಳ ಮೇಲೆ ಕೈ ಇಡ್ರಿ. In the mighty name of Jesus. ಯೇಸುವಿನ ನಾಮದಲ್ಲಿ. Come on, begin to pray right now and receive your healing. Receive your healing. ನಿಮ್ಮ ಸ್ವಸ್ಥತೆಯನ್ನು receive your healing. Receive your healing. Father, in the name of Jesus. ಯೇಸುವಿನ ನಾಮದಲ್ಲಿ we speak healing into these eyes. ಸ್ವಾಮಿ ತಂದೆ, ಈ ಕಣ್ಣುಗಳಲ್ಲಿ ನಾವು ಸ್ವಸ್ಥತೆ ಘೋಷಿಸುತ್ತೇವೆ. we speak healing into these eyes. ನಾವು ಈ ಕಣ್ಣುಗಳಲ್ಲಿ ಸ್ವಸ್ಥತೆ ಘೋಷಿಸುತ್ತೇವೆ. be healed in the name of Jesus. ಯೇಸು ನಾಮದಲ್ಲಿ ಸ್ವಸ್ಥತೆ ಆಗು. be healed. Every eye be healed right now, Father God. ಪ್ರತಿಯೊಂದು ನೇತ್ರಗಳು ಸ್ವಸ್ಥತೆ ಆಗಲಿ ಯೇಸು ನಾಮದಲ್ಲಿ. let the eyeballs be healed. ಪ್ರತಿಯೊಂದು ಕಣ್ಣು ಗುಡ್ಡೆಗಳು ಯೇಸು ನಾಮದಲ್ಲಿ ಸ್ವಸ್ಥತೆ ಆಗಲಿ. let the cornea be healed. ಎಲ್ಲ ಕಾರ್ನಿಯಾ ಹೀಲ್ ಆಗಲಿ. let the retina nerves be strengthened and healed. ರೆಟಿನಾದ ನರಗಳು ಯೇಸು ನಾಮದಲ್ಲಿ ಬಲಪಡಿಸಲ್ಪಡಲಿ. let every part of that eye be healed. ಆ ಕಣ್ಣಿನ ಪ್ರತಿಯೊಂದು ಪಾರ್ಟ್ ಹೀಗೆ ಸ್ವಸ್ಥತೆ ಆಗಲಿ ಯೇಸು let light shine through those eyes. ಸ್ವಾಮಿ ತಂದೆ, ಬೆಳಕು ಆ ಕಣ್ಣುಗಳ ಮುಖಾಂತರ ಪ್ರಕಾಶಿಸಲಿ. let your eyes be healthy. ನಿನ್ನ ಕಣ್ಣುಗಳು ಹೆಲ್ತಿ ಆಗಿರಲಿ. in the name of Jesus. ಯೇಸುವಿನ ನಾಮದಲ್ಲಿ. in the name of Jesus. ಯೇಸುವಿನ ನಾಮದಲ್ಲಿ. receive the health of heaven. ದೇವರ ಆರೋಗ್ಯವನ್ನು ಹೊಂದಿಕೊಳ್ಳ್ರಿ. the power of God is coming into your eyes. ದೇವರ ಬಲವು ಪ್ರಭಾವ ನಿಮ್ಮ ಕಣ್ಣ ಮೇಲೆ. Father, touch their eyes in the name of Jesus. ತಂದೆ, ಅವರ ಕಣ್ಣುಗಳನ್ನು ಮುಟ್ಟಪ್ಪ ಯೇಸು ನಾಮದಲ್ಲಿ. touch their eyes in the name of Jesus. ಯೇಸು ನಾಮಗಳನ್ನು ಕಣ್ಣುಗಳನ್ನು ಮುಟ್ಟಪ್ಪ ತಂದೆ. every short sightedness, every long sightedness be healed in the name of the Lord. ಎಲ್ಲ ದೂರ ಕಾಣದಿರುವ ಅನಾರೋಗ್ಯ, ಎಲ್ಲ ಹತ್ರ ಕಾಣದಿರುವ ಅನಾರೋಗ್ಯ ಯೇಸು ನಾಮದಲ್ಲಿ ಹೀಗೆ. every partial blindness leave now. ಅರ್ಧಂಬರ್ಧ ಕಾಣುವುದು ಯೇಸು ನಾಮದಲ್ಲಿ ಹೀಗೆ ಬಿಟ್ಟು ಹೋಗು. let fresh vision come into their eyes. ಅವರು ಸಂಪೂರ್ಣವಾದ ದೃಷ್ಟಿ ಅವರಿಗೆ ತಿರುಗಿ ಕೊಡಲ್ಪಡಲಿ. fresh vision come into their eyes. ಅವರ ಸಂಪೂರ್ಣ ದೃಷ್ಟಿ ಅವರಿಗೆ ಹಿಂತಿರುಗಿ ಕೊಡಲ್ಪಡಲಿ. fresh vision, Lord. ಸಂಪೂರ್ಣ ದೃಷ್ಟಿ ಅವರಿಗೆ in the name of Jesus. ಯೇಸು ನಾಮದಲ್ಲಿ. in the name of Jesus. ಯೇಸು ನಾಮದಲ್ಲಿ. no disease can hold your body in bondage. ಯಾವುದೇ ಅನಾರೋಗ್ಯವು ನಿಮಗೆ ಯಾವುದೇ ತರದ ಬಂಧನೆಯಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯವಿಲ್ಲ. no cancer can touch your body. ಯಾವ ಕ್ಯಾನ್ಸರ್ ನಿಮಗೆ ತಾಕಕ್ಕೆ no ಸಾಧ್ಯವಿಲ್ಲ. tumor can be in your body. ಯಾವುದೇ ಟ್ಯೂಮರ್ ನಿಮ್ಮ ದೇಹದಲ್ಲಿ ಇರಲಿಕ್ಕೆ no ಸಾಧ್ಯವಿಲ್ಲ. arthritis can hold you. ಯಾವುದೇ ಆರ್ಥರೈಟಿಸ್ ನಿಮಗೆ ಹಿಡ್ಕೊಳಕ್ ಆಗೋದಿಲ್ಲ. any intestine issues God is healing right now. ಯಾವುದೇ ನಿಮ್ಮ ಇಂಟೆಸ್ಟೈನಲ್ ಇಶ್ಯೂಸ್ ದೇವರು ನಿಮಗೆ ಸ್ವಸ್ಥತೆ ಕೊಡ್ತಿದ್ದಾರೆ. I see in the stomach area the Lord healing pancreas and intestines. ಏನಂತಂದ್ರೆ ಅನೇಕರ ಹೊಟ್ಟೆಯ ಪ್ರದೇಶಗಳಲ್ಲಿ ಅನೇಕ ಪ್ಯಾಂಕ್ರಿಯಾಸ್ ನ ಹೀಲ್ ಮಾಡ್ತಾ ಇದ್ದಾರೆ. put your hands there and receive your healing. ನಿಮ್ಮ ಹೊಟ್ಟೆಗಳಲ್ಲಿ ನೀವು ಕೈ ಮೇಲೆ ಇಟ್ಟು ಪ್ರಾರ್ಥನೆ ಮಾಡ್ರಿ. because through the finished works of Jesus ಯಾಕಂದ್ರೆ ಯೇಸು ಸ್ವಾಮಿ ಪೂರೈಸಿರುವ ಕಾರ್ಯಗಳಿಂದ you are already healed. ನೀವೆಲ್ಲರೂ ಆಗಲೇ ಸ್ವಸ್ಥತೆ ಹೊಂದಿಕೊಂಡಿದ್ದೀರಾ. you are set free in that area. ನೀವಿಗೆ ಬಿಡುಗಡೆ ಆಗಿದೆ. you are set free in that area. ನೀವು ಆ ಒಂದು ಸ್ಥಳದಲ್ಲಿ ನೀವು ಬಿಡುಗಡೆ ಹೊಂದಿಕೊಂಡಿದ್ದೀರಾ. your bones are being healed. ನಿಮ್ಮ ಎಲುಬುಗಳು ಸ್ವಸ್ಥತೆ ಹೊಂದಿಕೊಂಡಿದ್ದಾವೆ. your nerves are being healed. ನೀವು ನರ ಮತ್ತೆ ಹಿಂತಿರುಗಿ ಬಲ ತರಲ್ಪಟ್ಟಿದೆ. in the mighty name of Jesus. ಯೇಸುವಿನ ನಾಮದಲ್ಲಿ. let your organs be recreated. ನಿಮ್ಮ ಪಂಚೇಂದ್ರಗಳು, ನಿಮ್ಮ ಆರ್ಗನ್ಸ್ ಎಲ್ಲ whatever is dysfunctional, ಯಾವುದೇ ಸರಿಯಾಗಿ ಕೆಲಸ ಮಾಡದೇ ಇದ್ರು ಕೂಡ let them function in the name of ಅವೆಲ್ಲ Jesus. ಸರಿಯಾಗಿ ಕೆಲಸ ಮಾಡಲಿ ಯೇಸು ನಾಮದಲ್ಲಿ. in the mighty name of the Lord. ಯೇಸು ನಾಮದಲ್ಲಿ. may your kidneys be healed. ನಿಮ್ಮ ಕಿಡ್ನೀಸ್ ಹೀಲ್ ಆಗಲಿ. any stones in your kidney, I pray in the name of Jesus, may it be flushed out in the name of the ಎಲ್ಲ Lord. ಕಿಡ್ನಿ ಸ್ಟೋನ್ಸ್ ಒಳಗಿಂದ ಹೊರಗೆ ಬರಲಿ ಯೇಸು ನಾಮದಲ್ಲಿ. in the mighty name of Jesus. ಯೇಸು ನಾಮದಲ್ಲಿ. we release the anointing for healing, Father. ದೇವರೇ, ನಿನ್ನ ಅಭಿಷೇಕವು ಸ್ವಸ್ಥತೆಗೆ ನಾವು ಬಿಡುಗಡೆ ಪಡೆಯುತ್ತೇವೆ. let your children receive the healing, Father. ನಿನ್ನ ಮಕ್ಕಳು ಸ್ವಾಮಿ ತಂದೆ ಸ್ವಸ್ಥತೆ ಹೊಂದಿಕೊಳ್ಳಲಿ. let your children receive the healing, ಸ್ವಾಮಿ Father. ತಂದೆ, ನಿನ್ನ ಮಕ್ಕಳು ಸ್ವಸ್ಥತೆ ಹೊಂದಿಕೊಳ್ಳಲಿ. Holy Spirit, heal the children of this church, Father. ಪರಿಶುದ್ಧಾತ್ಮನೇ, ಈ ಸಭೆಕರ ಮಕ್ಕಳನ್ನು ಆಶೀರ್ವದಿಸಿರಿ. especially in these days, let no sickness, no bacterial infection, no disease in the air, no disease from the water touch the children, oh Father God. ಈ ಮುಖ್ಯವಾಗಿ ಈ ಒಂದು ಕಾಲದಲ್ಲಿ ಸ್ವಾಮಿ ತಂದೆ, ಯಾ ಇನ್ಫೆಕ್ಷನ್, ಯಾ ಸಿಕ್ನೆಸ್ ಸ್ವಾಮಿ ತಂದೆ, ಯಾ ಅನಾರೋಗ್ಯ, ಯಾ ಒಂದು ಸ್ವಾಮಿ ತಂದೆ ನೀರಿನ ಮುಖಾಂತರ, ಯಾವುದೇ ಪದಾರ್ಥಗಳ ಮುಖಾಂತರ ಸ್ವಾಮಿ ತಂದೆ ಇವರಿಗೆ ತಾಕದೇ ಇರಲಿ.
health and healing flow into this congregation. ಸ್ವಾಮಿ ತಂದೆ ಈ ಜನಾಂಗಗಳಲ್ಲಿ ಸ್ವಾಮಿ ತಂದೆ ನಿನ್ನ ಆರೋಗ್ಯ ನಿನ್ನ ಸ್ವಸ್ಥತೆ River of ಆಗಲಿ. healing flow in their families. ಸ್ವಾಮಿ ತಂದೆ ಆರೋಗ್ಯದ ನದಿಯು ಈ ಕುಟುಂಬಗಳಲ್ಲಿ ಪ್ರವೇಶಿಸಲಿ. Two rivers will flow in your house. ನಿಮ್ಮ ಕುಟುಂಬಗಳಲ್ಲಿ 2 ತರದ ನದಿಗಳು ಪ್ರವೇಶಿಸುತ್ತವೆ. The river of healing ಒಂದು ಆರೋಗ್ಯದ ಪ್ರವೇಶ and the river of prosperity. ಏನು ಒಂದು ಅಭಿವೃದ್ಧಿಯ ನದಿ ಪ್ರವೇಶಿಸುತ್ತೆ. 2 rivers will begin to flow this ಈ year. 2 ನದಿಗಳು ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತವೆ. Begin to receive that healing. ಈ ಒಂದು ಸ್ವಸ್ಥತೆಯನ್ನು ನೀವು ಅಂಗೀಕಾರ ಮಾಡಿಕೊಳ್ಳ್ರಿ. Father, we thank you, Lord. ತಂದೆ ನಿಮಗೆ ಸ್ತೋತ್ರ. We thank you, Lord Jesus. ನಿಮಗೆ ಸ್ತೋತ್ರಗಳು ಸಲ್ಲಿಸಿ. Just begin to clap hands and thank the Lord. ನೀವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ದೇವರಿಗೆ ಕೃತಜ್ಞತೆ ಸಲ್ಲಿಸ್ರಿ.